Samare pa ma pa ga ma re samare pa sa 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 re 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 pa pa ga ga ma ma re sa 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 ga sa ma 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 re 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 pa pa ga 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 ma 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 re 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 sa 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 ni sa sa ga sa ga re. ಎಲ್ಲರಿಗೂ ವಂದನೆಗಳು. ಬಿಯಾಂಡ್ ಅಕಾಡೆಮಿಕ್ಸ್, ಲೋಚನ, ಶಿರಸಿ ಲಯನ್ಸ್ ಕ್ಲಬ್, ಶಿರಸಿ ರೋಟರಿ ಕ್ಲಬ್, ಶಿರಸಿ ಲಯನ್ಸ್ ಎಜುಕೇಷನ್ ಸೊಸೈಟಿ ಇವುಗಳ ಸಹಯೋಗದೊಂದಿಗೆ ಮೂಡಿಬರುತ್ತಿರುವ ಈ ವಿಶಿಷ್ಟ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದು ನಮ್ಮೊಡನೆ ಇರುವಂತಹ ಮಹನೀಯರೆಂದರೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ತಮ್ಮ ಮನಮುಟ್ಟುವ ಅತ್ಯಾಕರ್ಷಕ ಮಾತುಗಳಿಂದಲೇ ಜನರಿಗೆ ಅರಿವಿನ ಬೆಳಕನ್ನು ಕೊಡುವ ಕರುಣಾಳು ಬಾ ಬೆಳಕೆ ಎಂಬ ಪುಸ್ತಕಗಳ ಬರಹದ ಮೂಲಕವೇ ಜನಮಾನಸದಲ್ಲಿ ನೆಲೆಯಾಗಿರುವ, ಈಗಾಗಲೇ ನಿಮಗೆ ಗೊತ್ತಾಗಿರ್ಬೇಕಲ್ವಾ? ಹೌದು, ಅವರೇ ಡಾಕ್ಟರ್ ಗುರುರಾಜ್ ಕರ್ಜಗಿಯವರು. ವಂದನೆಗಳು ಸರ್. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಕೇಳುಗರಿಗೆ ಇವರನ್ನು ಹೊಸದಾಗಿ ಪರಿಚಯಿಸುವಂತಹ ಅಗತ್ಯವಂತೂ ಖಂಡಿತಕ್ಕೂ ಇಲ್ಲ. ಮಾತಿನ ಮಾಂತ್ರಿಕರಿವರು. ನಮಗೆ ಅರಿವಿಲ್ಲದೆಯೇ ಇವರ ವಾಕ್ಚರಿಯಲ್ಲಿ ತೇಲಿ ಹೋಗಿಬಿಡುತ್ತೇವೆ. ಬನ್ನಿ, ಇನ್ನು ವಿಳಂಬ ಮಾಡುವುದೇನೂ ಬೇಡ. ಅಂತರಂಗದ ಕಣ್ಣನ್ನು ತೆರೆಸುವ ಇವರ ಮಾತುಗಳನ್ನು ಆಲಿಸೋಣ. ಎಲ್ರಿಗೂ ನಮಸ್ಕಾರ. ನನಗೆ ಸಾಮಾನ್ಯವಾಗಿ ಶಿಕ್ಷಕರ ಹತ್ರ ಮಾತಾಡುವಾಗ ತುಂಬ ಪ್ರೀತಿ ಹೆಚ್ಚಾಗುತ್ತೆ. ನಾನು 35 ವರ್ಷ ಮೇಷ್ಟ್ರಾಗಿ ಇರೋದರಿಂದ ಸಹಬಾಂಧವರನ್ನು ಕಂಡಾಗ ಪ್ರೀತಿ ಉಂಟಾಗೋದು ಸಹಜ. ನನಗೆ ಕೊಟ್ಟಂಥ ವಿಷಯ ತುಂಬ ಚೆನ್ನಾಗಿರುವಂಥದ್ದು. ಸಮರ್ಥ ಶಿಕ್ಷಕನ ಧ್ಯೇಯ ಮತ್ತು ದೃಷ್ಟಿ ಅಂತ ವಿಷಯ 3 ಭಾಗ ಇದೆ. ಅದರೊಳಗೆ ಒಂದು ಧ್ಯೇಯ, ಒಂದು ದೃಷ್ಟಿ, ಇದಕ್ಕಿಂತ ಮುಖ್ಯವಾಗಿ ಬೇಕಾಗಿರೋ ಸಮರ್ಥ ಶಿಕ್ಷಕ ಯಾರು ಅಂತ. ನನ್ನ ಮೇಷ್ಟ್ರು ಹೇಳ್ತಾ ಇದ್ರು, ಬಲ್ಬಿಂದ ಬೆಳಕು ಬರುತ್ತೆ ಅಂತ, ಬಲ್ಬ್ ಹಾಕಿದರೆ ಬೆಳಕು ಬರುತ್ತೆ ಅಂತ. ಆದರೆ ಏನಾಗಿದೆ ಅಂದರೆ ಬಲ್ಬ್ ಇದೆ, ಒಳಗಿನ ಫಿಲಮೆಂಟ್ ಇದೆಯಲ್ಲೋ ಗೊತ್ತಿಲ್ಲ ಅಂತ. ಬಲ್ಬ್ ಕಣ್ಣಿಗೆ ಕಾಣಿಸುತ್ತೆ, ಬಲ್ಬಿಂದ ಬೆಳಕು ಬರೋಲ್ಲ, ಒಳಗಿನ ಫಿಲಮೆಂಟಿಂದ ಬೆಳಕು ಬರುತ್ತೆ. ಆ ಒಳಗೆ ತಂತಿ ಕಾಯದೆ ಹೋ ಅಂತ. ಶಿಕ್ಷಕ ಬಲ್ಬ್ ಇದ್ದ ಹಾಗೆ, ಆ ಒಳಗಿನ ಸಾಮರ್ಥ್ಯ ಒಳಗಿನ ಫಿಲಮೆಂಟ್ ಇದ್ದ ಹಾಗೆ. ಆ ಫಿಲಮೆಂಟ್ ಇಲ್ಲದೆ ಹೋದರೆ ಬಲ್ಬ್ ಕಾಣಿಸ್ತಾ ಇರುತ್ತೆ, ಡೆಸಿಗ್ನೇಷನ್ ಇರುತ್ತೆ, ಒಳಗಿನ ಶಕ್ತಿ ಮಾಯ ಆಗಿರುತ್ತೆ. ಸಮರ್ಥ ಶಿಕ್ಷಕ ಯಾರು ಅಂತ ಸ್ವಲ್ಪ ನೋಡಬೇಕು. ಆಗಲೇ ಚಕ್ರವರ್ತಿ ಅವರು ಹೇಳಿದರು, ನಾನು ತುಂಬ ಪ್ರೀತಿ ಹವ್ಯಾಸ ಅದು. ಸಾಮಾನ್ಯವಾಗಿ ಯಾರಾದರೂ ಮೇಷ್ಟ್ರು ಸಿಕ್ಕರೆ ಅಥವಾ ಯಾರಾದರೂ ಸಿಕ್ಕರೆ ನಾನು ಪ್ರಶ್ನೆ ಕೇಳೋದು ಉಂಟು ಅವರಿಗೆಲ್ಲ, ನೀವು ತುಂಬ ಪ್ರಿಯವಾದಂಥ ಮೇಷ್ಟ್ರು ಯಾರು ಸ್ವಲ್ಪ ಹೇಳಿ ಅಂತ. ಈ ಸುಮಾರು ಒಂದು 6 ತಿಂಗಳ ಕೆಳಗೆ ಮೈಸೂರಲ್ಲಿ ಒಂದು ವರ್ಕ್ಶಾಪ್ ಆಗ್ತಾಯಿತ್ತು. ಸುಮಾರು 500 ಜನ ಮೇಷ್ಟ್ರಿದ್ರು. ಅವರಿಗೆ ಬೆಳಗ್ಗೆಯಿಂದ 9ರಿಂದ ಸಾಯಂಕಾಲ 5:30ವರೆಗೂ ನಾನು ಮಾತಾಡಬೇಕು ಅಂತ ಇತ್ತು. ಬೆಳಗ್ಗೆ ನಾನು ಎಲ್ರಿಗೂ ಒಂದು ಪ್ರಶ್ನೆ ಕೇಳಿದೆ, ಒಂದು 2 ನಿಮಿಷ ಕಣ್ಣು ಮುಚ್ಕೊಳ್ಳಿ, ನಿಮಗೆ ಕಲಿಸಿದಂಥ ಎಲ್ಲ ಮೇಷ್ಟ್ರುಗಳ ಮುಖಗಳನ್ನು ಕಣ್ಣು ಮುಂದೆ ತೊಗೊಂಡು ಬನ್ನಿ. ನೀವು ಪ್ರೈಮರಿ ಕ್ಲಾಸಿಂದ ಎಲ್ಲಿವರೆಗೂ ಕಲ್ತಿದ್ದೀರೋ ಅಲ್ಲಿವರೆಗೂ ಎಷ್ಟೊಂದು ಜನ ಮೇಷ್ಟ್ರು ಪಾಠ ಮಾಡಿದ್ದಾರೆ, ಎಲ್ಲರದ್ದು ಹೆಸರು ನೆನಪಾಗತ್ತಾ ವಿಚಾರ ಮಾಡ್ಕೊಳ್ಳಿ, ಮುಖ ಕಣ್ಮುಂದೆ ತೊಗೊಂಬನ್ನಿ ಅಂತ ಹೇಳಿದೆ. 2 ನಿಮಿಷ ಆದಮೇಲೆ ಬರೀರಿ ಅಂತ ಹೇಳಿದೆ. ನಿಮಗೆ ಕಲಿಸಿದಂಥ ಎಲ್ಲ ಮೇಷ್ಟ್ರ ಹೆಸರುಗಳನ್ನು ಬರೀರಿ ಅಂತ ಹೇಳಿದೆ. ಭಾಳ ಆಶ್ಚರ್ಯ ಆಯಿತು. ಅವ್ರು ಹೇಳಿದ ಹಾಗೆ ಕೆಲವರು 8 ಹೆಸರು ಬರೆದು ನಿಲ್ಲಿಸ್ಬಿಟ್ರು, ಕೆಲವರು 15 ಬರೆದ್ರು, ಇನ್ನು ಕೆಲವರು 30 ಬರೆದ್ರು, ಇನ್ನು ಕೆಲವರು 40 ಹೆಸರು ಬರೆದ್ರು. ಅದಕ್ಕಿಂತ ಹೆಚ್ಚಿಗೆ ಆಗಲಿಲ್ಲ. ಈ ನೆನಪಾಗ್ತಾ ಇಲ್ಲ ಸರ್ ಅಂದರು. ಹೋಗಲಿ ಬಿಡಿ ಅಂತ ಹೇಳಿದೆ. ನಾನಿದೊಂದು ಪ್ರಪಂಚದ ಎಲ್ಲ ಕಡೆನೂ ಮಾಡಿದ್ದೇನೆ ಎಕ್ಸಸೈಸ್. ಇದನ್ನು ಒಂದು ಸಲ ಮಾತ್ರ ಈ ಚೈನಾದ ಬೇಜಿಂಗ್ ಅಂತಿದೆ, ಬೇಜಿಂಗಲ್ಲಿ ಮಾತ್ರ ಒಬ್ಬರು ಮಹಿಳೆ 55 ಹೆಸರು ಬರೆದಿದ್ರು. ಇದುವರೆ ನಾನು ಕಂಡಂಥ ಅತ್ಯಂತ ಹೆಚ್ಚು ಹೆಸರು 55 ಹೆಸರು. ಸ್ನೇಹಿತರೆ, ನಿಮಗೊಂದು ಪ್ರಶ್ನೆ ಕೇಳಬೇಕು. ನಮ್ಮ ಭಾರತದಲ್ಲಿ ಒಬ್ಬ ಮಗು ಪ್ರೈಮರಿ ಕ್ಲಾಸಿಂದ BSc ವರೆಗೂ MSc ವರೆಗೂ ಅಥವಾ BEd ಆಗೋವರೆಗೂ ಕಲ್ತಿದ್ರೆ ಸುಮಾರು ಎಷ್ಟು ಜನ ಮೇಷ್ಟ್ರು ಕಲಿಸಿರ್ತಾರೆ ಒಂದು ಕಡೆ ತಪಾಸ್ ಮಾಡಿದ್ದೆ. ನಾನು ಸ್ವಲ್ಪ ರಿಸರ್ಚ್ ಮಾಡಿದ್ದೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಸುಮಾರು 100ರಿಂದ 125 ಜನ ಮೇಷ್ಟ್ರು ಕಲಿಸಿದ್ದಾರೆ ನಮಗೆ. ಸಂಗೀತದ ಮೇಷ್ಟ್ರು ಇರ್ಬೋದು, ಸ್ಪೋರ್ಟ್ಸ್ ಮೇಷ್ಟ್ರು ಇರ್ಬೋದು, ವ್ಯಾಯಾಮ ಮೇಷ್ಟ್ರು ಇರ್ಬೋದು, ಎಲ್ಲ ಮೇಷ್ಟ್ರು ಸೇರಿಸಿದರೆ ಸುಮಾರು 100ರಿಂದ 125 ಜನ ಮೇಷ್ಟ್ರು ನಮಗೆ ಕಲಿಸಿದ್ದಾರೆ. ನಮಗೆ ನೆನಪಿರೋದು ಎಷ್ಟು ಜನ ಅಂತ? ತುಂಬ ಸ್ವಲ್ಪ ಜನ. ಅದಕ್ಕೆ ನಾನು ಹೇಳ್ತಿರ್ತೀನಿ, ಬಹಳಷ್ಟು ಹೆಸರುಗಳು ನೆನಪಿನಲ್ಲಿ ಮಸುಕಿನಲ್ಲಿ ಮರೆಯಾಗಿ ಹೋಗ್ಬಿಟ್ಟಿದೆ, ಹೆಸರೇ ನೆನಪಿಲ್ಲ ಅವ್ರದ್ದು. ನೆನೆಸ್ಕೊಳ್ಳಿ ನೋಡಿ ಎಷ್ಟು ಜನ ನೆನಪಿದೆ. ಮನೆಗೆ ಹೋಗಿ ಮಾಡಿದೆ ಎಕ್ಸಸೈಸ್, ಭಾಳ ಚೆನ್ನಾಗಿರೋ ಎಕ್ಸಸೈಸ್. ಒಂದು ನೋಟ್ಬುಕ್ ಇಟ್ಕೊಂಡು ನೆನಪು ಆದಾಗಲೆಲ್ಲ ಹೋಗಿ ಬರೀರಿ ಹೆಸರು.
ನಿಜವಾದ ಹೆಸರು ಇರಬೇಕು ಅಷ್ಟೇ, ಕಲ್ಪನೆ ಆದದ್ದಿರಬಾರ್ದು. ಬರೆದ್ರೆ ನೀವು ವಿಚಾರ ಮಾಡಿ ನೋಡಿ, ನೀವು ಎಷ್ಟೇ ಒದ್ದಾಡಿದ್ರೆ 35-40 ಹೆಸರು ನೆನಪಿರುತ್ತೆ, ಆಮೇಲೆ ನೆನಪಿರೋಲ್ಲ. ಯಾಕೆ ಏನಾಯಿತು? 125ರಲ್ಲಿ 35-40 ನೆನಪಿದೆಯಲ್ಲ, ಇನ್ನು 80 ಜನ ಗತಿ ಏನಾಯಿತು? ನೆನಪೇ ಇಲ್ಲ ಹೆಸರು ಅವ್ರದ್ದು. ಅವ್ರದ್ದೆಲ್ಲ ಹೆಸರು ಮರೆಯಾಗಿ ಹೋಗಿದೆ. ಇನ್ನು ಕೆಲವ್ರದ್ದು ಮುಖ ನೆನಪಿದೆ, ಹೆಸರು ನೆನಪಿಲ್ಲ. ಆ ಮೇಷ್ಟ್ರು ರಸ್ತೆಯಲ್ಲಿ ಸಿಕ್ಕರೆ, ಅಯ್ಯೋ ಇವ್ರ ಮೇಷ್ಟ್ರು ಅಲ್ವಾ, ನಾನು 7ನೇ ಕ್ಲಾಸಿಗೆ ಕಾಟ ಮಾಡ್ತಿದ್ರು, ಹೆಸರು ಮರೆತು ಹೋಗಿದೆ ನನಗೆ. ಹೆಸರು ನೆನಪಿಲ್ಲ, ಮುಖ ನೆನಪಿದೆ. ಅಂದರೆ ಮುಖಕ್ಕೊಂದು ಹೆಸರಿಲ್ಲ. ಇನ್ನು ಕೆಲವ್ರದ್ದು ಹೆಸರು ಚೆನ್ನಾಗಿ ನೆನಪಿದೆ, ಮುಖನೂ ನೆನಪಿದೆ. ಅವ್ರು ನೆನಪಿಡೋ ರೀತಿ ಬೇರೆ ಬೇರೆ. ಕೆಲವ್ರನ್ನ ನೆನೆಸ್ಕೊಂಡಿದ್ದು ಗೊತ್ತಾ? ಅವ್ರ ಬಟ್ಟೆಗೋಸ್ಕರ ಏನು ಚೆನ್ನಾಗಿ ಬಟ್ಟೆ ಹಾಕ್ಕೊಂಬರ್ತಿದ್ರಿ, ಸೊಗಸುಗಾರ ಶಾಮಿ ಇದ್ದಂಗೆ, ಡ್ರೆಸ್ ಚೆನ್ನಾಗಿರ್ತಿತ್ತು ಮೇಷ್ಟ್ರದ್ದು ಅಂತ. ಕೆಲವ್ರದ್ದು ಮೇಷ್ಟ್ರು ಚೆನ್ನಾಗಿ, ಇನ್ನು ಕೆಲವ್ರು ಬಟ್ಟೆ ಕೆಟ್ಟದಾಗಿತ್ತು ಅಂತೂ ಕೆಲವು ನೆನಪಿಡ್ತಾರೆ. ನಾನು ಮೊನ್ನೆ ಅಮೇರಿಕಕ್ಕೆ ಹೋದಾಗ ನನ್ನ ಸ್ಟೂಡೆಂಟ್ ಒಬ್ಬಳು ಸಿಕ್ಕಿದ್ಲು ಅಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ. ಆಕೆ ಬಂದು ಕೇಳಿದ್ಲು, ಆಕೆ ನನ್ನ ಸ್ಟೂಡೆಂಟ್ 20 ವರ್ಷದಿಂದ ಇಲ್ದಿದ್ದು ಕಾಲೇಜಲ್ಲಿ. ಬಂದು ಕೇಳಿದ್ದು, ಸರ್ ಅಕೌಂಟ್ಸ್ ಮೇಷ್ಟ್ರು ಇನ್ನೂ ಇದ್ದಾರೆ ಸರ್ ಕಾಲೇಜಲ್ಲಿ ಅಂತ ಕೇಳಿದ್ಲು. ಯಾರಮ್ಮ ಅಂತ ಕೇಳಿದೆ. ಈ ಹೆಸರು ನೆನಪಾಗ್ತಾ ಇಲ್ಲ ಸರ್, ಅವ್ರು ಟೈಟ್ ಶರ್ಟ್ ಹಾಕ್ಕೊಂಬರ್ತಾ ಇದ್ರು ನೋಡಿ ಸರ್ ಅಂದ್ಲು. ನೋಡಿ ಆಕೆಗೆ ಮೇಷ್ಟ್ರ ಹೆಸರು ನೆನಪಿಲ್ಲ, ಅವ್ರು ಟೈಟ್ ಶರ್ಟ್ ನೆನಪಿದೆ. ನಾನು ನೀನು ಯಾಕೆ ತಲೆ ಕೆಡಿಸ್ಕೊಂಡಿದ್ದೆ ಅವ್ರು ಟೈಟ್ ಶರ್ಟ್ ಬಗ್ಗೆ ಅಂತ ಕೇಳಿದೆ. ಏನಿಲ್ಲ ಸರ್, ಅವರು ಬೋರ್ಡ್ ಮೇಲೆ ಬರೆಯೋಕೆ ಹೋದಾಗ ಎಲ್ಲಿ ಹರಿದು ಬಿಡ್ತದೋ ಅಂತ ಇಲ್ಲೇ ನೋಡ್ತಾ ಇದ್ವಿ ನಾವು ಅಂತ. ಅಂದರೆ ಆಕೆಗೆ ಅವ್ರು ಕಲಿಸಿದ ಅಕೌಂಟೆನ್ಸಿ ನೆನಪಿಲ್ಲ, ಅವ್ರು ಕಲಿಸಿದವ್ರ ಹೆಸರು ನೆನಪಿಲ್ಲ, ಆ ಟೈಟ್ ಶರ್ಟ್ ನೆನಪಿದೆ. ನಾವು ಹಾಗೇನೆ ಕೆಲವು ಮೇಷ್ಟ್ರನ್ನ ಕೆಲವೊಂದು ಗುಣಗಳಿಂದಾಗಿ ನೆನಪಿಟ್ಕೋತೇವೆ, ಅವ್ರ ಬಟ್ಟೆಯಿಂದಾಗಿ, ಅಥವಾ ಅವರು ಸ್ಟ್ರಿಕ್ಟ್ ಇದ್ರು. ಕೆಲವರು ಭಾರಿ ಸಿಟ್ಟು ಜಾಸ್ತಿ ಮೇಷ್ಟ್ರಿಗೆ. ಗಮನ ಮಾಡ್ಕೊಳ್ಳಿ, ನೀವು ಜೊತೆಗಿದ್ದಂಥವ್ರು ಯಾರಾದರೂ ಒಂದೇ ಸ್ಕೂಲಲ್ಲಿ ಕಲ್ತವ್ರು 20 ವರ್ಷದ ನಂತರ ಭೇಟಿ ಆದರೆ ಮಾತಾಡೋ ಸ್ಕೂಲ್ ಬಗ್ಗೆನೇ ಮಾತಾಡ್ತೀರಿ. ಮೇಷ್ಟ್ರು ಸಿಕ್ಕಿದ್ರೇನೋ ಯಾರು ಆ ಡಸ್ಟರ್ ಹೋಗಿದ್ರಲ್ಲ ನಿನ್ನ ಮುಖಕ್ಕೆ, ನೀನು ತಲೆ ಬಗ್ಸ್ಕೊಂಡು ಪಾರಾದಿಲ್ಲ, ನೆನಪಿದೆಯಾ ಹೆಸರು? ಅಂದರೆ ಹೆಸರು ನೆನಪಿಡೋದು ಬೇರೆ ಬೇರೆ ಕಾರಣಕ್ಕೋಸ್ಕರ ನೆನಪಿಟ್ಕೊಂಡಿದ್ದೀವಿ. ಆದರೆ ಕೆಲವರು ನೆನೆಸ್ಕೊಂಡಾಗ ಮಾತ್ರ ಹೃದಯ ಬೆಚ್ಚಗಾಗ್ತದೆ. ಇವತ್ತೇನಾದರೂ ನಾನು ಬದುಕಿದ್ರೆ, ಏನಾದರೂ ಒಂದು ಜೀವನದಲ್ಲಿ ಸಾಧನೆ ಮಾಡಿದರೆ ಆ ಮೇಷ್ಟ್ರೇ ಕಾರಣ ಅನ್ನುವಂಥ ಗೌರವ ಭಾವನೆ ಬರುತ್ತೆ. ಆದರೆ ಸ್ನೇಹಿತರು ನೆನಪಿಟ್ಕೊಳ್ಳಿ, ಇದು ನಾನು ಆರ್ಟಿಕಲ್ ಬರೆದಿದ್ದೆ, ಎ ಸ್ಪೆಕ್ಟ್ರಮ್ ಆಫ್ ಟೀಚರ್ಸ್ ಅಂತ. ಸ್ಪೆಕ್ಟ್ರಮ್ ಅಂದರೆ ದೊಡ್ಡ ಕಾಮನ್ ಬಿಲ್ ಇದ್ದ ಹಾಗೆ. ಎಡಗಡೆಯಿಂದ ಬಲಗಡೆ ದೊಡ್ಡ ಕಾಮನ್ ಬಿಲ್ ಇದೆ, ಶಿಕ್ಷಕರ ಕಾಮನ್ ಬಿಲ್ ಇದೆ. ಕಣ್ಣು ಮುಚ್ಕೊಂಡ್ರೆ ಅವ್ರ ಮುಖಗಳ ಚಿತ್ರಗಳ ಮೆರವಣಿಗೆ ಸಾಗುತ್ತೆ ಕಣ್ಣು ಮುಂದೆ. ಎಡಗಡೆಗೆ ಬಹಳಷ್ಟು ಜನರ ಶಿಕ್ಷಕರ ಹೆಸರೇ ನೆನಪಿಲ್ಲ ನಮಗೆ, ಮರೆಯಾಗಿ ಹೋದಂಥ ಹೆಸರುಗಳು. ಕೆಲವ್ರ ಹೆಸರು ನೆನಪಿದೆ, ಕೆಲವ್ರು ನೆನಪು ಚೆನ್ನಾಗಿಟ್ಕೊಂಡಿದ್ದೀವಿ, ಕೆಲವ್ರ ಬಗ್ಗೆ ಗೌರವ ಇದೆ. ಕೆಲವರು ನೆನೆಸ್ಕೊಂಡಾಗ ಮಾತ್ರ ಹೃದಯ ಭಾರ ಆಗುತ್ತೆ ಪ್ರೀತಿಯಿಂದ. ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಕು ಅನಿಸುತ್ತೆ, ದೂರ ಇದ್ದರೂ ಕೂಡ. ಆದರೆ ಪ್ರಶ್ನೆ ಬರೋದಿಲ್ಲಿ, ಆ ಕೊನೆ ಹೇಳಿದ್ನಲ್ಲ, ಬಲಗಡೆ ಭಾಗಕ್ಕೆ ಬರುವಂಥ ಶಿಕ್ಷಕರಿದ್ದಾರಲ್ಲ, ನೀವು ನೆನೆಸ್ಕೊಳ್ಳಿ, ಅಂಥ ಟೀಚರ್ ನಿಮಗೆ ಒಬ್ಬರು ಇರಬಹುದು, ಇಬ್ಬರು ಇರ್ಬೋದು, ನೀವು ಬಹಳ ಪುಣ್ಯ ಮಾಡಿದರೆ 3 ಜನ. ಅಂದರೆ ನಾನು ಯಾರಿಗೆ ಅವ್ರ ಹೆಸರು ನೆನೆಸ್ಕೊಂಡ್ರೆ ಧನ್ಯತೆಯಿಂದ ಜೀವ ಬಾಗುತ್ತೋ ಅಂಥವ್ರ ಹೆಸರು ತುಂಬ ಕಡಿಮೆ ಇರುವಂಥದ್ದು, 2-3 ಮಾತ್ರ. ಯಾಕೆ ಅಂಥವ್ರು 100 ಜನ ಯಾಕೆ ಸಿಗಲಿಲ್ಲ ನನಗೆ? 2-3 ಜನ ಹೆಸರು ಯಾಕೆ ನೆನಪಾಗುತ್ತೆ? ಬಹಳಷ್ಟು ಜನ ಹೆಸರು ಮರೆಯಾಕೆ ಹೋಯಿತು? ಆ 2-3 ಜನ ನೆನೆಸ್ಕೊಂಡ್ರೆ ಧನ್ಯತೆ ಯಾಕೆ ಬರುತ್ತೆ? ವೈ ದಿಸ್ ನಂಬರ್ ಈಸ್ ಆಲ್ವೇಸ್ ಸ್ಮಾಲ್. ಯಾವಾಗಲೂ ಕೇಳ್ತಾ ಇರ್ತೀನಿ, ಈ ನನಗೆ ಪ್ರೀತಿಯಾಗುವಂಥ, ನನ್ನ ಜೀವನಕ್ಕೆ ಧನ್ಯತೆ ಅಂತ ತಂದುಕೊಟ್ಟಂಥ ಮೇಷ್ಟ್ರ ಸಂಖ್ಯೆ ಕಮ್ಮಿ ಯಾಕೆ ಯಾವಾಗಲೂ ಅಂತ ನೆನೆಸ್ಕೊಳ್ಳಿ. ಮತ್ತೆ ನೀವು ಅದನ್ನು ನೆನೆಸ್ಕೊಳ್ಳಿ, ಮನೆಗೆ ಪ್ರಯತ್ನ ಮಾಡಿ. ಇದನ್ನು ಭಾಳ ಒಳ್ಳೆ ಅದ್ಭುತ ಪ್ರಯೋಗ ಇದು. ಯಾವ ಮೇಷ್ಟ್ರು ನೆನೆಸ್ಕೊಂಡ ಹೃದಯ ಪ್ರೀತಿಯಿಂದ ಬಾಗತ್ತೋ ಆ ಮೇಷ್ಟ್ರು ಕಲಿಸಿದ ವಿಷಯ ನೆನಪಿರಲಿಕ್ಕಿಲ್ಲ ನಿಮಗೆ ಇವತ್ತು, ಖಂಡಿತ ನೆನಪಿರಲಿಕ್ಕಿಲ್ಲ. ಆದರೆ ಮನುಷ್ಯ ಟೀಚರ್ನ ಮಾತ್ರ ಮರ್ತಿಲ್ಲ ನೀವು. ಟೀಚರ್ ಕಲಿಸಿದ್ದು ಮರೆತು ಹೋಗಿದೆ ವಿನಃ, ಆದರೆ ಟೀಚರ್ ವ್ಯಕ್ತಿತ್ವ ಮರ್ತಿಲ್ಲ ನಿಮ್ಮ ಮನಸ್ಸಲ್ಲಿ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಟು ಬಿ ಎ ಗುಡ್ ಟೀಚರ್ ಯು ಮಸ್ಟ್ ಬಿ ಎ ಗುಡ್ ಪರ್ಸನ್ ಫಸ್ಟ್. ಒಬ್ಬ ಒಳ್ಳೆ ಶಿಕ್ಷಕ ಆಗೋದಕ್ಕಿಂತ ಬದಲು ಒಬ್ಬ ಒಳ್ಳೆ ಮನುಷ್ಯ ಆಗಬೇಕು. ಒಬ್ಬ ಒಳ್ಳೆ ಮನುಷ್ಯ ಮಾತ್ರ ಒಳ್ಳೆ ಶಿಕ್ಷಕ ಆಗೋಕ್ಕೆ ಸಾಧ್ಯ ಇದೆ. ನಾನು ಪ್ರತಿ ವರ್ಷ ಬೇರೆ ಬೇರೆ ದೇಶಕ್ಕೆ ಪಾಠ ಮಾಡೋಕ್ಕೆ ಹೋಗ್ತೇನೆ. 2005ನೇ ಇಸ್ವಿಗೆ ಈ ಹಾರ್ವರ್ಡ್ ಯೂನಿವರ್ಸಿಟಿ ಅಂತ ಕೇಳಿದ್ದೀರಿ ಅನಿಸುತ್ತೆ, ಅಮೆರಿಕಾದಲ್ಲಿದೆ, ಭಾಳ ದೊಡ್ಡ ಯೂನಿವರ್ಸಿಟಿ ಅಂತ ಹೆಸರು. ಅಲ್ಲಿ ಹೋದಾಗ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ನಾನು ಕ್ಲಾಸ್ ತೊಗೋತಾ ಇದ್ದೆ. ತೊಗೊಂಡ್ಮೇಲೆ ಅಲ್ಲಿ ಒಂದು ಪ್ರಯೋಗ ಮಾಡಿದರು, ಒಂದು ಸರ್ವೆ ಮಾಡ್ತಾರೆ ಪ್ರತಿ ವರ್ಷ ಅವರು. ನಮ್ಮ ಯೂನಿವರ್ಸಿಟಿ ಹೇಗಿದೆ ನೋಡ್ಕೋಬೇಕು ಅಂತ ಹೇಳಿ ನಾವು ಅದನ್ನು ಮಾಡೋದು ಬಿಟ್ಬಿಟ್ಟಿದ್ದೀವಿ. ಯಾಕಂದರೆ ತಪ್ಪಿದೆ ಅಂದರೆ ಹೆದರಿಕೆ ಆಗುತ್ತೆ ನಮಗೆ ಅಂತ. ಪ್ರತಿ ವರ್ಷ ಪರೀಕ್ಷೆ ಮಾಡ್ಕೋತಾರೆ ತಮ್ಮನ್ನವರು, ಹೇಗೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಏನು ಕೊರತೆ ಇದೆ, ಏನಾದರೂ ಚೆನ್ನಾಗಿ ಆಗ್ಬೋದು ನಮ್ಮ ಯೂನಿವರ್ಸಿಟಿ ಅಂತ. ಅದರಲ್ಲಿ ಒಂದು ಪ್ರಶ್ನೆ ಇತ್ತು ಮಕ್ಕಳಿಗೆಲ್ಲ ಕೇಳಿದಂಥದ್ದು. ಸುಮಾರು 8,500 ಜನ ವಿದ್ಯಾರ್ಥಿಗಳು ಓದುವಂಥ ಯೂನಿವರ್ಸಿಟಿ ಅದು. ಒಂದು ಪ್ರಶ್ನೆ ಕೇಳಿದರು, ಶಿಕ್ಷಕನ ವೈಯಕ್ತಿಕ ಜೀವನ ನಿಮ್ಮ ಕಲಿಕೆಯ ಮೇಲೆ ಪ್ರಭಾವ ಬೀರುತ್ತಾ ಅಂತ. ಡಸ್ ದಿ ಪರ್ಸನಲ್ ಲೈಫ್ ಆಫ್ ಎ ಟೀಚರ್ ಅಫೆಕ್ಟ್ ಯುವರ್ ಲರ್ನಿಂಗ್ ಅಂತ. ನಾನು ಅಂದ್ಕೊಂಡೆ ಅವರೇನು ಚಿಂತೆ ಮಾಡಲಿಕ್ಕಿಲ್ಲ, ಅಮೇರಿಕನ್ಸ್ ವರಿ ಮಾಡೋದೇ ಇಲ್ಲ, ಅವರು ಪಾಠ ಸರಿಯಾಗಿದ್ದು ಸಾಕು, ವ್ಯಕ್ತಿತ್ವ ತೊಗೊಂಡು ಏನು ಮಾಡೋದಿದೆ ಅನ್ಕೋತಾರೆ ಅಂದ್ಕೊಂಡಿದ್ದೆ. ನನಗೆ ಆಶ್ಚರ್ಯ ಆದದ್ದು ಸ್ನೇಹಿತರೆ,
91% ಜನ 91% ಆಫ್ ದಿ ಸ್ಟೂಡೆಂಟ್ಸ್ ಹ್ಯಾವ್ ಮೆನ್ಷನ್ಡ್ ಎಸ್ ಇಟ್ ಡಸ್ ಮೇಕ್ ಎನ್ ಇಂಪ್ಯಾಕ್ಟ್ ಆನ್ ಅಸ್. 91% ಜನ ಹೇಳಿದ್ದಾರೆ ಶಿಕ್ಷಕನ ವೈಯಕ್ತಿಕ ಜೀವನ ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುತ್ತೆ. ಅಂದರೆ ಏನು ಅರ್ಥ ಹೇಳಿ? ನಾನು ಪಾಠ ಮಾಡುವಾಗ ಚೆನ್ನಾಗಿರ್ತೇನೆ, ಆಮೇಲೆ ನಾನು ಏನು ಮಾಡ್ತೀನಿ ನಿಮ್ಗೆ ಸಾಬ್ರಿ ಅಲ್ಲ, ನೀನು ಚಿಂತೆ ಮಾಡಬೇಡ. ಶಿಕ್ಷಕನಿಗೆ ವೈಯಕ್ತಿಕ ಜೀವನ ಅಂತ ಒಂದಿಲ್ಲ. ಚಕ್ರವರ್ತಿಯವರು ಹೇಳಿದ್ರು ಅದನ್ನು. ವೈಯಕ್ತಿಕ ಜೀವನ ಅಂತಿಲ್ಲ. ನಾನೇನೋ ಮಾಡ್ಕೋತೀನಿ, ನಿನ್ನಾಗ ತಲೆ ಕೆಡಿಸ್ಕೋತೀಯ ನೀನು, ಮ್ಯಾನೇಜಿಂಗ್ ಡೈರೆಕ್ಟರ್ ಹೆಂಗಾದರೂ ಇರ್ಬೋದು. ಆದರೆ ಶಿಕ್ಷಕ ಹಾಗಿರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಂದು ಭಾಳ ಒಳ್ಳೆ ಮಾತಿದೆ ಇಂಗ್ಲೀಷಲ್ಲಿ ಸ್ನೇಹಿತರೆ, ಅದು ಇಂಗ್ಲೀಷಲ್ಲಿ ಹೇಳಿ ಅನುವಾದ ಮಾಡೋಕ್ಕೆ ಪ್ರಯತ್ನ ಮಾಡ್ತೇನೆ. ಭಾಳ ಚೆನ್ನಾಗಿ ಹೇಳ್ತಾರೆ. ಕಾನ್ಷಿಯಸ್ಲಿ ವಿ ಟೀಚ್ ವಾಟ್ ವಿ ನೋ, ಕಾನ್ಷಿಯಸ್ಲಿ ವಿ ಟೀಚ್ ವಾಟ್ ವಿ ನೋ, ಅನ್ಕಾನ್ಷಿಯಸ್ಲಿ ವಿ ಟೀಚ್ ವಾಟ್ ವಿ ಆರ್. ನಾನು ಪ್ರಯತ್ನಪೂರ್ವಕವಾಗಿ ಕಲಿಸೋದೇನು ಗೊತ್ತಾ? ನಾನು ಏನು ಓದ್ಕೊಂಡು ಹೋಗಿದ್ದೇನೆ ಅದನ್ನು ಕಲಿಸ್ತೇನೆ. ನನಗೆ ಗೊತ್ತಿರೋದನ್ನು ಪ್ರಯತ್ನಪೂರ್ವಕವಾಗಿ ಕಲಿಸ್ತೇನೆ. ಅಪ್ರಯತ್ನವಾಗಿ ನಾನೇನಿದ್ದೇನೋ ಅದನ್ನು ಕಲಿಸ್ತೇನೆ ಅಂತ. ಅಂದರೆ ನಿಮ್ಮ ವ್ಯಕ್ತಿತ್ವ ನೀವು ಪಾಠದಕ್ಕಿಂತ ಹೆಚ್ಚು ಪ್ರಮುಖವಾಗಿರುವಂಥದ್ದು. ನೋಡಿ, ಅದೇ ಹೇಳಿದ್ನಲ್ಲ, ಶಿಕ್ಷಕರು ಕಲಿಸಿದ ವಿಷಯ ಮರೆತು ಹೋಗಿದೆ, ಶಿಕ್ಷಕನ ಮುಖ, ಅವನ ಪ್ರೀತಿ ಅಂತಃಕರಣ ಮರೆತಿಲ್ಲ ನಾವು. ಈ ವಿಷಯ ಹೇಳಬೇಕಾದ್ರೆ ನನ್ನ ಕಣ್ಮುಂದೆ ಬರೋದಿಷ್ಟು. ನಾನು ಸುಮಾರು 35-36 ವರ್ಷದ ಹಿಂದೆ ಈ ಪಾಠ ಶುರು ಮಾಡಿದಾಗ ಬೆಂಗಳೂರಿಗೆ ಹೋಗಿ, ಆಗ ಕೆಲಸ ಬೇಗ ಸಿಗ್ತಾಯಿತ್ತು. 2 ಕಾಲೇಜಲ್ಲಿ ಒಂದೇ ಸಲ ನನಗೆ ಅಪಾಯಿಂಟ್ಮೆಂಟ್ ಆಗಿತ್ತು. ಒಂದು ದೊಡ್ಡ ಕಾಲೇಜ್, ಭಾಳ APS ಕಾಲೇಜ್ ಅಂತ ಭಾಳ ಫೇಮಸ್ ಹೆಸರು, ಅಲ್ಲಿ ಲೆಕ್ಚರರ್ ಅಂತ ಸೆಲೆಕ್ಷನ್ ಆಗಿತ್ತು. ಇನ್ನೊಂದು ಸಣ್ಣ ಕಾಲೇಜು, ಆ ವರ್ಷ ಶುರು ಆದಂಥ ಕಾಲೇಜು, ಅಲ್ಲಿ 2ಕ್ಕೂ ಸಿಕ್ಕಿತ್ತು. ನನಗೇನು ಮಾಡಬೇಕು ತೋಚಲಿಲ್ಲ. ಒಂದು ದೊಡ್ಡ ಕಾಲೇಜ್ ಹೆಸರಿದೆ, ಅಲ್ಲಿ ಹೋದರೆ ಒಳ್ಳೇದಿತ್ತೇನೋ. ಇನ್ನೊಂದು ಹೊಸ ಕಾಲೇಜು, ನಾನೇ ಮೊದಲೇ ಟೀಚರಲ್ಲಿ, 2 ಹಿಡ್ಕೊಂಡು ರಾಮಕೃಷ್ಣ ಆಶ್ರಮಕ್ಕೆ ಹೋದೆ. ತಮಗೆಲ್ಲ ಸ್ವಾಮಿ ರಂಗನಾಥಾನಂದಜಿ ಮಹಾರಾಜ್ ಹೆಸರು ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಅಭಿನವ್ ವಿವೇಕಾನಂದ ಅಂತ ಹೆಸರಾಗಿದ್ದವರು. ನನಗನ್ಸ್ಮಟ್ಟಿಗೆ ವಿದ್ವತ್ತು, ಪಾಂಡಿತ್ಯ, ಪ್ರೀತಿ, ಅಂತಃಕರಣ ಎಲ್ಲ ಭಟ್ಟಿ ಇಳಿಸಿದ್ರೆ ಒಂದು ವ್ಯಕ್ತಿ ಆಗೋದಾದರೆ ರಂಗನಾಥಾನಂದಜಿ ಅದು. ಅವರಿದ್ದರು ಅಲ್ಲಿ, ಹೈದರಾಬಾದಲ್ಲಿದ್ದವ್ರು ಬೆಂಗಳೂರು ಬಂದಿದ್ದರು. ಅವ್ರು ನಮಸ್ಕಾರ ಮಾಡಿ ಹೇಳಿದೆ, ಸ್ವಾಮೀಜಿ ನನಗೆ 2 ಕಾಲೇಜಲ್ಲಿ ಕೆಲಸ ಸಿಕ್ಕಿದೆ, 2 ಪ್ರಶ್ನೆ ನಿಮಗಿದೆ. ಮೊದಲು ನಾನು ಯಾವ ಕಾಲೇಜಿಗೆ ಹೋಗಲಿ 2 ಪೈಕಿ, ಇನ್ನೊಂದು ನಾನು ಮೇಷ್ಟ್ರು ಆಗಲೋ ಬೇಡವೋ ನೀವು ಹೇಳಿ ಎಂದೆ. ಏನಿದೆ ಕಾಲೇಜ್ ಬಗ್ಗೆ ಹೇಳು ಅಂದರು. ಮೊದಲನೇ ಕಾಲೇಜ್ ತುಂಬ ದೊಡ್ಡ ಕಾಲೇಜು ಸ್ವಾಮೀಜಿ, ನಾನು ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ 18ನೇದವನು. ನಾನು ಕಾಲೇಜಲ್ಲೆಲ್ಲ, ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ 18ನೇದವನು ನಾನು ಸೆಲೆಕ್ಷನ್ ಆದರೆ. ಅಷ್ಟು ದೊಡ್ಡ ಕಾಲೇಜ್, ಭಾಳ ಹೆಸರಿದೆ. ಇನ್ನೊಂದಕ್ಕೆ ಹೆಸರೇ ಗೊತ್ತಿಲ್ಲ, ಯಾರು ಮೊದಲೇದದು ಗುಡಿಸಲು ಥರ ಇದೆ, ನಾನೇ ಮೊದಲೇ ಟೀಚರಲ್ಲಿ, ಪ್ರಿನ್ಸಿಪಾಲ್ ಬಿಟ್ಟರೆ ನಾನೇ ಮೊದಲೇ ಟೀಚರು ಅಂತ ಹೇಳಿದೆ. ಅದಕ್ಕೂ ರಂಗನಾಥಾನಂದಜಿ ಎಷ್ಟು ಚೆನ್ನಾಗಿ ಹೇಳಿದರು ಅಂದರೆ, ಇಟ್ ಈಸ್ ಬೆಟರ್ ಟು ಬಿ ಎ ಲೀಡರ್ ಆಫ್ ಎ ಸ್ಮಾಲ್ ಗ್ರೂಪ್ ರಾದರ್ ದೆನ್ ದಿ ಫಾಲೋವರ್ ಆಫ್ ಎ ಲಾರ್ಜ್ ಗ್ರೂಪ್ ಅಂದರು. ಒಂದು ಸಣ್ಣ ಗುಂಪಿನ ನಾಯಕನಾಗೋದು ವಾಸಿ ದೊಡ್ಡ ಗುಂಪಿನ ಹಿಂಬಾಲಕ ಆಗೋದಕ್ಕಿಂತ ಅಂದರು. ನನಗೆ ಉತ್ತರ ಸಿಕ್ತು. ಆ ಸಣ್ಣ ಕಾಲೇಜಿಗೆ ಹೋದೆ, ಒಳ್ಳೇದಾಯಿತು, ರಿಗ್ರೆಟ್ ಇಲ್ಲ. 2ನೇ ಪ್ರಶ್ನೆ ಕೇಳಿದ್ನಲ್ಲ, ನಾ ಟೀಚರ್ ಆಗಲೋ ಬೇಡವಾ ಸ್ವಾಮೀಜಿ ಅಂತ ಕೇಳಿದೆ. ಅವ್ರ ಸ್ಟೈಲು ಅನ್ನು ನೆನೆಸ್ಕೊಂಡ್ರೆ ಕಣ್ಣು ಮುಂದಿದೆ, ಮರೆಯೋದೇ ಸಾಧ್ಯನೇ ಇಲ್ಲ, ಅದು ಬದುಕೋದ್ರಿಗೂ ಸಾಧ್ಯ ಇಲ್ಲ, ಅದು ಬದುಕಿರೋರ್ಗು. ನಾನು ಪ್ರಶ್ನೆ ಕೇಳಿದ್ದೆ ಅವರಿಗೆ, ಟೀಚರ್ ಆಗಲೋ ಬೇಡವೋ ಅಂತ. ಈ ದೊಡ್ಡವ್ರ ಹಣೆ ಬರ ಇಷ್ಟು, ಉತ್ತರ ಸರಿಯಾಗಿ ಕೊಡಲ್ಲ ಅವರು, ಭಾಳ ಕನ್ಫ್ಯೂಸ್ ಮಾಡಿಬಿಡ್ತಾರೆ. ನಾನು ಪ್ರಶ್ನೆ ಕೇಳಿದಕ್ಕೆ ಉತ್ತರ ಕೊಡ್ಬಿಟ್ಟು ಮತ್ತೆ 3 ಪ್ರಶ್ನೆ ಕೇಳಿದ್ರು ನನಗೆ ಅವರು. ಐ ಹ್ಯಾವ್ ಗಾಟ್ 3 more questions ಫಾರ್ ಯು ಅಂದರು. ನಾವು ಉತ್ತರ ಪ್ರಶ್ನೆ ಕೇಳಿದ್ದಕ್ಕೆ 3 ಪ್ರಶ್ನೆ ನಿನಗೆ ಕೇಳ್ತೇನೆ, ಆ 3 ಪ್ರಶ್ನೆಗೆ ಉತ್ತರ ಹೌದು ಅಂತಾದರೆ ಮೇಷ್ಟ್ರಾಗು, ಏನೂ ನಷ್ಟ ಇಲ್ಲ, ಸಂತೋಷ ಆಗಿರ್ತೀಯ. ಆದರೆ 3 ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅಂತಾದರೆ, ಅಥವಾ ನಿನಗೆ ಗ್ಯಾರಂಟಿ ಇಲ್ಲ ಅನ್ನೋದಾದರೆ ಹೋಗಬೇಡ, ಮೇಷ್ಟ್ರ ಆಗದಿದ್ರೆ ಏನು ನಷ್ಟ ಇಲ್ಲ ನೀನು ಅಂದರು. ಆ 3 ಪ್ರಶ್ನೆ ಏನು ಅನ್ನೋದನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ನನಗನ್ಸುತ್ತೆ, ನಾನು ಯಾವಾಗಲೂ ಹೇಳ್ತಿರೋದು, ಈ 3 ಪ್ರಶ್ನೆಗಳು ಟು ಮೀ ದೇ ಫಾರ್ಮ್ ದಿ ಟ್ರೈಪಾಡ್ ಆಫ್ ದಿ ಎಥಿಕ್ಸ್ ಆಫ್ ಟೀಚಿಂಗ್. ಒಬ್ಬ ಶಿಕ್ಷಕ ಏನಿರಬೇಕು ಅಂತ ಪರೀಕ್ಷೆ ಮಾಡೋದಾದರೆ ಈ 3 ಪ್ರಶ್ನೆಗೆ ಉತ್ತರ ನಾವೇ ಕೊಟ್ಕೋಬೇಕು, ಹೊರಗಿನವ್ರು ಯಾರು ಹೇಳೋದು ಬೇಡ. ಉತ್ತರಕ್ಕೆ ಹೌದು ಅನ್ನೋದಾದರೆ ನಾನು ಸಮರ್ಥ ಶಿಕ್ಷಕ ಅಂತ ಆದಂಗಾಯಿತು. 3 ಪ್ರಶ್ನೆ ಏನಪ್ಪ ಅವ್ರದ್ದು ಅಂದರೆ, ಮೊದಲನೇ ಪ್ರಶ್ನೆ, ಡು ಯು ಲವ್ ಯುವರ್ ಸಬ್ಜೆಕ್ಟ್? ನೀನು ಕಲಿಸುವಂಥ ವಿಷಯದ ಬಗ್ಗೆ ಪ್ರೀತಿ ಇದೆಯಾ ನಿನಗೆ ಅಂತ ಕೇಳಿದರು. ಉತ್ತರ ಭಾಳ ಸುಲಭ, ಹೌದು ಸ್ವಾಮಿ ನಾನು ತುಂಬ ಇಷ್ಟ ಇದೆ. ಅಷ್ಟು ಸುಲಭ ಇಲ್ಲ ಉತ್ತರ ಅದು. ನೀನು ಕಲಿಸುವ ಬಗ್ಗೆ, ಯಾಕೆ ವಿಷಯದ ಬಗ್ಗೆ ಪ್ರೀತಿ ಇದೆ ಅಂದರೆ, ಅದು ನಿನಗೆ ನೌಕರಿ ಕೊಟ್ಟಿದೆ ಅಂತಾನೋ, ಸಂಬಳ ಕೊಡ್ತದೆ ಅಂತಾನೋ ವಿಷಯ ಪ್ರೀತಿ ಮಾಡ್ತೀಯಾ, ಅಥವಾ ವಿಷಯ ಇಲ್ಲದೆ ಹೋದರೆ ನಾನು ಬದುಕೋಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟುವರೆಗೆ ನಿಂಗೆ ತಾದಾತ್ಮ್ಯ ಇದೆಯಾ ವಿಷಯ ಜೊತೆಗೆ ಅಂತ. ಬಸ್ಸಲ್ಲಾದಂಥ ಒಂದು ಘಟನೆ ಹೋಗಿ ನನ್ನ ಸ್ನೇಹಿತರ ಹತ್ರ ಹೇಳಬೇಕಾದ್ರೆ ಕಣ್ಣು ಅರಳಿಸ್ಕೊಂಡ್ಬಿಟ್ಟು ಹೇಳ್ತಿರ್ತೀವಿ, ಏನಾಯ್ತು ಗೊತ್ತಾ ಬಸ್ಸಲ್ಲಿ ಇವತ್ತು ಅಂತ, ಅಷ್ಟು ಸಂತೋಷವಾಗಿ ಹೇಳ್ತಿರ್ತೇವೆ. ವಿಷಯ ಹೇಳುವಾಗ ಕ್ಲಾಸಲ್ಲಿ ಆ ವಿಷಯದ ಬಗ್ಗೆ ಹೇಳಬೇಕಾದ್ರೆ ಆ ತಾದಾತ್ಮ್ಯತೆ ಬರುತ್ತಾ ನಿನಗೆ? ಎಷ್ಟರ ಮಟ್ಟಿಗೆ ಬರಬೇಕು ವಿಷಯ ಅಂದರೆ, ಆ ವಿಷಯ ಇಲ್ಲದೆ ನಾನು ಬದುಕೋಕೆ ಸಾಧ್ಯ ಇಲ್ಲ ಅನ್ನೋ ಮಟ್ಟಕ್ಕೆ ಹೋಗ್ಬೇಕು ನೀವು, ಅಷ್ಟು ವಿಷಯನ ಪ್ರೀತಿ ಮಾಡಬೇಕು. ಅವ್ರು ಹೇಳ್ತಾರೆ, ಇಫ್ ಯು ಡೋಂಟ್ ಲವ್ ಯುವರ್ ಸಬ್ಜೆಕ್ಟ್ ಯು ಕ್ಯಾನಾಟ್ ಬಿ ಎ ಗುಡ್ ಟೀಚರ್.
ಆ ವಿಷಯದ ಬಗ್ಗೆ ಪ್ರೀತಿ ಇಲ್ಲದೆ ಹೋದರೆ ಒಳ್ಳೆ ಟೀಚರ್ ಆಗೋಕ್ಕೆ ಸಾಧ್ಯ ಇಲ್ಲ. ನಾನು ಕೆಲವು ಟೀಚರ್ ಕೇಳ್ತಿದ್ದೆ, ಅವ್ರು ಹೇಳ್ತಿದ್ರು, ಅಯ್ಯೋ ಏನು ಸರ್ ನಾನು ಮ್ಯಾಥಮೆಟಿಕ್ಸ್ ತೊಗೋಬೇಕಾಗಿತ್ತು ಸರ್, ಇದೇನೋ ಕನ್ನಡ ತೊಗೊಂಡ್ಬಿಟ್ಟೆ ನಾನು. ಯಾಕೆ ರೀ ಕನ್ನಡ ಚೆನ್ನಾಗಿತ್ತಲ್ಲ ಅಂತ ಕೇಳಿದ್ರೆ, ಇದು ಏನೋ ಸರ್ ಯಾರೂ ಟ್ಯೂಷನ್ಗೆ ಬರೋಲ್ಲ ಮತ್ತು ಕನ್ನಡಕ್ಕೆ, ಎಲ್ಲ ಮ್ಯಾಥಮೆಟಿಕ್ಸ್ ಟ್ಯೂಷನ್ಸ್. ಆ ಮ್ಯಾಥಮೆಟಿಕ್ಸ್ ಟೀಚರ್ ಕೇಳಿ ನೋಡಿ, ಇದು ಯಾಕೆ ತೊಗೊಂಡು ಸರ್ ಮ್ಯಾಥಮೆಟಿಕ್ಸ್, ಇದು ಎಲ್ಲ ಮ್ಯಾನೇಜ್ಮೆಂಟ್ ಬರೋದು ಮ್ಯಾಥಮೆಟಿಕ್ಸ್ ರಿಸಲ್ಟ್ ಪೋರ್ ಆಗಿದೆ, ಇಂಪ್ರೂವ್ ದ ರಿಸಲ್ಟ್ಸ್. ಏನು ಇಂಪ್ರೂವ್ ಮಾಡೋದು, ನಾನೇ ಪರೀಕ್ಷೆ ಕೊಡ್ಬೇಕು ಅಷ್ಟೇ. ಆ ಹುಡುಗರು ನೋಡಿದರೆ ಬರೋ ಮ್ಯಾಥಮೆಟಿಕ್ಸ್ ಮರ್ತು ಹೋಗುತ್ತೆ ನನಗೆ, ಅವ್ರ ಮುಖ ನೋಡಿದರೆ. ಅವ್ರು ಮ್ಯಾಥಮೆಟಿಕ್ಸ್ ಹೆಂಗೆ ಕಲಿಸ್ಬೇಕು ನನಗೆ ಗೊತ್ತಿಲ್ಲ. ನೋಡಿ 30 ವರ್ಷ ಮ್ಯಾಥಮೆಟಿಕ್ಸ್ ಪಾಠ ಮಾಡಿ ಮ್ಯಾಥಮೆಟಿಕ್ಸ್ ಬಗ್ಗೆ ಪ್ರೀತಿ ಇಲ್ಲ ಅವರಿಗೆ. 30 ವರ್ಷ ಕನ್ನಡ ಪಾಠ ಮಾಡಿ ನನಗೊಂದು ಅನುಭವ ಆಗಿತ್ತು ಸ್ವಾಮಿ, ಹೇಳ್ಬಿಡ್ಬೇಕು ಅದನ್ನು, ಸರಿನೋ ಅಲ್ಲೋ ಗೊತ್ತಿಲ್ಲ. ಎಲ್ಲರೂ ಮದುವೆ ಆದಾಗ ನಾನು ಮದುವೆ ಆದೆ. ಆಗಿ ನಾನು ಬೆಂಗಳೂರಿಗೆ ಹೋದ ತಕ್ಷಣ ನಮ್ಮ ಇನ್ಸ್ಟಿಟ್ಯೂಷನ್ ಸೆಕ್ರೆಟರಿ ಅವರು ಅಲ್ಲಿ ಕನ್ನಡ ಒಬ್ಬರು ಮೇಷ್ಟ್ರನ್ನ ಕರೆದು ಹೊಸದಾಗಿ ಮದುವೆ ಬಂದ ದಂಪತಿಗಳನ್ನು ಕೂಡಿಸ್ಬಿಟ್ಟು ಸಂತೋಷವಾಗಿ ಒಂದು ಕಾರ್ಯಕ್ರಮ, ಡಿನ್ನರ್ ಇಟ್ಕೊಂಡಿದ್ರು, ರಾತ್ರಿ ಊಟ ಇಟ್ಕೊಂಡಿದ್ರು, ಒಂದು ಮನೋರಂಜನೆ ಕಾರ್ಯಕ್ರಮ ಇರಲಿ ಅಂಥೇಳಿ ಆ ಹೆಣ್ಮಗಳು ಕನ್ನಡ ಪ್ರೊಫೆಸರ್ ಅವರು, ಅವರಿಗೆ KS ನರಸಿಂಹಸ್ವಾಮಿ ಅವ್ರದ್ದು ಮೈಸೂರು ಮಲ್ಲಿಗೆ ಒಂದು ಹಾಡು ಚೆನ್ನಾಗಿ ಓದಿ ಅದನ್ನು ಒಂದು ಹಾಡು ಕೇಳಿರಬೇಕು. ಒಂದಿರುಳು ಒಂದಿರುಳು ಕನಸಿನಲ್ಲಿ ಎನ್ನವಳು ಕೇಳಿದಳು ಚಂದ ನಿನಗಾವುದೆಂದು ಅಂತ, ಭಾಳ ಚೆನ್ನಾಗಿರೋ ಪದ್ಯ, ಅದನ್ನು ಓದಿ ಅಂತ ಹೇಳಿದರು. ಆಕೆ ಓದಿದ್ದನ್ನು ಕೇಳಿದ ಮೇಲೆ ದೇವರು ದೊಡ್ಡವನು, ನರಸಿಂಹಸ್ವಾಮಿ ಅಲ್ಲಿ ಇರಲಿಲ್ಲ. ನರಸಿಂಹಸ್ವಾಮಿ ನಾನು ತುಂಬ ಆತ್ಮೀಯರಾಗಿದ್ದವರು, ತುಂಬ ದೊಡ್ಡವರು. ಅವ್ರು ಇರಲಿಲ್ಲ ಅಂತ ತುಂಬ ಸಂತೋಷ ಆಯಿತು ನನಗೆ. ಅವ್ರು ಇದ್ದಿದ್ರೆ ಇದನ್ನು ಯಾಕಾದರೂ ಬರೋದು ನಾವು ಪದ್ಯ ಅನ್ನೋಂಗಾಗಿರುತ್ತೆ. ಆಕೆ ಓದಿದ್ದು ಟೆಕ್ಸ್ಟ್ ಬುಕ್ಕಲ್ಲಿ ಮೇಷ್ಟ್ರು ಕನ್ನಡ ಪಾಠ ಓದ್ತಾರೆ ನೋಡಿ, ಕೆಲವು ಕೆಟ್ಟದಾಗಿ ಅಷ್ಟೇ ಓದಿ. ಒಂದಿರಳು ಎನ್ನವಳು ಕೇಳಿದಳು ಚಂದ ನಿನಗಾವುದೆಂದು, ನಮ್ಮೂರು ಚಂದವೋ ನಿಮ್ಮೂರು ಚಂದವೋ, ಏನು ಚಂದ, ಓದೋದೇ ಚಂದ ಇಲ್ಲ ಅದು. ಅಂದರೆ ಓದಿದಾಗ ಹೇಗಿರಬೇಕು ಅಂದರೆ ಅಕ್ಷರಕ್ಕೆ ಬೆಲೆ ಇಲ್ಲ, ಅಕ್ಷರಕ್ಕೆ ಬೆಲೆಕ್ಕಿಲ್ಲ, ಅದ್ರ ಹಿಂದಿರುವಂಥ ಭಾವನೆಗೆ ಬೆಲೆ ಇದೆ. ಆ ಭಾವನಾತ್ಮಕವಾಗಿ ಓದುವಂಥ, ನನಗೆ ನೆನಪಿದೆ, ನಾನು ಧಾರವಾಡದಲ್ಲಿ ಓದ್ತಿರ್ಬೇಕಾದ್ರೆ ನಮ್ಮ ಗುರುಗಳು ವರದರಾಜ್ ಹುಯಿಲುಗೋಳ ಮೇಷ್ಟ್ರು, ಕನ್ನಡ ಮೇಷ್ಟ್ರು, ಅವ್ರು ಹರಿಶ್ಚಂದ್ರ ಕಾವ್ಯ ಹೇಳೋರು, ಪಾಠ ಮಾಡೋರು ನಮಗೆ. ನಾನು ಸೈನ್ಸ್ ಹುಡುಗ, ಆದರೆ ಅವರು ಓದಿದ್ದು ಹರಿಶ್ಚಂದ್ರ ಕಾವ್ಯ ಇದುವರೆಗೂ ಮರೆತಿಲ್ಲ. ಅವನು ಹುಲ್ಲು ಕಿತ್ಕೊಂಬರೋಕ್ಕೆ ಹೋಗಿ ಸತ್ತೋದ, ಮಗ ರೋಹಿತಾಶ್ವ ಸತ್ತೋದ್ರೆ ಆ ಚಂದ್ರಮತಿ ಹೆಣ ತೊಗೊಂಡ್ಬಂದಾಗ ಹರಿಶ್ಚಂದ್ರ ಕಾಯ್ತಾ ಇದ್ದಾನಲ್ಲಿ. ಗೊತ್ತಾಯ್ತು ಅವನಿಗೆ ಕೊನೆಗೆ, ಅವನು ದುಡ್ಡು ಕೊಡೋದು ದುಡ್ಡಿಲ್ಲ ಅಂದಾಗ ಮಂಗಳಸೂತ್ರ ಒತ್ತೆ ಇಡು ಅಂತ ಹೇಳ್ದ. ಆಕೆ ಅಂದು, ಇದು ಗುಪ್ತ ಮಂಗಳಸೂತ್ರ, ಇದು ಯಾರಿಗೂ ಕಾಣಿಸ್ತಾ, ನನ್ನ ಗಂಡನಿಗೆ ಮಾತ್ರ ಕಾಣಿಸ್ಬೇಕು, ಆಗ ನನ್ನ ಗಂಡನಿಗೆ ಅಪಾಯ ಆಗಿರಬೇಕು ಅಂತ ಹೇಳ್ತಾನೆ. ಇಲ್ಲ, ನಾನೇ ನಿನ್ನ ಗಂಡ ಹರಿಶ್ಚಂದ್ರ ಅಂತ ಹೇಳಿ. ಮಗ ಹೆಂಗೆ ಸತ್ತ ಅಂತ ಕೇಳಿದ್ರೆ ಹೇಳ್ತಾಳೆ, ಹುಲ್ ತರೋಕೆ ಹೋದಾಗ ಹಾವು ಕಚ್ಚಿ ಸತ್ತು ಹೋದ ಅವನು ಅಂತ. ಅವನಿಗೆ ಮಗ ಸತ್ತು ಹೋದ ಅಂತ ದುಃಖ ಆಯಿತು ನಿಜ, ಅದಕ್ಕಿಂತ ಹೆಚ್ಚು ದುಃಖ ಆದದ್ದು ಆ ವರದರಾಜ್ ಹುಯಿಲುಗೋಳ ಹೇಳುವಂಥ ರೀತಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಹೇಳ್ತಾರೆ, ಋಷಿವರರ ಯಾಗವಂ ಕಾದಿ ಮಡಿದಾತನಲ್ಲ, ರಾಜರೊಡನೆ ಹೋರಾಡಿ ಮಡಿದಾತನಲ್ಲ, ಮಗನೇ ಒಡ ಹುಲ್ಲು ತರ ಹೋಗಿ ಬಡ ಹಾವು ಕಚ್ಚಿ ಮಡಿವರೇ ಕಂದ, ಹುಲ್ಲು ಕದೋಕೆ ಹೋಗಿ ಹಾವು ಕಡೆ ಸಾಯ್ಬೇಕೇನಪ್ಪ ನೀನು ಅಂತ ಹೇಳ್ತಾನೆ. ಅವನು ಹುಡುಗ ಹುಲ್ಲು ತರೋಕೆ ಹೋದಾಗ ಸೂರ್ಯವಂಶ ಒಂದು, ಸೂರ್ಯ ಅಂದುಕೊಂಡಂತೆ ನನ್ನ ಕುಲದ ಕುಡಿ ಹೋಯ್ತಲ್ಲ ಅಂತ ಹೇಳಿ ಸಮುದ್ರದಲ್ಲಿ ಬಿದ್ದ ಅಂತ ಹೇಳೋದನ್ನು ವರದರಾಜ ಶುರುಗಳು ಹೇಳಬೇಕಾರು. ತನ್ನ ಕುಲದ ಕುಡಿ ಮುರುಡಿತೆ ಮುಮ್ಮಳಂ ತಾಳಲಾರದೆ ರವಿ ಬಿದ್ದನಂದು ಪಡುವಣ ಕಡಲಳು ಅಂತ ಹೇಳಿದ್ದನ್ನು ಕೇಳಿದ 35 ವರ್ಷದ ಹಿಂದೆ. ಅವ್ರು ಹೇಳಿದ ಮಾತು ಎಷ್ಟು ಚೆನ್ನಾಗಿತ್ತು ಅಂದರೆ, ಹೇಳಿ ಕನ್ನಡಕ್ಕೆ ತೆಗೆದಿಟ್ಟು ಅಳೋರು, ಕಣ್ಣು ಒರೆಸ್ಕೊಂಡ್ಬಿಡೋರು. ಅವ್ರು ಎಷ್ಟು ಬಾರಿ ಪಾಠ ಮಾಡಿದ್ರು ಹರಿಶ್ಚಂದ್ರ ಕಾವ್ಯ, ಎಷ್ಟು ಜನಕ್ಕೆ ಮಾಡಿದ್ರು ಗೊತ್ತಿಲ್ಲ. ಆದರೆ ಅವತ್ತು ಹೇಳಬೇಕಾದ್ರೆ ಹರಿಶ್ಚಂದ್ರ ಮುಂದೆ ಇದ್ದ, ಅವ್ರ ಕಣ್ಣು ಮುಂದೆ ಲೋಹಿತಾಶ್ವ ಸಾಯ್ತಾ ಇದ್ದ. ಈ ಭಾವನೆಯಿಂದ ಪಾಠ ಮಾಡಿದಾಗ ಯಾವ ಭಾಷೆ ಆಗಲಿ ಯಾವುದೇ ವಿಷಯ ಆಗಲಿ ಅದ್ಭುತ ಅನಿಸ್ಬಿಡುತ್ತೆ ಮಕ್ಕಳಿಗೆ. ನಾನು ಕನ್ನಡ ಕಲ್ತಿಲ್ಲ, ಅಂದರೆ ಪಾಠ ಮಾಡಿದ್ದು ಅವು ಬಿಟ್ಟಿದ್ದು, ಮುಂದೆ ವಿಜ್ಞಾನ ಓದ್ಕೊಂಡು ಹೋದವನು ನಾನು. ಆದರೆ ವರದರಾಜ ಹುಯಿಲುಗೋಳ ಪಾಠ ಮಾಡಿದ್ದು ಹರಿಶ್ಚಂದ್ರ ಕಾವ್ಯ ಇನ್ನೂ ಕಣ್ಣು ಮುಂದೆ ಕೂತಿದೆ. ಅಂದರೆ ಯಾವ ವಿಷಯವನ್ನು ನಾನು ಎಷ್ಟು ಅನುಭವಿಸಿ ಹೇಳ್ತೇನೆ ಅನ್ನೋದ್ರ ಮುಖ್ಯ ಇದೆ. ನಮ್ಮ ರಂಗನಾಥಾನಂದಜಿ ಪ್ರಶ್ನೆಯಲ್ಲಿ ಇರುವಂಥದ್ದು, ಡು ಯು ಲವ್ ಯುವರ್ ಸಬ್ಜೆಕ್ಟ್ ನಾಟ್ ಬಿಕಾಸ್ ಇಟ್ ಗಿವ್ಸ್ ಯುವರ್ ಸ್ಯಾಲರಿ, ಇಟ್ ಗಿವ್ಸ್ ಯುವರ್ ಜಾಬ್. ಡಸ್ ಇಟ್ ಮೇಕ್ ಯು ವೆರಿ ಹ್ಯಾಪಿ? ನಿಮಗೆ ವಿಷಯದ ಬಗ್ಗೆ ಅಭಿಮಾನ ಇದೆಯಾ, ಪ್ರೀತಿ ಇದೆಯಾ, ಓದಿದ ಸಂತೋಷ ಆಗತ್ತಾ ಅಂದರೆ ಮಾತ್ರ ನಾನು ಆ ವಿಷಯವನ್ನು ಸಮೃದ್ಧವಾಗಿ ಚೆನ್ನಾಗಿ ಪಾಠ ಮಾಡ್ಬೋದು. ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಭಾಳ ಚೆನ್ನಾಗಿರುವಂಥದ್ದು. ಟೈಮ್ ಕಮ್ಮಿ ಇರೋದ್ರಿಂದ ಸ್ವಲ್ಪ ಬ್ಯಾಗ್ ಹೇಳ್ಕೊಂಡು ಹೋಗ್ತೀನಿ, ಭಾಳ ವಿಷಯವಾಗಿ ಹೇಳಬೇಕು ಅದನ್ನು. ಎರಡನೇ ಪ್ರಶ್ನೆ, ಡು ಯು ಲವ್ ಯುವರ್ ಪ್ರೊಫೆಷನ್? ನಿಮ್ಮ ವೃತ್ತಿ ಬಗ್ಗೆ ನಿಮಗೆ ಪ್ರೀತಿ ಇದೆಯಾ? ವಿಷಯದ ಬಗ್ಗೆ ಪ್ರೀತಿ ಇದೆಯಾ? ಆಗೋಯ್ತು. ಎರಡನೇದು, ವೃತ್ತಿ ಬಗ್ಗೆ ಪ್ರೀತಿ ಇದೆಯಾ? ಅಂದರೆ ನನಗೊಂದು ಕೆಲಸ ಕೊಟ್ಟಿದೆ, ಜೀವನಕ್ಕೊಂದು ಮಾರ್ಗ ಕೊಟ್ಟಿದೆ ಅಂತ ಪ್ರೀತಿ ಅಲ್ಲ. ನನಗೆ ಮೇಷ್ಟ್ರ ಕೆಲಸದ ಬಗ್ಗೆ ತುಂಬ ಪ್ರೀತಿ ಇದೆ, ಇದು ಬಿಟ್ಟರೆ ಬೇರೆ ವಿಷಯ ಚೆನ್ನಾಗಿಲ್ಲ, ನನಗೆ ಯಾವ ಕೆಲಸನೂ ಚೆನ್ನಾಗಿ ಅನಿಸಲ್ಲ, ಮೇಷ್ಟ್ರ ಕೆಲಸನೇ ಒಳ್ಳೆಯದು ಅಂತ ಅನಿಸುತ್ತಾ ನನಗೆ? ಸ್ನೇಹಿತರೆ ಹೇಳ್ತೀನಿ,
ಕೆಲವು ಜನ ಮಾತಾಡ್ತಾರೆ ಟೀಚರ್ ಬೈ ಚಾಯ್ಸ್ ಆ್ಯಂಡ್ ಟೀಚರ್ ಬೈ ಚಾನ್ಸ್ ಅಂತ. ನನಗದಷ್ಟು ಇಷ್ಟ ಇಲ್ಲ. ಕೆಲವರು ಟೀಚರ್ ಆಗಲೇಬೇಕು ಅಂತ ಹೋಗಿ ಟೀಚರ್ ಆದವರು, ಇನ್ನು ಕೆಲವು ಕಾರಣಾಂತರವಾಗಿ ಏನೂ ಸಿಗದೆ ಟೀಚರ್ ಆದವರು ಅಂತ ತಮಾಷೆ ಮಾಡ್ತಾರೆ. ನನಗೆ ಅದ್ರ ಬಗ್ಗೆ ಇಷ್ಟ ಇಲ್ಲ. ಯಾಕೆ ಗೊತ್ತಾ? ಒಂದು ಕಲ್ಪನೆ ಮಾಡ್ಕೊಳ್ಳಿ ಸ್ನೇಹಿತರೆ, ನಾವೆಲ್ಲ ಒಂದು ಪಿಕ್ನಿಕ್ ಹೋಗ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ. ಹಿಮಾಲಯದ ಘಾಟ್ ಸೆಕ್ಷನಲ್ಲಿ ಬದ್ರಿಗೆ ಹೋಗ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ. ಭಾರಿ ಕಷ್ಟ ಜರ್ನಿ. ಒಂದು 5-6 ಬಸ್ ಮಾಡ್ಕೊಂಡು ಎಲ್ಲರೂ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಯಾರೋ ಒಬ್ಬರು ಕುತೂಹಲದಿಂದ ಹೋಗಿ ನೋಡಿದ್ರಿ ನೀವು, ಆ ಬಸ್ ಡ್ರೈವರ್ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋದ್ರಿ. ಆ ಡ್ರೈವರ್ನ ಕೇಳಿದ್ರಿ ಅಂತ ಇಟ್ಕೊಳ್ಳಿ, ಏನಪ್ಪ ಎಷ್ಟು ವರ್ಷದಿಂದ ಡ್ರೈವ್ ಮಾಡ್ತಾ ಇದೆಯಾ ನೀನು ಅಂತ. ಏನೋ ಸಾರ್ ಒಂದು 2 ವರ್ಷ ಆಯಿತು ಮಾಡ್ತಾ ಇದ್ದೀನಿ ಅಂದ. ಕಷ್ಟ ಅಲ್ಲೇನಪ್ಪ ಜರ್ನಿ ಇದು ಅಂತ ಕೇಳಿದ್ರಿ. ಭಾಳ ಕಷ್ಟ ಸರ್, ಒಂದು ಚೂರು ಎಚ್ಚರ ತಪ್ಪಿದರೆ ಬಸ್ಸೂ ಸಿಗಲ್ಲ, ಮನುಷ್ಯರು ಬಿಡಿ ಬಸ್ಸೇ ಸಿಗಲ್ಲ, ಅದು ಆ ಥರ ಇದೆ ಅಂತೆ. ನಿನಗೆ ಡ್ರೈವಿಂಗ್ ತುಂಬ ಇಷ್ಟನಾ ಅಂತ ಕೇಳಿದ್ರಿ. ಆ ಡ್ರೈವರ್ ಹೇಳ್ತಾನೆ, ಅಯ್ಯೋ ಈ ಡ್ರೈವರ್ ಕೆಲಸ ಯಾರಿಗೆ ಬೇಕು ಸರ್, ಇದು ನನಗೆ ಡ್ರೈವಿಂಗ್ ಅಂದ್ರೇ ಇಷ್ಟ ಇಲ್ಲ ಸರ್. ನಿಜ ಹೇಳಬೇಕು ಅಂದರೆ ಏನೋ ಧರ್ಮ ನನ್ನ ದೈವ ಚೆನ್ನಾಗಿಲ್ಲ ಸರ್, ಭಗವಂತ ನನ್ನ ಡ್ರೈವರ್ ಮಾಡಿಬಿಟ್ಟ, ನನಗೆ ಇಂಟ್ರೆಸ್ಟೇ ಇಲ್ಲ ಸರ್. ಎಷ್ಟರ ಮಟ್ಟಿಗೆ ಅಂದರೆ ಆ ಸ್ಟೇರಿಂಗ್ ವೀಲ್ ಹಿಂದೆ ಕೂತಷ್ಟು ನಿದ್ದೆ ಬರುತ್ತೆ ನನಗೆ ಅಂತ ಅವನು ಹೇಳ್ದ ಅಂತ ಇಟ್ಕೊಳ್ಳಿ. ಆ ಬಸ್ಸಲ್ಲಿ ಹೋಗೋಕ್ಕೆ ಧೈರ್ಯ ಬರುತ್ತಾ ನಿಮಗೆ? ಮೊದಲು ಆ ಡ್ರೈವರು, ಆ ರಸ್ತೆ, ಅವನಿಗೇನೇನೂ ಆಸಕ್ತಿ ಇಲ್ಲ, ಅವನ ಡ್ರೈವಿಂಗ್ ಕೆಲಸನೇ ಆಸಕ್ತಿ ಇಲ್ಲ, ಹೋಗಿ ಮನಸ್ಸು ಬರುತ್ತಾ? ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಒನ್ ಬ್ಯಾಡ್ ಟ್ಯಾಕ್ಸಿ ಡ್ರೈವರ್, ಒನ್ ಬ್ಯಾಡ್ ಕಾರ್ ಡ್ರೈವರ್ ಕ್ಯಾನ್ ಪುಟ್ 5 lives ಇಂಟು ರಿಸ್ಕ್. ಒಬ್ಬ ಚೆನ್ನಾಗಿ ಆಸಕ್ತಿ ಇಲ್ಲುವಂಥ ಕಾರಿನ ಡ್ರೈವರ್ ಇದ್ದರೆ 5 ಜೀವ ಅಪಾಯದಲ್ಲಿದೆ, ಅವನದು ಸೇರಿಸಿ. ಒಬ್ಬ ಬಸ್ ಡ್ರೈವರ್ ಆಸಕ್ತಿ ಇಲ್ಲದೆ ಡ್ರೈವ್ ಮಾಡ್ತಾ ಇದ್ರೆ 50 ಜೀವ ಅಪಾಯದಲ್ಲಿದೆ. ತಾವು ನೋಡಿದ್ದೀರಿ, ಪೇಪರಲ್ಲಿ ಬರ್ತಾ ಇರುತ್ತೆ, ನೋಡಿದ್ದು ಕೇರ್ಲೆಸ್ ಆಗಿ ಡ್ರೈವ್ ಮಾಡಿದ ಅಂತೇಳಿ. 1 ಕೇರ್ಲೆಸ್ ಬಸ್ ಡ್ರೈವರ್ ಇದ್ದರೆ 50 ಜನ ಜೀವ ಅಪಾಯದಲ್ಲಿದೆ. ಒಬ್ಬ ಪೈಲಟ್ ಸ್ವಲ್ಪ ಕೇರ್ಲೆಸ್ ಆಗಿಲ್ಲದೆ ಹೋದರೆ, ಕೇರ್ಲೆಸ್ ಆಗಿದ್ದರೆ 300 ಜೀವ ಅಪಾಯದಲ್ಲಿದೆ. ಒಬ್ಬ ಕೇರ್ಲೆಸ್ ಟೀಚರ್ ಆಗಿದ್ದಿದ್ರೆ 10,000 ಜೀವ ಅಪಾಯದಲ್ಲಿದೆ. 10,000 ಜೀವ ಅಪಾಯದಲ್ಲಿದೆ. ಒಬ್ಬ ಮೇಷ್ಟ್ರು 30 ವರ್ಷ ಪಾಠ ಮಾಡಿದರೆ ಅವನ ಕಡೆ ಕಲಿಯುವಂಥವ್ರು 10,000 ಜನ ಮಕ್ಕಳು. ನಾನು ಹೇಳ್ತಾ ಇರ್ತೇನೆ, ನೀವು ಚೆನ್ನಾಗಿ ಶಕ್ತಿಯಿಂದ ಟೀಚ್ ಮಾಡಿದರೆ ಒಬ್ಬ ಹುಡುಗ ರಾಷ್ಟ್ರಪತಿ ಆಗ್ಬೋದು, ಅಥವಾ ರಾಷ್ಟ್ರಪತಿ ಆಗುವಂಥ ಶಕ್ತಿ ಇರುವಂಥ ಹುಡುಗ ಅಟೆಂಡರ್ ಆಗಿ ಉಳ್ಕೋಬೋದು ಜೀವನದಲ್ಲಿ. ಅದು ಎರಡು ನಾವೇ ಮಾಡುವಂಥದ್ದು. ಈ ಸಂದರ್ಭದ ವಿಷಯ ಹೇಳಬೇಕು. ಸುಮಾರು 6 ವರ್ಷದ ಹಿಂದೆ, 5.5-6 ವರ್ಷದ ಹಿಂದೆ ನಾನು ಮದ್ರಾಸಿಗೆ ಹೋಗಿದ್ದೆ. ಯಾವುದೋ PhD ಥೀಸಿಸ್ ಇವ್ಯಾಲ್ಯೂಯೇಷನ್ ಮಾಡಬೇಕು ಅಂತ ಹೋಗಿದ್ದೆ. ಹೋದಾಗ ನನ್ನ ಸ್ನೇಹಿತ ಒಬ್ಬರು ವೈಸ್ ಚಾನ್ಸಲರ್ ಆಗಿದ್ದರು, ಬಾಲಗುರುಸ್ವಾಮಿ ಅಂತ ವೈಸ್ ಚಾನ್ಸಲರ್ ಆಗಿದ್ದರು. ಊಟಕ್ಕೆ ಇಬ್ಬರು ಕೂಡ ಮಾಡೋಣ ಬನ್ನಿರಿ ಅಂದರು. ಊಟ ಮಾಡಿದ್ವಿ ಮಧ್ಯಾಹ್ನ. ತಕ್ಷಣ ಕೇಳಿದರು, ಡಾಕ್ಟರ್ ಕಲಾಂ ಭೇಟಿ ಆಗ್ತೀರಾ ಅಂತ ಕೇಳಿದರು. ಆಗ್ಬೋದೇನು ತೊಂದರೆ ಇಲ್ಲ ಅಂತಂದೆ. ಆಗ ಡಾಕ್ಟರ್ ಕಲಾಂ ಅಣ್ಣಾ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರಾಗಿ ಕೆಲಸ ಮಾಡ್ತಾಯಿದ್ರು, ಪ್ರೊಫೆಸರ್ ಎಮಿರಿಟಸ್ ಅಂತ ಇದ್ದರು. ಆಗ ಅವರಿಗೆ ತಾವು ಪ್ರೆಸಿಡೆಂಟ್ ಆಗ್ತೀವಿ ಅಂತ ಕಲ್ಪನೆ ಇಲ್ಲ, ನಮಗೂ ಗೊತ್ತಿಲ್ಲ ಪ್ರೆಸಿಡೆಂಟ್ ಆಗ್ತಾರೆ ಅಂತ. ನಾನು ಆ ವೈಸ್ ಚಾನ್ಸಲರ್ ಇಬ್ಬರು ನಡ್ಕೊಂಡು ಅವ್ರ ರೂಮಿಗೆ ಹೋದ್ವಿ. ರೂಮಿಗೆ ಕೂತು ಭಾಳ ಸಿಂಪಲ್ ಮನುಷ್ಯ, ಮಾತಾಡ್ತಾ ಇದ್ವಿ. ಒಂದು 2-2.5 ಗಂಟೆ ಮಾತಾಡಿರಬೇಕು, ಅದು ಇದು ಎಲ್ಲ ವಿಚಾರ ಮಾತಾಡಿದ್ವಿ. ನನ್ನ ಸಂಸ್ಥೆದು ಆ ಟೀಚರ್ ಟ್ರೈನಿಂಗ್ದು ಸಂಸ್ಥೆ ಬ್ರೋಷರ್ ಕೊಟ್ಟೆ, ಅವರಿಗೆ ಪುಸ್ತಕ ಕೊಟ್ಟೆ. ನೋಡಿದರು, ನೋಡಿಬಿಟ್ಟು ಏನಿದು, ಏನು ಮಾಡ್ತಾ ಇದ್ದೀರಿ ಇಲ್ಲಿ ಅಂದರು. ಇದು ಟೀಚರ್ ಟ್ರೈನಿಂಗ್ ಮಾಡ್ತಾ ಇದ್ದೀವಿ ಸರ್ ಅಂದೆ. ಹೌದಾ? ಆ ಹೊತ್ತಿಗೆ ಆಲ್ಮೋಸ್ಟ್ ತೀರ್ಮಾನ ಆಗಿತ್ತು, ಡಾಕ್ಟರ್ ಕಲಾಂ ಅವರು ಬೆಂಗಳೂರಿರುವಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಗೆ ಬರ್ತಾರೆ ಅಂಥೇಳಿ. ಯಲಹಂಕ ಹತ್ರ ಮನೆ ಕೂಡ ತೊಗೊಂಡಾಗಿತ್ತು ಅವರಿಗೆ ಆ ಸಂದರ್ಭ. ಅದು ತಕ್ಷಣ ಹೇಳಿದರು, ಏನಿವೆ ನಾನು ಬೆಂಗಳೂರು ಬರ್ತಾ ಇದ್ದೀನಿ, ನಾನು ಕ್ಲಾಸ್ ತೊಗೋತೀನಿ ನಿಮ್ಮಲ್ಲಿ ಅಂದರು. ನೀವು ಯಾಕೆ ರೀ ಪಾಠ ಮಾಡ್ತೀರಿ ಅಂತ ಕೇಳಿದೆ. ಇಲ್ಲ ರೀ, ನಾನು ಪಾಠ ಭಾಳ ಇಷ್ಟ ನನಗೆ, ಸ್ಯಾಟರ್ಡೆ ಮಧ್ಯಾಹ್ನ ಫಿಕ್ಸ್ ಮಾಡಿಬಿಡಿ ನಾನು ಕ್ಲಾಸು, ಶನಿವಾರ ಮಧ್ಯಾಹ್ನ ಕ್ಲಾಸ್ ತೊಗೊಂಡ್ಬಿಡ್ತೀನಿ ಅಂದರು. ಟೈಮ್ ಟೇಬಲ್ ಕೂಡ ಫೈನಲೈಸ್ ಮಾಡಿಬಿಟ್ರು ಅವ್ರು ಹಾಗೇನೆ. ಆಮೇಲೆ ಆಯಿತು ಸರ್ ಅಂದೆ, ಬಂದೆ. 3 ತಿಂಗಳ ಮೇಲೆ ಪೇಪರಲ್ಲಿ ಬಂತು ಸುದ್ದಿ, ಅವ್ರು ರಾಷ್ಟ್ರಪತಿ ಆಗ್ತಾರೆ ಅಂತ ಗೊತ್ತಾಯಿತು. ತಕ್ಷಣ ನಾನು ಮದ್ರಾಸಿಗೆ ಫೋನ್ ಮಾಡಿದೆ. ಸರ್ ಈಗ ತಾನೇ ಪೇಪರಲ್ಲಿ ಗೊತ್ತಾಯಿತು ನೀವು ರಾಷ್ಟ್ರಪತಿ ಆಗ್ತೀರಂತೆ, ಎಂಥ ದುರಂತ ಸರ್ ಅಂದೆ. ವಾಟ್ ಎ ಟ್ರಾಜಿಡಿ ಸರ್ ಅಂದೆ. ಟ್ರಾಜಿಡಿ? ಅವರು ಟ್ರಾಜಿಡಿ, ಮೈ ಬಿಕಮಿಂಗ್ ಪ್ರೆಸಿಡೆಂಟ್ ಇಸ್ ಟ್ರಾಜಿಡಿ ಫಾರ್ ಯು ಅಂದರು. ರಾಷ್ಟ್ರಪತಿ ಆಗೋ ದುರಂತನಾ ನಿಮಗೆ ಅಂತ ಕೇಳಿದರು. ಸರ್ ನೀವು ರಾಷ್ಟ್ರಪತಿ ಆಗೋ ದುರಂತ ಅಲ್ಲ, ದುರಂತ ಅಂದರೆ ನೀವು ಎಷ್ಟು ಕೆಲಸ ತಪ್ಪಿಸ್ಕೋತಾ ಇದ್ದೀರಿ ಈಗ ಅಂತಂದೆ. ಯು ಆರ್ ಮಿಸ್ಸಿಂಗ್ ಟೀಚಿಂಗ್ ಅಂದೆ. ಜೋರಾಗಿ ನಕ್ಬಿಟ್ರು. ನೋ ನೋ ನೋ, ಆಫ್ಟರ್ ಮೈ ಟರ್ಮ್ ಈಸ್ ಓವರ್ ಐಲ್ ಕಮ್ ಬ್ಯಾಕ್ ಆ್ಯಂಡ್ ಟೀಚ್. ನಾನು ಪ್ರೆಸಿಡೆಂಟ್ ಕೆಲಸ ಮುಗಿದ್ಮೇಲೆ ಬಂದು ಪಾಠ ಮಾಡ್ತೀನಿ ಅಂತ ಹೇಳಿದರು. ಇದು ಯಾಕೆ ಹುಚ್ಚು ನಿಮಗೆ ಪಾಠದ್ದು ಅಂತ ಕೇಳಿದೆ. ಅವರೊಂದು ಸಂದರ್ಭ ಹೇಳಿದರು ನನಗೆ. ತಮಗೆಲ್ಲ ರಾಮೇಶ್ವರಂ ಗೊತ್ತು, ಭಾರತದ ದಕ್ಷಿಣ ತುದಿ ಇರುವಂಥ ಸಣ್ಣ ಊರು, ಸಮುದ್ರ ದಂಡೆ ಮೇಲೆ ಇರುವಂಥದ್ದು. ಅಲ್ಲಿ ಒಂದು ಶಾಲೆ ಇದೆ. ಅಲ್ಲಿ ಬೆಸ್ತರ ಮಕ್ಕಳಿಗೋಸ್ಕರ ಅಂತ ಮಾಡಿದಂಥ ಶಾಲೆ. ಅಲ್ಲಿ ಏನು ಶಾಲೆಗೆ ವಿಶೇಷತೆ ಏನೂ ಇಲ್ಲ. ಬ್ಲ್ಯಾಕ್ ಬೋರ್ಡ್ ಬ್ಲ್ಯಾಕ್ ಇಲ್ಲ, ಯಾಕಂದರೆ ಪೇಂಟೇ ಮಾಡಿಲ್ಲ ಯಾರು. ಬೆಂಚ್ ಇಲ್ಲ, ನೆಲದ ಮೇಲೆ ಕೂತ್ಕೋಬೇಕು ಮಕ್ಕಳೆಲ್ಲ. ಅಲ್ಲೊಬ್ಬ ಮೇಷ್ಟ್ರಿದ್ರು, ಶಿವಸುಬ್ರಹ್ಮಣ್ಯಂ ಅಯ್ಯರ್ ಅಂತ ಮೇಷ್ಟ್ರು. ಅಯ್ಯರ್ ಮಾಸ್ಟರ್ ಅಂತ ಕರಿತಿದ್ರಂತೆ. ಅವ್ರ ಕ್ಲಾಸಿಗೆ ಹೋದಾಗ ಒಂದೇ ಟೀಚಿಂಗ್ ಏಡ್ ಅವ್ರ ಕಡೆ ಇರೋದು, ನ್ಯೂಸ್ ಪೇಪರ್. ಅವತ್ತಿನ ನ್ಯೂಸ್ ಪೇಪರ್ ತೊಗೊಂಡು ಹೋಗೋದು.
ಮಕ್ಕಳಿಗೆ ಓದಿ ಹೇಳೋರಂತೆ, ನೋಡಿ ಪ್ರಪಂಚದಲ್ಲೆಲ್ಲ ಆಗ್ತಾ ಇದೆ, ರಾಮೇಶ್ವರಮೇ ಜಗತ್ತು ಅನ್ಕೋಬೇಡಿ, ಭಾರತದ ದೊಡ್ಡ ದೊಡ್ಡ ಊರಿದೆ, ಬಾಂಬೆ, ಡೆಲ್ಲಿ, ಕಲ್ಕತ್ತಾ ಎಲ್ಲ ಇದೆ, ನಾನು ನೋಡಿಲ್ಲ, ಅವತ್ತು ನೀವು ನೋಡಬೇಕು, ಅದನ್ನು ಹೋಗಬೇಕು, ಪ್ರಪಂಚ ದೊಡ್ಡದು ಅಂತ ಹೇಳೋರು. ತಮ್ಮ ಕನಸುಗಳನ್ನೆಲ್ಲ ಮಕ್ಕಳ ಕಣ್ಣಲ್ಲಿ ಹಾಕೋರು ಮೇಷ್ಟ್ರು. ಒಂದು ದಿವಸ ಈ ಮೇಷ್ಟ್ರು ಒಂದು 5-6 ವರ್ಷದ ಹುಡುಗ ಬೀಚ್ ಮೇಲೆ ಕೂತಿದ್ದೆ, ಸಮುದ್ರ ದಂಡೆ ಮೇಲೆ ಕೂತಿದ್ರಂತೆ. ಕೂತಾಗ ಒಂದು ಹಕ್ಕಿ ಹಾರ್ತಾ ಇತ್ತು, ಮೇಲೊಂದು ವಿಮಾನ ಹೋಯ್ತು. ತಕ್ಷಣ ಮಗು ಕೇಳ್ತು, ಸರ್ ವಿಮಾನ ಹೆಂಗೆ ಹಾರುತ್ತೆ ಸರ್, ಇದು ಭಾರ ಅಲ್ವಾ, ಅದು ಯಾಕೆ ಹಾರುತ್ತೆ ಅದು ಅಂತ ಕೇಳ್ತಂತ ಮಗು. ಆ ಮೇಷ್ಟ್ರು, ಅತ್ಯಂತ ಪ್ರಾಮಾಣಿಕ ಮೇಷ್ಟ್ರು, ಸಿಂಪಲ್ ಮೇಷ್ಟ್ರು ಹೇಳಿದರು, ನನಗೂ ಗೊತ್ತಿಲ್ಲ ಮಗು, ವಿಮಾನ ಹೆಂಗೆ ಹಾರುತ್ತೆ ಗೊತ್ತಿಲ್ಲ, ಯಾಕಂದರೆ ನಾನು ವಿಮಾನ ಕೆಳಗೆ ನೋಡೇ ಇಲ್ಲ, ಏರ್ಪೋರ್ಟೇ ನೋಡಿಲ್ಲ ನಾನು. ಆದರೆ ನೀನು ನೋಡಬೇಕು, ನೋಡೋದಷ್ಟೇ ಅಲ್ಲ, ಒಂದು ಒಳ್ಳೆ ವಿಮಾನ ಮಾಡಿ ಚಂದ್ರನ ಮೇಲೆ ತೊಗೊಂಡು ಹೋಗಬೇಕು ಅಂತ. ದಯವಿಟ್ಟು ಗಮನಿಸ್ಬೇಕು ಸ್ನೇಹಿತರೆ, ಒಂದು ಒಳ್ಳೆ ವಿಮಾನ ಮಾಡಿ ಚಂದ್ರನ ಮೇಲೆ ತೊಗೊಂಡು ಹೋಗಬೇಕು ಅಂತ ಹೇಳಿದ್ರಂತೆ. ಆ ಮಾತನ್ನು ಮಗು ನೆನೆಸ್ಕೊಂಡು 65 ವರ್ಷದ ನಂತರ ನನಗೆ ಹೇಳುತ್ತೆ, ಆ್ಯಸ್ ಕಲಾಂ ಹೇಳ್ತಿರೋದು, ನಾನು ಆ ಮಗು 6 ವರ್ಷದ ಮಗು ದಂಡೆ ಮೇಲೆ ಕೂತ್ಕೊಂಡು ನಾನು ಮೇಷ್ಟ್ರು ಹೇಳಿದರು ಒಳ್ಳೆ ವಿಮಾನ ಮಾಡಿ ಚಂದ್ರ ಮೇಲೆ ತೊಗೊಂಡು ಹೋಗು ಅಂತ ಹೇಳಿ. ಇವತ್ತು ನಾನೇನಾದರೂ ವೈಮಾನಿಕ ಸಂಸ್ಥೆಯಲ್ಲಿ ನಿರ್ದೇಶಕ ಅಂತ ಕೆಲಸ ಮಾಡಿ ವೈಮಾನಿಕ ತಂತ್ರಜ್ಞತೆಯಲ್ಲಿ ನಾನು ವಿಜ್ಞಾನಿ ಆಗಿದ್ದಿದ್ರೆ, ಇಫ್ ಟುಡೇ ಐ ಆಮ್ ಏರೋಸ್ಪೇಸ್ ಇಂಜಿನಿಯರ್, ಇಟ್ ಈಸ್ ಬಿಕಾಸ್ ಆಫ್ ಮೈ ಟೀಚರ್. ಅವರಿಂದಾಗಾಯಿತು. ಅವ್ರು ಹೇಳ್ತಾರೆ, ದ ಸೀಡ್ ಫಾರ್ ಮೈ ಡಿಸೈರ್, ಅವ್ರದೇ ವರ್ಡು, ಚೇಂಜ್ ಮಾಡೋಕ್ಕಾಗಲ್ಲ ನನಗೆ. ದ ಸೀಡ್ ಫಾರ್ ಮೈ ಡಿಸೈರ್ ಟು ಬಿಕಮ್ ಎನ್ ಏವಿಯೇಷನ್ ಸೈಂಟಿಸ್ಟ್ ವಾಸ್ ಸೋನ್ ಬೈ ಮೈ ಟೀಚರ್ ಆನ್ ದ ಬೀಚ್ ಆಫ್ ರಾಮೇಶ್ವರಂ ಅಂತ ಹೇಳಿದರು. ಜಾನ್ ಕೆನೆಡಿ ಭಾಷಣ ಮಾಡಿದರು ಅಮೆರಿಕಾದಲ್ಲಿ 61ನೇ ಇಸ್ವಿಗೆ. ಈ ದಶಮಾನ ಮುಗಿಯೋ ಹೊತ್ತಿಗೆ ನಾವು ಮನುಷ್ಯನನ್ನು ಚಂದ್ರನ ಮೇಲೆ ಇಳಿಸ್ತೇವೆ ಅಂತ ಹೇಳಿದರು. 69ರಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರನ ಮೇಲೆ ಇಳಿದ ಅಂತ ಹೇಳ್ತೇವೆ. ಅದಕ್ಕೆ ಕಲಾಂ ಹೇಳ್ತಾರೆ, ಜಾನ್ ಕೆನೆಡಿ 61ರಲ್ಲಿ ಹೇಳಿದ, ಅದಕ್ಕಿಂತ 20 ವರ್ಷ ಮೊದಲು ನನ್ನ ಮೇಷ್ಟ್ರು ಹೇಳಿದರು ವಿಮಾನ ಮಾಡಿ ಚಂದ್ರ ಮೇಲೆ ತೊಗೊಂಡು ಹೋಗು ಅಂತ. ಅದಕ್ಕೆ ಮೂನ್ ಮಿಷನ್ ಅಂತ ಶುರು ಮಾಡಿದರು ಅವರು. ಅಂದರೆ ಒಬ್ಬ ಹುಡುಗ, ಶಾಲೆಯಲ್ಲಿ ಕೂತಂಥ ಹುಡುಗ, ಏನೂ ಪ್ರಪಂಚ ನೋಡಿದಂಥ ಹುಡುಗನ್ನ ರಾಷ್ಟ್ರಪತಿ ಮಾಡುವಂಥ ಶಕ್ತಿ ಒಬ್ಬ ಮೇಷ್ಟ್ರಲ್ಲಿತ್ತು. ಒಂದು ಮಾತು ಸ್ವಾಮಿ, ಒಂದು ಮಾತು ನಾವು ಮಕ್ಕಳಿಗೆ ಸರಿಯಾಗಿ ಮಾತಾಡಿದ್ರೆ, ಸರಿಯಾದ ಟೈಮ್ ಮಾತಾಡಿದರೆ ಅವನು ಯಾವ ಮಟ್ಟಕ್ಕೆ ತೊಗೊಂಡು ಹೋಗ್ಬಿಡುತ್ತೆ ಹೇಳಿ. ಕಲಾಂ ಎಕ್ಸಾಂಪಲ್ ಬರೋದು ಭಾಳ ದೊಡ್ಡವ್ರದ್ದಾಯಿತು. ನನಗೆ ಆದಂಥ ಘಟನೆ ಹೇಳಿಬಿಡ್ತೇನೆ. ಯಾಕಂದರೆ ನಾವೆಲ್ಲ ಮೇಷ್ಟ್ರಾದ್ರಿಂದ ನಮಗೆ ಶಕ್ತಿ ಇಲ್ಲ ಅಂದ್ಕೊಂಡಿರ್ತೀವಿ. ಅಯ್ಯೋ ನಾವೇನು ಮಾಡೋಕ್ಕಾಗತ್ತೆ ಸರ್, ಮೇಷ್ಟ್ರು ನೋಡಿ ರಾಜಕಾರಣಿಗಳು ಹಾಳು ಮಾಡ್ತಾ ಇದ್ದಾರೆ, ಅಧಿಕಾರಿಗಳು ದೇಶ ಹಾಳು ಮಾಡ್ತಿದ್ದಾರೆ, ನಾವೇನು ಮಾಡ್ತೀವಿ ಸರ್. ಪೂವರ್ ಟೀಚರ್. ನಾನು ಶಾಲೆಯಲ್ಲಿ ಓದ್ತಿರ್ಬೇಕಾದ್ರೆ ಒಂದು ಎಸೆಯಲ್ಲಿ ಬರೆದಿದ್ದೆ, ನಾನು ಒಂದು ಲೇಖನದಲ್ಲಿ ಬರೆದಿದ್ದೆ, ಪೂವರ್ ಟೀಚರ್ ಅಂತ. ನಾನು ಪ್ರಿನ್ಸಿಪಾಲ್ ಕರೆದ್ರು, ಡೋಂಟ್ ಯೂಸ್ ಟು ಅಡ್ಜೆಕ್ಟಿವ್ಸ್ ಅಂದರು. 2 ವಿಶೇಷಣ ಒಮ್ಮೆ ಉಪಯೋಗಿಸಬಾರ್ದು ಅಂದರು. ಯಾಕೆ ಸರ್ ಅಂದೆ. ಪೂವರ್ ಟೀಚರ್ ಅಂತ ಬರೀಬಾರ್ದು, ಟೀಚರ್ ಅಂದರೆ ಪೂವರ್, ಮತ್ತು ಪೂವರ್ ಟೀಚರ್ ಏನು ಬಂತು, 2 ವಿಶೇಷಣ ಒಂದೇ ಸಲ ಉಪಯೋಗಿಸಬಾರ್ದು ಅಂತಿದ್ರು. ಆದರೆ ಈಗ ಪರಿಸ್ಥಿತಿ ಸಾಕಷ್ಟು ಚೇಂಜ್ ಆಗಿದೆ. ಅಂಥದ್ದು ಅದು ಯಾಕೆ ಹೇಳಿದೆ ಅಂದರೆ, ಆ ಟೀಚರ್ ಶಕ್ತಿ ಇದೆಯಲ್ಲ, ಎಂಥ ಶಕ್ತಿ ಇದೆ ಟೀಚರ್ ಒಳಗೆ ಅಂತಂದರೆ, ನಾನು 2-3 ಪ್ರತಿ ವರ್ಷ ಹೇಳಿದ್ನಲ್ಲ ಪಾಠ ಮಾಡೋಕ್ಕೆ ಹೋದಾಗ, 2 ವರ್ಷದ ಕೆಳಗೆ ಹೋದಾಗ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಅಂತಿದೆ ಬರ್ಕ್ಲಿ ಅಂತ ಜಾಗದಲ್ಲಿ, ಪ್ರಪಂಚದ ದೊಡ್ಡ ಯೂನಿವರ್ಸಿಟಿ ಅಂತ ಭಾಳ ಹೆಸರು. ನಾನು ಲೆಕ್ಚರ್ ಮುಗಿಸ್ಕೊಂಡು ನಾನು ಹೊರಗೆ ಬಂದಾಗ ದೊಡ್ಡ ಲಾಬಿಯಲ್ಲಿ ಒಬ್ಬರು ಹೆಣ್ಮಗಳು ಕೂತಿದ್ರು. ಮುಖ ಪರಿಚಯ ಇದೆ ಅನ್ನಿಸ್ತು, ಹೆಸರು ಗೊತ್ತಾಗಲಿಲ್ಲ. ಆಕೆ ಬಂದು ನಮಸ್ಕಾರ ಸರ್ ಅಂದರು. ಯಾರಾದರೂ ಅಮೇರಿಕಾದಲ್ಲಿ ನಮಸ್ಕಾರ ಸರ್ ಅಂತ ಕನ್ನಡದಲ್ಲಿ ಅಂದರೆ ತುಂಬ ಸಂತೋಷ ಆಗುತ್ತೆ. ನಮಸ್ಕಾರಮ್ಮ, ಹೆಸರು ಗೊತ್ತಾಗಲಿಲ್ಲ ಅಂದೆ. ಸರ್ 31 ವರ್ಷದಿಂದ ನಿಮ್ಮ ಸ್ಟೂಡೆಂಟ್ ಸರ್ ನಾನು ಅಂದರು. ಒಬ್ಬೊಬ್ಬ ನೆನಪಿಟ್ಕೊಂಡಿದ್ದೀರಲ್ರಿ, 31 ವರ್ಷ ಆದರೂ ಇನ್ನ ಅಂದೆ. ಇಲ್ಲ ಸರ್, ನಿಮ್ಮ ಹೆಸರು ಫ್ಲ್ಯಾಶ್ ಆಗಿತ್ತು, ಲೆಕ್ಚರ್ ಇದೆ ಅಂತ ಗೊತ್ತಾಯ್ತು, ಅದನ್ನು ಕಾಯ್ತಾ ಇದ್ದೆ ನಿಮಗೋಸ್ಕರ ಅಂದರು. ಏನು ಮಾಡ್ತಿದ್ದೀರಿ ಅಂದೆ. ಬನ್ನಿ ಸರ್ ಅಂದರು. ಇಲ್ಲಮ್ಮ ಎಲ್ಲೋ ಹೋಗಬೇಕು ಅಂದೆ. ವರ್ಚುವಲ್ ಬಿಡಲೇ, ಕೈ ಹಿಡಿದು ಎಳ್ಕೊಂಡೋದು, ಬನ್ನಿ ಸರ್ ಕರ್ಕೊಂಡು ಹೋಗ್ತೇನೆ, 5 ನಿಮಿಷ ಬರಬೇಕು ನೀವು ಅಂತ. ಆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಹಿಂದೆಯೇ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಇದೆ. ನಾನು ಕೆಮಿಸ್ಟ್ರಿ ಸ್ಟೂಡೆಂಟ್. ನಾನು ಆ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡಿಲ್ಲ, ಪಾಠ ಮಾಡಿಲ್ಲ. ಕರ್ಕೊಂಡು ಹೋಗಿ ಆ ಮೇಷ್ಟ್ರೆಲ್ಲ ಕೂತಂಥ ಒಂದು ದೊಡ್ಡ ಹಾಲು, ಫ್ಯಾಕಲ್ಟಿ ಲೌಂಜ್ ಅಂತಾರೆ, ಎಲ್ಲ ಒಂದು 40 ಜನ ಮೇಷ್ಟ್ರಿದ್ರು, ಬೇರೆ ಬೇರೆ ದೇಶದ ಮೇಷ್ಟ್ರೆಲ್ಲ ಇದ್ದರು. ಈ ಹುಡುಗಿ ಅಂತೆ, ನಮ್ಮ ದೊಡ್ಡವರು, ಶಿ ವಾಸ್ ಆಲ್ರೆಡಿ, ಕರ್ಕೊಂಡು ಹೋಗಿ ಪರಿಚಯ ಮಾಡ್ತಾರೆ. ಐ ವಾಸ್ ಟೆಲ್ಲಿಂಗ್ ಯು ಅಬೌಟ್ ಮೈ ಟೀಚರ್, ಬಿಕಾಸ್ ಆಫ್ ಹೂಮ್ ಐ ಆಮ್ ಹಿಯರ್, ಹಿ ಈಸ್ ಮೈ ಟೀಚರ್. ನಾನು ಟೀಚರ್ ಬಗ್ಗೆ ಹೇಳ್ತಾ ಇದ್ನಲ್ಲ, ಇವರೇ ಟೀಚರು ಅಂತ ಹೇಳ್ತಿದ್ರು. ಸರ್ ನಿಮ್ಗೆ ನೆನಪಿದೆಯಾ ಸರ್, ನೀವು ಅಟ್ಟ ಎಳೆದು ಬರ್ತಾ ಇದ್ರಿ, ನಾನು ನಿಂತ್ಕೊಂಡಿದ್ದೆ, ಯಾಕೆ ಪ್ರೇಮ ಮುಖ ಡಲ್ ಆಗಿದೆ ಅಂತ ಕೇಳಿದ್ರಿ. ನನಗೆ ಅದು ಥರ್ಮೋಡೈನಮಿಕ್ಸ್ ಅರ್ಥನೇ ಆಗ್ತಾ ಇಲ್ಲ ಸರ್ ಅಂದೆ. ಬನ್ನಿ ಕರ್ಕೊಂಡು ಹೋದ್ರಿ, ನಿಮ್ಮ ರೂಮಿಗೆ ಕರ್ಕೊಂಡು ಹೋಗಿ ಒಂದು 15 ನಿಮಿಷ ನನಗೆ ಬೇರೆ ಬೇರೆ ಎಕ್ಸಾಂಪಲ್ ಕೊಟ್ಟು ಹೇಳಿದ್ರಿ. ತುಂಬ ಸಂತೋಷ ಆಯಿತು ಸರ್. ಕೆಮಿಸ್ಟ್ರಿ MSc ಮಾಡಿಕೊಂಡೆ, ಪರ್ಡ್ಯೂ ಯೂನಿವರ್ಸಿಟಿ ಅಂತಿದೆ, ಅಲ್ಲಿ PhD ಮಾಡಿಕೊಂಡೆ. ಈಗ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ನನ್ನ ಗಂಡ ಇದ್ದಾರೆ, ಡಾಕ್ಟರ್ ಇದ್ದಾರೆ, ನಾನು ಇಲ್ಲೇ ಸೆಟ್ಲ್ ಆಗಿದ್ದೀನಿ. ನಾನು ಯೂನಿವರ್ಸಿಟಿಯಲ್ಲಿ 4 ವರ್ಷದಿಂದ ಪ್ರೊಫೆಸರಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂದರು. ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾದಲ್ಲಿ ಪ್ರೊಫೆಸರ್ ಆಗೋದು ಅಂದರೆ ತಮಾಷೆ ಅಲ್ಲ, ಪ್ರೊಫೆಸರಾಗಿ ಕೆಲಸ ಮಾಡ್ತಿದ್ದೀನಿ ಅಂದ್ಬಿಟ್ಟು ಅಗ್ದಿ ಮುಗ್ಧತೆಯಿಂದ ಆಕೆ ಕೇಳಿದ್ರು ನನಗೆ, ಸರ್ ನೆನಪಿದೆಯಾ ಸರ್ ಇವತ್ತು ನಿಮಗೆ ಸ್ಟೆಪ್ಸ್ ಹಿಡಿದು ಬರೋದು ಅಂದರು. ನನಗಿಲ್ಲ ಅಂತ ಹೇಳಿದೆ.
ನೆನಪಿಲ್ಲ. ಯಾಕೆ ದಿನಕ್ಕೆ 10 ಸಲ ಹೋಗಿ ಬಂದು ಮಾಡ್ತೇನೆ ಮೇಲೆ ಕೆಳಗೆ. ಪ್ರತಿ ಸಲ ಮಗು ನಿಂತ್ಕೊಂಡಿರುತ್ತೆ ಅಲ್ಲಿ. ಯಾವುದೇ ವಿಷಯದ ಬಗ್ಗೆ ಹೇಳಿದ್ದೇನೆ, ಆದರೆ ನಾನು ಇನ್ನು ಋಣಿಯಾಗಿದ್ದೇನಮ್ಮ ಅಂತ ಹೇಳಿದೆ. ಐ ಆಮ್ ಗ್ರೇಟ್ಫುಲ್ ಟು ಯು ಡಿಯರ್ ಅಂತ ಹೇಳಿದೆ. ಯಾಕೆ ಋಣಿಯಾಗಿದ್ದೇನೆ ಅಂದರೆ ನನಗೆ ಗೊತ್ತಿತ್ತು ಶಿಕ್ಷಕನ ಮಾತಿನಲ್ಲಿ ತುಂಬ ಶಕ್ತಿ ಇದೆ ಅಂತ ಗೊತ್ತಿತ್ತು, ಆದರೆ ನೀನು ಹೇಳಿದ ನನಗೆ ಅರ್ಥ ಆಯಿತು ಅಂತ ಹೇಳಿದೆ. ನಾನು 31 ವರ್ಷದ ಹಿಂದೆ ಕಲಿಸಿದಂಥ ಥರ್ಮೋಡೈನಮಿಕ್ಸ್ ನಿನಗೆ ಇವತ್ತು ನೀನು ಇಲ್ಲಿ ಕರ್ಕೊಂಬರೋದಾದರೆ ಐ ಆಮ್ ವಿಲಿಂಗ್ ಟು ಸ್ಪೆಂಡ್ ಮೈ ಲೈಫ್ ಫಾರ್ ಎ ಸ್ಟೂಡೆಂಟ್ ಅಲ್ವಾ? ಅಂಥ ಶಕ್ತಿ ನಮ್ಮಲ್ಲಿದೆ ಸರ್, ಪ್ರತಿಯೊಬ್ಬರಲ್ಲೂ ಇದೆ. ಒಬ್ಬ ಕಲಾಂ ಮಾಡೋದು, ನಾನು ಹೇಳೋದು ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರ್, ರಾಮೇಶ್ವರಂ ಅಂತ ಪ್ರೈಮರಿ ಸ್ಕೂಲ್ ಟೀಚರ್ ಕ್ಯಾನ್ ಪ್ರೊಡ್ಯೂಸ್ ಎ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ವಾಟ್ ಈಸ್ ಅವರ್ ಪ್ರಾಬ್ಲಮ್? ನಮಗೇನು ಕಷ್ಟ ಆಗಿದೆ? ಕಷ್ಟ ಇಷ್ಟೇ, ಕಲಾಂ ಹೇಳಿದ ಹಾಗೆ ಆ ಹೊಟ್ಟೆಯಲ್ಲಿ ಬೆಂಕಿ ಇರಬೇಕು, ಮಕ್ಕಳಿಗೋಸ್ಕರ ಏನಾದರೂ ಮಾಡ್ತೇನೆ ಅಂತ. ಆ ಪ್ರೀತಿ ಅಂತಃಕರಣ ಉಕ್ಕಿ ಬಂದರೆ, ನಾನು ಸುಮಾರು ವರ್ಷ ಪ್ರಿನ್ಸಿಪಾಲ್ ಆಗಿದ್ದೆ ಬೇರೆ ಬೇರೆ ಕಡೆ ಕಾಲೇಜಲ್ಲೆಲ್ಲ. ನಾನು ಮೇಸ್ಟ್ ಹೇಳೋರು, ಸರ್ ನೀವು ಬ್ಲ್ಯಾಕ್ ಮೇಲ್ ಮಾಡ್ತೀರಿ ಸರ್ ನಮ್ಮಲ್ಲೆಲ್ಲ ನೀವು ಅನ್ನೋರು. ನಾನು ಬ್ಲ್ಯಾಕ್ ಮೇಲೋ ವೈಟ್ ಮೇಲೋ ನಾನು ಮಾಡೋದು ಹೇಗೆ ಅಂತ ಹೇಳಿದೆ. ಬ್ಲ್ಯಾಕ್ ಮೇಲ್ ಏನು ಅಂದರೆ ನಾನು ಮಾತು ಹೇಳ್ತೀನಿ ನಮ್ಮ ಮೇಸ್ಟ್ರಿಗೆಲ್ಲ, ನಾನು ಕಲೀಗ್ಸ್ಗೆಲ್ಲ ಹೇಳೋದು ಅಂತ. 2 ಪ್ರಮಾಣ ಮಾಡಬೇಕಪ್ಪ ನೀವು ಮೇಸ್ಟ್ರ್ ಆದ ತಕ್ಷಣ. ಒಂದು, ನನ್ನ ಜೊತೆಗಾರರು ಯಾರಿದ್ದಾರೋ ಅವ್ರ ಬಗ್ಗೆ ಕೆಟ್ಟವಾಗಿ ಎಂದೂ ಮಾತಾಡೋದಿಲ್ಲ. ಐ ವಿಲ್ ನೆವರ್ ಸ್ಪೀಕ್ ಇಲ್ ಆಫ್ ಮೈ ಕೊಲೀಗ್ಸ್ ಎಟ್ ಎನಿ ಟೈಮ್. ಪ್ರತಿಜ್ಞೆ ಅದು. ನನ್ನ ಜೊತೆಗಾರರ ಬಗ್ಗೆ ಎಂದೂ ನಾನು ಕೆಟ್ಟದಾಗಿ ಮಾತಾಡೋದಿಲ್ಲ, ಅವ್ರು ಇಲ್ಲದೇ ಇದ್ದಾಗ ಕೂಡ. 2ನೇದು ಮುಖ್ಯವಾಗಿರೋದಂದರೆ, ಮುಂದೆ ಕುಳಿತಂಥ ಹುಡುಗರಿದ್ದಾರಲ್ಲ, ವಿದ್ಯಾರ್ಥಿಗಳಿದ್ದಾರಲ್ಲ, ಅವ್ರಿಗೆ ನಾನು ಪ್ರಾಮಾಣಿಕವಾಗಿ ಪಾಠ ಮಾಡದೆ ಹೋದರೆ ನನ್ನ ಮಕ್ಕಳಿಗೆ ಒಳ್ಳೆಯದಾಗೋದಿಲ್ಲ ಅಂತ ನನ್ನ ಖಚಿತವಾದ ನಂಬಿಕೆ ಇದೆ. ಅತ್ಯಂತ ನಿಷ್ಕಲ್ಮಶವಾದ ಪ್ರೀತಿಯಿಂದ ನನ್ನ ಮಕ್ಕಳಿಗೆ ಪಾಠ ಮಾಡಿದರೆ, ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದರೆ, ನನ್ನ ಮಕ್ಕಳ ಜವಾಬ್ದಾರಿ ಭಗವಂತ ತಗೋತಾನೆ. ನನ್ನ ಖಚಿತವಾದ ನಂಬಿಕೆ ಇದೆ. ಇಲ್ಲೆಲ್ಲೋ ಖೋತ ಆದರೆ ಅಲ್ಲಿ ತೊಂದರೆ ಆಗುತ್ತೆ. ಅದು ಹೇಳ್ತಿದ್ದೆ, ನಿಮಗೋಸ್ಕರ ಆದರೂ ಚೆನ್ನಾಗಿ ಮಾಡಿರಿ, ಅವ್ರಿಗೋಸ್ಕರ ಬೇಡ. ನಾನು ಪಾಠ ಮಾಡುವಲ್ಲಿ ಕೆಲವು ಆರಾಮಾಗಿ ತೊಗೊಂಡು ಸೀರಿಯಸ್ ಆಗಿ ಮಾಡಿದ್ದೇನೆ, ಏನೋ ಒಂದು ಮಾಡಿ ಮುಗಿಸಿದಾದ್ರಿ, 3 ಪಾಠ ಹುಡುಗರು ಓದ್ಕೊಳ್ರ ನೀವು ಅಂತ ಹೇಳಿಬಿಡ್ಬೋದು. 3 ಪಾಠ ಓದ್ಕೊಳ್ರಿ ಅಂತಂದರೆ ನನ್ನ ಮಕ್ಕಳಿಗೂ ಆ ಮೇಷ್ಟ್ರು ಹಂಗೆ ಹೇಳಿರ್ತಾರೆ, ಓದ್ಕೊಳ್ಳೋ 5 ಪಾಠ ಅಂತ ಹೇಳಿರ್ತಾರೆ. ಅವ್ನು ಚೆನ್ನಾಗಿ ಆಗೋಲ್ಲ. ನನ್ನ ಮಕ್ಕಳು ಚೆನ್ನಾಗಿ ಆಗಬೇಕು ಅಂದರೆ ನಾನು ಕೂತಿರುವಂಥ ಮಕ್ಕಳಿಗೆ ಪಾಠ ಮಾಡಬೇಕು ಸರಿಯಾಗಿ ಎಂದು ಉದ್ದೇಶ. ನಾವು ಕೆಲವೊಂದು ಸಲ ಹೇಳ್ತೀವಿ ಅಸಹಾಯಕತೆ, ಅಯ್ಯೋ ನಾವೇನು ಮಾಡೋಕ್ಕಾಗತ್ತೆ ಸರ್, ಮೇಷ್ಟ್ರು ಏನು ಮಾಡೋಕ್ಕಾಗತ್ತೆ ಅಂತೀವಿ. ಯಾಕೊಂದು ಉದಾಹರಣೆ ಹೇಳಿಬಿಡ್ತೇನೆ, ನನಗಾದಂಥ ಉದಾಹರಣೆನೇ, ಹೊರಗಡೆ ಪುಸ್ತಕದಲ್ಲಿ ಬೇಡ. ಸುಮಾರು 30 ವರ್ಷದ ಹಿಂದೆ ನಾನು ಜಪಾನಿಗೆ ಹೋಗಿದ್ದೆ. ಇದಾದಂಥ ಘಟನೆ ಭಾಳ ಕಡೆ ಶೇರ್ ಮಾಡ್ಕೊಂಡಿದ್ದೆ, ತುಂಬ ಬರೆದಿದ್ದಾರೆ ಅದರ ಬಗ್ಗೆ ಎಲ್ಲರೂ. ಹೋದಾಗ ಆಗ ಜಪಾನ್ ಭಾಳ ಫೇಮಸ್ ಆಗಿರೋದು ಈ ಮೆಕ್ಯಾನಿಕಲ್ ಟಾಯ್ಸ್ ಅಂತ, ಕೀ ಕೊಟ್ಟರೆ ಓಡುವಂಥ ಗೊಂಬೆಗಳು ತುಂಬ ಪ್ರಸಿದ್ಧ ಆಗಿತ್ತು. ಈಗ ಮೆಕ್ಯಾನಿಕಲ್ ಇಲ್ಲ, ಎಲೆಕ್ಟ್ರಾನಿಕ್ ಟಾಯ್ಸ್ ಜಾಸ್ತಿ ಆಗಿದೆ ಈಗೆಲ್ಲ. ಒಂದ್ಸಲ ನಾನು ಒಂದು ಹೋಟೆಲಲ್ಲಿ ಇದ್ದೆ, ನಾನು ಕೆಲಸ ಬೇಗ ಮುಗಿದೋಯ್ತು, ಹೊರಗಡೆ ಸುತ್ತಾಡ್ಕೊಂಬರೋಣ ಅಂತ ಗಾರ್ಡನಲ್ಲಿ ಹೋಗ್ತಾಯಿದ್ದೆ. ತೋಟದಲ್ಲಿ ಹೋಗ್ತಿರ್ಬೇಕಾದ್ರೆ ಒಬ್ಬ ಹುಡುಗ 2 ಹೆಗಲಿಗೂ 2 ಬುಟ್ಟಿ ಹಾಕ್ಕೊಂಡು ಓಡಾಡ್ತಾ ಇದ್ದ. ಆ ಬುಟ್ಟಿ ತುಂಬ ಪಾರಿವಾಳ. ನಾನು ಏನಪ್ಪ ಜಪಾನಲ್ಲಿ ಪಾರಿವಾಳ ಕೂಡ ಇಷ್ಟು ಚೆನ್ನಾಗಿ ಕೂತ್ಕೊಂಡಿದೆ, ಅದು ಓಡಾಡ್ತಾ ಇಲ್ಲ ಅಂತ ಅಂದ್ಕೊಂಡೆ. ಪಾರಿವಾಳ ಅಲ್ಲ, ಅದು ಪಾರಿವಾಳ ಥರ ಇರುವಂಥ ಪಕ್ಷಿ, ಅದು ಆಟಿಕೆ ಸಾಮಾನು. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಕೈಯಲ್ಲಿ ಹಿಡ್ಕೊಂಡ್ರೆ ಪಾರಿವಾಳನೇ ಅನ್ನಿಸ್ಬೇಕು, ಆ ಥರ ಕಣ್ಣು ಕುಡ್ಡೆ ಕೂಡ ತಿರುಗ್ತಾ ಇತ್ತು, ಅಷ್ಟು ಚೆನ್ನಾಗಿರುವಂಥದ್ದು. ಅವನು ಮಾರ್ತಾ ಇದ್ದ. ಅದಕ್ಕೆ ಬಲಗಡೆ ರೆಕ್ಕೆ ಎತ್ತಿ ಹಿಂಗೆ ಕೀ ಕೊಟ್ಟು ಹಿಂಗೆ ಎಸೆದ್ರೆ ವಿಮಾನದ ಥರ 3 ಸುತ್ತು ಹಾಕಿ ವಿಮಾನದ ಥರನೇ ಇಳಿತಿತ್ತು. ತುಂಬ ಚೆನ್ನಾಗಿತ್ತು. ನಮ್ಮ ಅಕ್ಕನ ಮಗಳಿಗೋಸ್ಕರ ತೊಗೊಳ್ಳೋಣ ಅಂತ ಹೇಳಿ ಅವ್ನು ಕೇಳ್ಕೊಂಡೆ. ಅವನಿಗೆ ಇಂಗ್ಲೀಷ್ ಬರೋಲ್ಲ, ನನಗೆ ಜಪಾನಿ ಭಾಷೆ ಬರೋಲ್ಲ. ಹರಕ್-ಮುರ್ಕ್ ಇಂಗ್ಲೀಷಲ್ಲಿ ಕೈ ಕಾಲು ಮಾಡಿ ಸನ್ನೆ ಮೂಲಕ ಮಾಡಿ ಕೊಂಡ್ಕೊಂಡದ್ದಾಯ್ತು. ನಾವೆಲ್ಲ ಸಾಮಾನ್ಯವಾಗಿ ಮಾಡ್ತೀವಲ್ವ, ಹೊಸದೇನಾದ್ರು ತೊಗೊಂಡ್ರೆ ಹಾಗೆ ಪರೀಕ್ಷೆ ಮಾಡಿ ನೋಡಬೇಕು. ನಾನು ಅದೇ ತಪ್ಪನ್ನು ಮಾಡಿದೆ. ಆ ಗಾರ್ಡನ್ ಎತ್ಕೊಂಡು ಆ ಕೀ ಕೊಟ್ಟು ಹಿಂಗೆ ಸರಿಯಾಗಿ ಎಸೆದೆ ಅಂತ ಅಂದ್ಕೊಂಡೆ. ಅದು 3 ಸುತ್ತು ಹೋಗಲೇ ಇಲ್ಲ, ಸೀದಾ ಹೋಯ್ತು. ನನಗೆ ಭಾರಿ ಹೆದರಿಕೆ ಆಗಿಬಿಡ್ತು. ಪಬ್ಲಿಕ್ ಪಾರ್ಕ್ ರೀ ಅದು, ಅದು ಚುಂಚು ಬಾರಿ ಭಾಳ ಚೂಪಾಗಿದೆ, ಯಾರಿಗಾದ್ರೂ ಹೊಡೆದ್ರೆ ಏನು ಗತಿಯಪ್ಪ ಅಂತ ಗಾಬರಿಯಾಗಿ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ದೀನಿ. ಪಕ್ಷಿ ಸೀದಾ ಹೋಯ್ತು. ನಾನು ಎದೆ ಬಡ್ತಾನೆ ನಿಂತು ಹೋಯ್ತು. ಎದುರುಗಡೆ ಒಂದು ಸಣ್ಣ ವಯಸ್ಸಿನ ದಂಪತಿಗಳು ಬರ್ತಾ ಇದ್ದಾರೆ. ಆ ಗಂಡನಿಗೆ ಸುಮಾರು 24-25 ವರ್ಷ ಇರಬೇಕು, ಆ ಹೆಣ್ಮಗಳಿಗೆ 21-22 ವರ್ಷ ಇರಬೇಕು. ಅವರಿಬ್ಬರ ನಡುವೆ ಒಂದು ಪುಟ್ಟ ಮಗು, 1.5 ವರ್ಷದ ಮಗು ನಡ್ಕೊಂಡು ಬರ್ತಾ ಇದೆ. ಅಪ್ಪ ಅಮ್ಮ ಕೈ ಹಿಡಿದು ನಡ್ಸ್ಕೊಂಡು ಬರ್ತಾ ಇದ್ದಾರೆ ಮಗುನ. ಈ ದರಿದ್ರ ಪಕ್ಷಿ ನಾನೇ ಬಿಟ್ಟು ತಾನೇ ಅದು ಸೀದಾ ಹೋಗಿ ಮಗುನ ಹಣೆಗೆ ಬಡಿತು. ಆ ಮಗುನ ಹಣೆಗೆ ಬಡಿದ ತಕ್ಷಣ ಗಾಯ ಆಗಿ ರಕ್ತ ಸುರಿಯೋಕೆ ಶುರು ಆಯಿತು. ಕಲ್ಪನೆ ಮಾಡ್ಕೊಳ್ಳಿ, ಬೆಳಗಾಮಲ್ಲಿ ಆಗಿದ್ರೆ ಏನಾಗಿರೋದು ಇಂಥದ್ದು ಅಂತ. ಜನ ಬುದ್ಧಿ ಕಲಿಸಿರೋರು ನಮಗೆ ಅಲ್ವಾ. ನಾನು ಅದೇ ಅಂದ್ಕೊಂಡೆ, ಆಯಿತು ನನಗೆ ವ್ಯವಸ್ಥೆ ಆಯ್ತು ಇವತ್ತು ಅಂತ ಅಂದ್ಕೊಂಡಾಗ ಹುಡುಗ ಓಡ್ ಬಂದ, ಆ ಗಂಡ ಓಡ್ ಬಂದ ದಾರಿಲಿ ಪಕ್ಷಿ ಬಿದ್ದಿತ್ತಲ್ಲ, ಪಕ್ಷಿ ಎತ್ಕೊಂಡ್ಬಂದ. ಬಂದು ಅಲ್ಲಿ ದೂರ ನಿಂತ್ಕೊಂಡು ನನ್ನ ಹತ್ತಿರ ಬರಲಿಲ್ಲ, ನಿಂತ್ಕೊಂಡು ಆರ್ ಯು ಎನ್ ಏಷ್ಯನ್, ನೀನು ಏಷ್ಯಾದವನ ಅಂತ ಕೇಳಿದ. ಹೌದು ನಾನು ಇಂಡಿಯಾದವನು ಅಂತ ಹೇಳಿದೆ. ಇಂಗ್ಲೀಷ್ ಅರ್ಥ ಆಗತ್ತಾ? ಹರಕ್-ಮುರ್ಕ್ ಇಂಗ್ಲೀಷ್ ಅಲ್ಲೇ. ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್ ಅಷ್ಟೇ. ಅವನು ಪಕ್ಷಿ ತೊಗೊಂಡು ಹೇಳ್ತಾನೆ,
ಅವ್ನು ಮಾತು ಕಮ್ಮಿ, ಕೃತಿ ಜಾಸ್ತಿ ಅವನು. ಬಲಗಡೆ ರೆಕ್ಕೆ ಎತ್ತಿ ಕೀ ಕೊಟ್ಬಿಟ್ಟು ಅದು ಎಸ್ತದ್ದು ತಪ್ಪು, ನೀವು ಎಸ್ತದ್ದು ಹಾಗಲ್ಲ, ಹೀಗೆ ಎಸಿಬೇಕು ಅಂತ ತೋರಿಸ್ಕೊಟ್ಟ. ಯಾರಿಗೆ ಬೇಕಾಗಿತ್ತು ರೀ ಪಕ್ಷಿ ಹಾರಿಸೋದು? ಈಗ ಅನಾಹುತ ಆಗಿ ಹೋಗಿದೆ, ಆ ಮಗುಗೆ ಪೆಟ್ಟಾಗಿದೆ, ನನಗೆ ಗಾಬರಿ ಆಗಿ ಹೋಗಿದೆ. ಅವ್ನು ಹಾರಿಸಿ ತೋರಿಸ್ದ ಹೆಂಗೆ ಹಾರಿಸ್ಬೇಕು ಅಂತ. ನಾನು ಹೇಳಿದೆ, ನೋಡಪ್ಪ ಕೈ ಮುಗಿದು ಹೇಳಿದೆ, ಸಾರಿ ದಯವಿಟ್ಟು ಕ್ಷಮಿಸ್ಬಿಡಿ, ನನ್ನ ಮಗುಗೆ ಪೆಟ್ಟು ಮಾಡಬೇಕು ಅಂತ ಮಾಡಿದ ಕೆಲಸ ಅಲ್ಲ ಇದು, ಆಕಸ್ಮಿಕವಾಗಿ ಆದದ್ದು ಅದು, ನನ್ನ ತಪ್ಪಾಯಿತು, ದಯವಿಟ್ಟು ಕ್ಷಮಿಸ್ಬಿಡಿ ನನ್ನ ಅಂತ ಹೇಳಿದೆ. ಅವನು ನೋ ಡೋಂಟ್ ಸೇ ದ್ಯಾಟ್ ಇಟ್ಸ್ ಓಕೆ, ಮಗುಗೇನಾಗಿಲ್ಲ, ಸ್ವಲ್ಪ ತರಚಿಗಾಯ ಅಷ್ಟೇ, ಮಗು ಸರಿಯಾಗಿದೆ, ಏನು ತೊಂದರೆ ಇಲ್ಲ ಅಂದ. ಅಯ್ಯೋ ಕರ್ಮ, ಬೈಲೂ ಇಲ್ಲ ನನಗೆ ಅವನು. ಆಮೇಲೆ ಆ ತಾಯಿನ ನೋಡಿದೆ, ಆಕೆ ಮೊಳಕಾಲು ಊರ್ಬಿಟ್ಟು ತನ್ನ ವಸ್ತ್ರ ತೊಗೊಂಡು ಮಗುನ ಹಣೆ ರಕ್ತ ಒರೆಸ್ತಾ ಇದ್ಲು. ಆ ಮಗು ಅಳ್ತಾ ಇತ್ತು, ಆಕೆ ಏನು ಒಡ್ಕೊಡ್ತಾ ಇದ್ಲು. ಆಕೆ ಬಾಯಿ ನೋಡಿ ಅನ್ನಿಸ್ತು, ನನ್ನ ಮನಸ್ಸು ನನ್ನ ತಪ್ಪು ತಾನೆ, ಈ ತಪ್ಪಿತಸ್ಥ ಮನಸ್ಸು ತಾನೆ. ಆಕೆ ಬಾಯಿ ಬಡಿಯೋದು ನೋಡಿ ನನಗೆ ಬೈತಾಳೆ ಈಕೆ ಅಂದ್ಕೊಂಡಿದ್ದೆ. ಆ ಗಂಡನ ಮತ್ತೊಮ್ಮೆ ಹೇಳ್ಕೊಂಡೆ, ದಯವಿಟ್ಟು ನಿಮ್ಮ ಹೆಂಡತಿಗೆ ಹೇಳಿ, ನಾನು ಮಾಡಬೇಕು ಅಂತ ಆದಂಥ ಅಲ್ಲ, ಇದು ಅಕಸ್ಮಾತ್ ಆದಂಥ ಅಪಚಾರ, ಕ್ಷಮಿಸಬೇಕು, ನಾನು ಕ್ಷಮೆ ಅವ್ರಿಗೆ ಹೇಳಿ ಎಂದೆ. ನೋ 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 ಡೋಂಟ್ ವರಿ ಅಬೌಟ್ ಇಟ್, ಶಿ ಇಸ್ ನಾಟ್ ಸೇಯಿಂಗ್ ಎನಿಥಿಂಗ್. ಆಕೆಗೆ ಇಂಗ್ಲೀಷೇ ಬರೋಲ್ಲ, ನನಗೆ ಹೇಳ್ತಿದ್ದಾಳೆ, ಅವ್ರು ಹೇಳಿ ಬೇಜಾರು ಮಾಡ್ಕೊಳ್ಳೋದು ಬೇಡ, ಮಗು ಚೆನ್ನಾಗಿದೆ ಅಂತ ಹೇಳಿ ಅಂದರು. ಆಕೆ ಗಂಡನಿಗೆ ಹೇಳಿದ್ದು. ನನಗೆ ಕೆನ್ನೆಗೆ ಹೊಡೆದಂಗೆ ಆಯಿತು. ಬೈದಿದ್ರೆ ಸಂತೋಷ ಆಗಿರೋದೇನೋ, ತಪ್ಪು ಮಾಡಿದ್ದಕ್ಕೆ ಪನಿಷ್ಮೆಂಟ್ ಆಗಿರ್ತಿತ್ತಲ್ಲ. ಅವರಿಬ್ಬರು ಹಂಗೆ ಹೇಳಿದ್ಮೇಲೆ ಭಾಳ ನನಗೆ ಸಂಕಟ ಆಯಿತು. ಆ ಪಕ್ಷಿನ ಕೋಟಿನ ಜೇಬಲ್ಲಿ ತುರ್ಕೊಂಡು ವಾಪಸ್ ಹೋಟೆಲಿಗೆ ಬಂದೆ. ಬಂದುಬಿಟ್ಟು ಆ ರಿಸೆಪ್ಷನಿಸ್ಟ್ ಇರ್ತಾಳಲ್ಲ ಒಬ್ಬಳು ಕೌಂಟರ್ದಲ್ಲಿ, ಆಕೆಗೆ ಹೋಗಿ ಕೇಳಿದೆ, ಹಿಂಗೊಂದು ಘಟನೆ ಆಯ್ತು ಹೊರಗಡೆಗೆ, ನನಗೇನು ಅಸಾಮಾನ್ಯವಾದಂಥ ತಾಳ್ಮೆ ಇರುವಂಥ ದಂಪತಿಗಳು ಅಕಸ್ಮಾತ್ತಾಗಿ ಸಿಕ್ಕರು, ಏನು ಎಲ್ಲರೂ ಹೀಗೆ ಇದ್ದಾರೋ ಇಲ್ಲಿ ಅಂತ ಕೇಳಿದೆ. ಮೊದಲೇ ಸಲ ಜಪಾನಿಗೆ ಹೋದದ್ದು ನಾನು, ಎಲ್ಲರೂ ಹೀಗೆ ಇದ್ದಾರೋ ಅಂತ. ಆಕೆ ತಕ್ಷಣ ಹೇಳಿದ್ಲು, ಹೌದೌದು ಪುಣ್ಯ ಮಾಡಿದ್ರಿ ನೀವು ಅಂದ್ಲು. ಯಾಕೆ ಅಂತ ಕೇಳಿದೆ. ಸಣ್ಣ ವಯಸ್ಸಿನ ದಂಪತಿಗಳು ಬಂದರು ಅಂತ ಅವ್ರು ನಿಮಗೇನೂ ಮಾಡಲಿಲ್ಲ, ಅಕಸ್ಮಾತಾಗಿ ವಯಸ್ಸಾದವ್ರಿದ್ರೆ ಹೊಡೆದು ಚಟ್ನಿ ಮಾಡಿರೋ ನಿಮ್ಮನ್ನು ಅಂದ್ಲು. ಎಲ್ಲ ಇವನ ಇಂಡಿಯಾದಲ್ಲಿ ರಿವರ್ಸ್ ಅಲ್ವಾ? ಸಣ್ಣ ವಯಸ್ಸಿನವ್ರಿಗೆ ಕೋಪ ಆಗಿರುತ್ತೆ, ವಯಸ್ಸಾದ್ಮೇಲೆ ತಲೆಗೆ ಬಟ್ಟು ಬಿದ್ದು 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 ಸ್ವಲ್ಪ ಶಾಂತತೆ ಬಂದಿರುತ್ತೆ. ಆದರೆ ಆಕೆ ಹೇಳಿದ್ದೇನು ಅಂದರೆ, ಹುಡುಗರಾಗಿರೋದ್ರೆ ಸುಮ್ಮನೆ ಬಿಟ್ಟರು ನಿಮ್ಮನ್ನು, ವಯಸ್ಸಾಗಿರೋರಾಗಿದ್ರೆ ಚೆನ್ನಾಗಿ ಹೊಡೆದಿರೋರು ನಿಮ್ಮನ್ನು ಅಂತ. ಯಾಕೆ ಹಿಂಗೆ ಅಂತ ಕೇಳಿದೆ. ಅದೇನೋ ಗೊತ್ತಿಲ್ಲ, ಹುಡುಗರಿಗೆ ಕೋಪ ಬರಲ್ಲ ಇಲ್ಲಿ ಅಂದ್ಲು. ಯಾಕೆ ಅಂತ ಕೇಳಿದೆ. ಅದೆಲ್ಲ ಡೀಟೇಲ್ ಗೊತ್ತಿಲ್ಲ, ನಿಮ್ಮ ನಾಳೆ ಟೈಮ್ ಇದೆ ಕರ್ಕೊಂಡು ಹೋಗ್ತೀನಿ ಅಂದ್ಲು. ನಾಳೆ ಮರುದಿವಸ ಬೆಳಗ್ಗೆ ಕರ್ಕೊಂಡು ಪಕ್ಕದಲ್ಲೊಂದು ಕಾಲೇಜು, ಆ ಕಾಲೇಜ್ ಪ್ರಿನ್ಸಿಪಾಲ್ರು ಅವ್ರನ್ನ ಭೇಟಿ ಮಾಡಿಸಿದ್ಲು. ಅವರು 75 ವರ್ಷದ ಪಾದ್ರಿ ಕೂತಿದ್ರು. ನಾನು ಹೋಗಿ ಹೇಳಿದೆ, ಸ್ವಾಮಿ ನಿನ್ನೆ ಒಂದು ಘಟನೆ ಆಯ್ತು ಹೀಗೆ, ಈ ಹುಡುಗಿ ಹೇಳ್ತಾಳೆ ಅವ್ರು ಸಣ್ಣ ವಯಸ್ಸಿನವ್ರು ಆದ್ದರಿಂದ ಕೋಪ ಬರಲಿಲ್ಲ, ವಯಸ್ಸಾದ ಚೆನ್ನಾಗಿ ಹೊಡೆದಿರೋರು, ವಯಸ್ಸಾದವರಾಗಿದ್ದರೆ ಕೋಪ ಬಂದಿರೋದು ಅಂತ ಹೇಳ್ತಾರೆ, ಯಾಕೆ ಹಿಂಗೆ ಅಂತ ಕೇಳಿದೆ. ಮೊದಲೇ ನನಗೆ ಆಶ್ಚರ್ಯ ಆಗಿದೆ. ಫಸ್ಟ್ ಆಫ್ ಆಲ್ ಐ ವಾಸ್ ಶಾಕ್ಡ್. ಅವ್ರು ಇನ್ನೂ ಶಾಕ್ ಮಾಡಿದ್ರು ನನ್ನ. ಹೌದು ಆ ಹುಡುಗಿ ಹೇಳಿದ ಸರಿ, ಹುಡುಗರಿಗೆ ಕೋಪ ಬರಲ್ಲ ಇಲ್ಲಿ ಅಂದ್ಬಿಟ್ಟು, ಎನಿ ಒನ್ ಬಾರ್ನ್ ಆಫ್ಟರ್ 1948 ಕೆನಾಟ್ ಬಿ ವೈಲೆಂಟ್ ಅಂದರು. ಅಂದರೆ 48ನೇ ಇಸ್ವಿ ಆದ್ಮೇಲೆ ಹುಟ್ಟಿದಂಥವ್ರು ಯಾರೇ ಇದ್ದರೂ ಕೋಪ ಮಾಡ್ಕೊಳ್ಳಲ್ಲ ಅಂದರು. ನಾನು ಇದೇನು ರೀ ವಿಚಾರ ಇದು, 48ಕ್ಕೂ ಕೋಪಕ್ಕೆ ಏನು ಸಂಬಂಧ? 48ನೇ ಇಸ್ವಿಗೂ ಕೋಪಕ್ಕೆ ಏನು ಸಂಬಂಧ? ನಾನು ಕಾರ್ ಮಾಡೆಲ್ ಬಗ್ಗೆ ಕೇಳಿದ್ದೆ, 86 ಮಾಡೆಲ್ಗೆ ಇದಿರುತ್ತೆ, 88 ಮಾಡೆಲ್ಗಿಲ್ಲ ಅಂತೆಲ್ಲ ಕೇಳಿದ್ದೆ. ಇದು 48ನೇ ಮಾಡೆಲ್ ಏನು ಬಂತಿದ್ದು? 48ಕ್ಕೆ ಏನಾಯಿತು ಅಂತ ಕೇಳಿದೆ. ಅವ್ರು ಹೇಳಿದ 48ಕ್ಕೆ ಏನಾಗಲಿಲ್ಲಪ್ಪ, 45ಕ್ಕೆಲ್ಲ ಆಯಿತು ಅಂತ ಹೇಳಿದರು. ಆಗಸ್ಟ್ 6 ಮತ್ತು 9, 1945ರಲ್ಲಿ ಹಿರೋಶಿಮಾ ನಾಗಾಸಾಕಿ ಮೇಲೆ 2 ಬಾಂಬ್ ಬಿದ್ದು ಆ ಮುದುಕರು, ಆ ಪ್ರೀಸ್ಟು ಹೇಗೆ ಹಿಂದಕ್ಕೆ ಹೋಗ್ಬಿಟ್ರು ಅಂತಂದರೆ ಕಣ್ಣು ಮುಚ್ಕೊಂಡು ಹೇಳ್ತಾ ಇದ್ದಾರೆ, ನೋಡಿ ಜೆಂಟಲ್ಮನ್, ವಿ ಹ್ಯಾವ್ ಸೀನ್ ಪೀಪಲ್ ಡೈಯಿಂಗ್ ಲೈಕ್ ವರ್ಮ್ಸ್ ಹಿಯರ್. ಆ ಬಾಂಬ್ ಬಿದ್ದಾಗ ಜನ ಹುಳುಗಳು ಸತ್ತಂಗೆ ಸತ್ತೋದ್ರು, ನೋಡಿದ್ದೀವಿ ಕಣ್ಣಿಂದ ನಾವು. ಆಮೇಲೆ ಕೂತ್ಕೊಂಡು ವಿಚಾರ ಮಾಡಿದ್ವಿ, ನಮ್ಮ ದೇಶದ ಸಮಸ್ಯೆಗಳಿಗೆ ಹಿಂಸೆ ಪರಿಹಾರ ಅಲ್ಲ, ಅಹಿಂಸೆ ಮಾತ್ರ ಪರಿಹಾರ ಅಂತ ಅಂದ್ಕೊಂಡ್ವಿ. ಏನು ಮಾಡಿದ್ವಿ ಗೊತ್ತಾ? 46, 47ನೇ ಇಸ್ವಿ ಕೂತ್ಕೊಂಡು ಒಂದು ಡಿಸೈನ್ ಮಾಡಿದ್ವಿ. ಅಹಿಂಸೆಯನ್ನು ಶಿಕ್ಷಣದ ಅವಿಭಾಜ್ಯ ಅಂಗವನ್ನಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿ 48ರಿಂದ ಇಂಪ್ಲಿಮೆಂಟ್ ಮಾಡಿದ್ವಿ. ಅವತ್ತಿಂದ ಯಾವುದೇ ಮಗು ಶಾಲೆಗೆ ಓದಿದ್ದಿಲ್ಲ 48ರಿಂದ ಅವ್ನು ಕೋಪ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಎಕ್ಸೆಪ್ಷನ್ ಅಲ್ಲಿ ಇರ್ಬೋದು 1% ಎಲ್ಲೋ, ಆದರೆ 99% ಜನ ಕೋಪ ಮಾಡ್ಕೊಳ್ಳಲ್ಲ ಅಂತ ಹೇಳಿದರು. ನನಗೆ ಮೇಷ್ಟ್ರಾಗಿರೋ ನನಗೆ ಎದ್ದು ನಿಂತ್ಕೊಂಡು ಚಪ್ಪಾಳೆ ತಟ್ಟಬೇಕು ಅನಿಸ್ಬಿಡ್ತು. ಏನು ರೀ ಅದ್ಭುತ ಘಟನೆ ಇದು! ಅಹಿಂಸೆ ಒಂದು ಮೌಲ್ಯ ಅಲ್ವಾ? ಒಂದು ಮೌಲ್ಯವನ್ನು ಶಿಕ್ಷಣದ ಅವಿಭಾಜ್ಯ ಅಂಗ ಮಾಡೋದಂದ್ರೆ ತಮಾಷೆನ? ಅದು ಹೇಗೆ ಮಾಡಿದ್ರಿ ನೀವು ಅಂತ ಕೇಳಿದೆ. ಅವ್ರು ನನಗೆ ಹೇಳಲೇ ಇಲ್ಲ. ಹೋಗು ಕಾಲೇಜ್ ಸ್ಕೂಲ್ ನೋಡ್ಕೊಂಬ, ಹೋಗು ಒಂದು 20 ಸ್ಕೂಲ್ ನೋಡು ನೀನು ಅಂದರು. ನಾನು ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಇರುವಂಥ ಶಾಲೆಗಳಿಗೆ ಹೋಗಿ ನೋಡಿಕೊಂಡೆ ಏನು ವ್ಯತ್ಯಾಸ ಇದೆ ಅಂತ. ನನಗನ್ನಿಸ್ತು ಅದ್ರದ್ದು ಒಂದು ಭಾಗ ನಾವು ಮಾಡಿದರೆ ಸಾಕು ಸ್ವಾಮಿ ಇಂಡಿಯಾದಲ್ಲಿ. ಯಾಕೆ ಹೇಳ್ತೀನಿ ಅಂದರೆ, ಜಪನೀಸ್, ಪುವರ್ ಜಪನೀಸ್ ನೆವರ್ ಸಾ ಬುದ್ಧ. ಬುದ್ಧ ಯಾವತ್ತೂ ಜಪಾನಿಗೆ ಹೋಗಲಿಲ್ಲ. ಜಪನೀಸ್ ಯಾವತ್ತೂ ಬುದ್ಧನ ನೋಡಲಿಲ್ಲ ಆ ದೇಶದಲ್ಲಿ. ಬರೀ ಬುದ್ಧನ ಮಾತಿ ಕೇಳಿ ಶಾಂತಿ ಪ್ರಿಯರಾದರು ಅವರು. ಒರಿಜಿನಲ್ ಬುದ್ಧ ನಮ್ಮಲ್ಲಿದ್ದ. ಎಲ್ಲಿದ್ದ ಬುದ್ಧ?
ಈಗಿನ ಬಿಹಾರ್ ಉತ್ತರ ಪ್ರದೇಶ ಭಾಗದಲ್ಲಿದ್ದ. ಒರಿಜಿನಲ್ ಬುದ್ಧ ನಮ್ಮಲ್ಲಿದ್ದ. ನಾವು ಶಾಂತಿಪ್ರಿಯರಾಗಲಿಲ್ಲ, ಅವರು ಬರೀ ಮಾತು ಕೇಳಿ ಶಾಂತಿಪ್ರಿಯರಾದರು ಅವರು. ಈಗಾದರೂ ನೀವು ಜಪಾನಿಗೆ ಹೋದರೆ ನಿಮ್ಗೆ ಹೇಳ್ತಾರೆ, ನಿಮ್ಮ ಮರ್ಯಾದೆ ಯಾಕೆ ಕೊಡ್ತೀವಂದರೆ, ಯು ಕಮ್ ಫ್ರಮ್ ದಿ ಲ್ಯಾಂಡ್ ಆಫ್ ಬುದ್ಧ ಆ್ಯಂಡ್ ಗಾಂಧಿ. ದ ಟೆಲ್ ಯು ಆಲ್ಸೋ, ಯು ಕಮ್ ಫ್ರಮ್ ದಿ ಲ್ಯಾಂಡ್ ಆಫ್ ಬುದ್ಧ ಆ್ಯಂಡ್ ಗಾಂಧಿ ಅಂತ ಹೇಳಿ ಮರ್ಯಾದೆ ನಿಮಗೆ ಕೊಡ್ತಾರೆ ಅವರು. ನಾನು ಸ್ಟೂಡೆಂಟ್ ಒಬ್ಬ ಹೋಗಿದ್ದ PhD ಮಾಡೋದಕ್ಕಲ್ಲಿ, ನನ್ನ ಕಡೆ PhD ಮುಗಿಸ್ಕೊಂಡು ಪೋಸ್ಟ್ ಡಾಕ್ಟರ್ ವರ್ಕ್ ಮಾಡೋಕ್ಕೆ ಹೋಗಿದ್ದ. ಅವನು ಒಂದ್ಸಲ ಫೋನ್ ಮಾಡ್ದ, ಸಾರ್ ಇಲ್ಲಿ ಭಾರಿ ಕಿರಿಕಿರಿ ಸರ್ ಅಂದ. ಯಾಕೋ ಏನು ಕಿರಿಕಿರಿ ಜಪಾನಲ್ಲಿ ನಿನಗೆ ಅಂತ ಕೇಳಿದೆ. ನಾನು ಮೇಷ್ಟ್ರು ಕೆಮಿಸ್ಟ್ರಿ ಕೇಳೋದೇ ಇಲ್ಲ ಸರ್, ತಿರ್ಗಾ ಮುರ್ಗ ಗಾಂಧಿ ಬಗ್ಗೆ ಕೇಳ್ತಾರೆ, ಬುದ್ಧನ ಬಗ್ಗೆ ಕೇಳ್ತಾರೆ ಅಂದ. ಹೇಳು ಅಂದೆ. ನನಗೆ ಗೊತ್ತೇ ಇಲ್ಲಲ್ಲ ಸರ್ ಅಂದ. ನಿನ್ನ ದುರ್ದೈವ ಅದು ಅಂತ ಹೇಳಿದೆ. ಪ್ರೊಫೆಸರಿಗೆ ಇವನಿಗಿಂತ ಹೆಚ್ಚು ಗೊತ್ತು ಗಾಂಧಿ ಬಗ್ಗೆ, ಬುದ್ಧನ ಬಗ್ಗೆ, ನಮಗೆ ಗೊತ್ತಿಲ್ಲ. ಹೇಳಿದೆ, ಇನ್ನಾದರೂ ಓದಯ್ಯ, ಒಳ್ಳೆ ಅವಕಾಶ ಸಿಕ್ಕಿದೆ, ಕೆಮಿಸ್ಟ್ರಿ ಸ್ವಲ್ಪ ಇಡು, ಇದು ಓದಿ ಮೊದಲು ಇದನ್ನು ಅಂತ. ನೋಡಿ, ಬುದ್ಧ ಗಾಂಧಿ ಮಾತನ್ನು ಕೇಳಿ ಅವರು ಶಾಂತಿ ಪ್ರಿಯದಾರ, ನಾವು ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂದರೆ ಈ ಘಟನೆ ಭಾಳ ಮುಖ್ಯ ಅನ್ನಿಸ್ತು. ಎಲ್ಲ ಶಾಲೆಗೆ ಹೋದಾಗ ನನಗೆ ಒಂದು ಕಾಣಿಸಿದ್ದು ಸ್ನೇಹಿತರೆ, ಅದನ್ನು ದಯವಿಟ್ಟು ನಿಮ್ಮ ಶಾಲೆಗಳಲ್ಲಿ ಅದು ಪದ್ಧತಿ ಪ್ರಕಾರ ಬರದೇ ಹೋಗ್ಬೋದು. ದಯವಿಟ್ಟು ಡಿಪಾರ್ಟ್ಮೆಂಟ್ ಬ್ಲೇಮ್ ಮಾಡೋಕ್ಕೆ ಹೋಗಬೇಡಿ. ಡಿಪಾರ್ಟ್ಮೆಂಟ್ ಏನೂ ಮಾಡಲ್ಲ. ಡಿಪಾರ್ಟ್ಮೆಂಟ್ ಇರೋದು ಡಿಪಾರ್ಟ್ಮೆಂಟ್ ಇರಬೇಕು ಅಂತ ಇರುತ್ತೆ. ಮಾಡಬೇಕಾದವ್ರು ನೀವು. ಯಾವುದೇ ಕೆಲಸ ರೂಲಿಂದ ಆಗೋದಿಲ್ಲ. ಮೊನ್ನೆ ಯಾರು ಹೇಳ್ತಾಯಿದ್ರು, ಟ್ರಾಫಿಕ್ ರೂಲ್ಸ್ ಜಾಸ್ತಿ ಮಾಡಬೇಕ್ರಿ ನಾವು, ಇಂಡಿಯಾದಲ್ಲಿ ಟ್ರಾಫಿಕ್ ತುಂಬ ಕೆಟ್ಟೋಗ್ಬಿಟ್ಟಿದೆ, ರೂಲ್ಸ್ ಬಿಗಿ ಮಾಡಬೇಕು ಅಂತ. ನಾನು ಹೇಳಿದೆ, ಸ್ವಾಮಿ ನಿಮ್ಗೆ ಗೊತ್ತಾ, ಪ್ರಪಂಚದಲ್ಲಿ ಯಾವುದೇ ದೇಶಕ್ಕಿಂತ ಟ್ರಾಫಿಕ್ ರೂಲ್ಸ್ ಹೆಚ್ಚಿಗೆ ಇರೋದು ಇಂಡಿಯಾದಲ್ಲಿ ಮಾತ್ರ. ಗಲಾಟೆ ಇರೋದು ನಮ್ಮಲ್ಲೇ. ರೂಲ್ಸಿಂದ ಚೇಂಜ್ ಆಗೋಲ್ಲ, ರೂಲ್ಸ್ ಪಾಲಿಸೋರಿಂದ ಚೇಂಜ್ ಆಗುತ್ತೆ. ಹಾಗೆ ನಾವು ಕೂಡ ಆ ಘಟನೆ ಏನು ಹೇಳ್ತಿದ್ದೀನಿ ಅದನ್ನು ದಯವಿಟ್ಟು ನಮ್ಮ ಕೆಲಸಕ್ಕೆ ಒಂದು ವ್ಯವಸ್ಥೆ ಆಗದೆ ಹೋದರೂ ನಿಮ್ಮ ಪಾಲಿಗೆ ಮಾಡ್ಕೊಂಡು ಹೋದರೆ ಒಂದು ಅದ್ಭುತ ಕೆಲಸ ಆಗುತ್ತೆ. ಅಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂದರೆ, ಪ್ರತಿಯೊಂದು ಶಾಲೆಯಲ್ಲಿ ಮೆಂಟರಿಂಗ್ ಅಂತ ತಂದಿದ್ದಾರೆ. ಮೆಂಟರಿಂಗ್ ಪ್ರಾಸೆಸ್ ಅಂತ. ಮೆಂಟಾರ್ ಕೇಳಿದ್ದೀರಾ ನೀವು? MENTOR, ಮೆಂಟರ್ ಅಂತ. ಮೆಂಟರ್ ಪದ್ಧತಿ ತಂದಿದ್ದಾರೆ. ಅದು ಕನ್ನಡಕ್ಕೆ ಅನುವಾದ ಮಾಡೋಕ್ಕಾಗಲ್ಲ ಮೆಂಟರ್ ಪದ್ಧತಿನ. ಮೆಂಟರ್ ಅಂದರೆ ಪಾಲಕ ಇದ್ದ ಹಾಗೆ ಅಂತ ಇಟ್ಕೋಬೋದು. ಈ ಮೆಂಟರ್ ಹೆಸರು ಹೇಗೆ ಬಂತ ಗೊತ್ತಾ ನಿಮಗೆ? ಮಕ್ಕಳಿಗೆ ಹೇಳಿ, ದಯವಿಟ್ಟು ಸ್ನೇಹಿತರಿಗೆ ಹೇಳಿ, ಯಾರು ಬಂದಿಲ್ಲೋ ಅವ್ರು ಹೇಳಿ. ಇದಂತ ಅದ್ಭುತ ಕಲ್ಪನೆ ಇದು. ನಮಗೆ ಗ್ರೀಕ್ ಇತಿಹಾಸ ಗೊತ್ತು. ಗ್ರೀಕ್ ಇತಿಹಾಸದಲ್ಲಿ ಒಬ್ಬ ರಾಜ ಇದ್ದ, ಯುಲಿಸಿಸ್ ಅಂತ. ತಾವೆಲ್ಲಾದರೂ ಇಂಗ್ಲೀಷ್ ಟೀಚರ್ಸು ಆಡಿಸಿ ಅಂತ ಓದಿದರೆ ಗೊತ್ತಾಗುತ್ತೆ. ಯುಲಿಸಿಸ್ ಅಂತ ದೊಡ್ಡ ರಾಜ ಅವನು. ಆಗಿನ ಕಾಲದಲ್ಲಿ ರಾಜರಿಗೆ ಎರಡೇ ಕೆಲಸ, ಒಂದು ಹೋರಾಟ ಮಾಡೋದು, ಇನ್ನೊಂದು ಆರಾಮಾಗಿರೋದು. ಅವನೊಂದ್ಸಲ ಅನ್ಕೊಂಡ, ಒಂದು ದೊಡ್ಡ ಯುದ್ಧ ಮಾಡಬೇಕು. ಸಣ್ಣ ಸಣ್ಣ ಯುದ್ಧ ಪ್ರಯೋಜನ ಇಲ್ಲ, 10 ವರ್ಷ ಆದರೂ ಅಡ್ಡಿಲ್ಲ, ದೊಡ್ಡ ಯುದ್ಧ ಮಾಡಿ ಸಾಮ್ರಾಜ್ಯ ವಿಸ್ತರಣೆ ಮಾಡಬೇಕು ಅಂದ್ಕೊಂಡ. ಅವನ ಚಿಂತೆ ಏನಾಯಿತು ಅಂದರೆ, ಅವನಿಗೊಬ್ಬನೇ ಮಗ, ಅವನ ಹೆಸರು ಟೆಲಿಮ್ಯಾಕಸ್ ಅಂತ. TELEMACHUS, ಟೆಲಿಮ್ಯಾಕಸ್ ಅಂತ ಮಗ, ಒಬ್ಬನೇ ಮಗ. ಅವನು ಅನ್ಕೊಂಡ, ನಾನು ಹೋದರೆ ಮಗನಿಗೆ ಯಾರು ಹೇಳ್ಕೊಡೋರು, ಯಾರೋ ಶಿಕ್ಷಕರು ಸಿಗ್ತಾರ ನೋಡಿ ಅಂತ ಹೇಳಿದಂತೆ. ಅವ್ರ ಮಂತ್ರಿಗಳೆಲ್ಲ ಹೋಗಿ ಒಬ್ಬ ಮನುಷ್ಯನ ಕರ್ಕೊಂಬಂದರು, 45 ವರ್ಷದ ಮನುಷ್ಯನ. ಭಾಳ ಚೆನ್ನಾಗಿದ್ದಾನೆ ಸ್ವಾಮಿ, ನಿಮ್ಮ ಮಗನ ಪ್ರೀತಿಯನ್ನು ನೋಡ್ಕೋತಾನೆ, ಅವನ ಜವಾಬ್ದಾರಿಗೆ ಒಪ್ಪಿಸಿ ಹೋಗಿ ಅಂತ. ಆ ಕಥೆಯಲ್ಲಿ ಬರೋದೇನಪ್ಪ ಅಂದರೆ, ಆ ರಾಜ ಯುಲಿಸಿಸ್ ತನ್ನ ಮಗನನ್ನು ಇವನ ವಯಸ್ಸು ಹಿರಿಯ ಮನುಷ್ಯನ ಕೈಯಲ್ಲಿ ಕೊಟ್ಬಿಟ್ಟು ಯುದ್ಧಕ್ಕೆ ಹೋದಂತೆ. 12 ವರ್ಷ ಬರಲಿಲ್ಲ. 12 ವರ್ಷ ಯುದ್ಧ ಮುಗಿಸಿ ಬಂದಾಗ ಈ ಪುಟ್ಟ ಮಗುವಾಗಿದ್ದವನು ದೊಡ್ಡ ಯೌವನಾಸ್ಥ ಆಗಿದ್ದಾನೆ, ಭಾರಿ ಧೀಮಂತ ಆಗಿದ್ದಾನೆ, ಶೂರ ಆಗಿದ್ದಾನೆ, ಕರುಣಿಯಾಗಿದ್ದಾನೆ, ರಾಜ್ಯ ನಿಭಾಯಿಸುವಂಥ ಶಕ್ತಿ ಬಂದಿದೆ, ಅತ್ಯಂತ ಡಿಗ್ನಿಫೈಡ್ ಮನುಷ್ಯ ಆಗಿದ್ದಾನೆ. ಆಗ ರಾಜ ಹೇಳಿದಂತೆ, ನಾನೇ ಬೆಳೆಸಿದ್ರು ಮಗನ ಇಷ್ಟು ಚೆನ್ನಾಗಿ ಬೆಳೆಸೋಕ್ಕಾಗ್ತಿರ್ಲಿಲ್ಲ ರೀ. ಅವನು ಬೆಳೆಸಿದಂಥ ಮನುಷ್ಯ ಧನ್ಯ. ಆ ಮನುಷ್ಯ, ಆ ಹಿರಿಯ ವಯಸ್ಸಿಗೆ ಮನುಷ್ಯ ಇದ್ನಲ್ಲ, ಯಾರು ಈ ಹುಡುಗನ ಬೆಳೆಸಿದ್ನಲ್ಲ, ಅವನ ಹೆಸರು ಮೆಂಟರ್. ನೆನಪಿಟ್ಕೊಳ್ಳಿ, ಅವನ ಹೆಸರು ಮೆಂಟರ್. ಒಬ್ಬ ಹುಡುಗನ, ಒಬ್ಬ ವ್ಯಕ್ತಿಯನ್ನು ಬೆಳೆಸಿದ್ದಕ್ಕೋಸ್ಕರ ಮೆಂಟರ್ ಅಜರಾಮರಾಗಿ ಹೋದ. ಇಂಗ್ಲೀಷಲ್ಲಿ ಪದ ಆಗಿ ಹೋಗಿದೆ ಇವತ್ತದು. ಡಿಕ್ಷನರಿ ಮೆಂಟರ್ ಅಂತ ನೋಡಿ ಸಿಗ್ತದೆ ನಿಮಗೆ. ಇದು ಮೆಂಟರ್ ಅಂತ ಪದ ಆಗಿ ಹೋಯ್ತು, ಒಂದು ಪ್ರಾಸೆಸ್ ಆಗಿ ಹೋಯ್ತು. ಮೆಂಟರಿಂಗ್ ಅಂತ ಫಿನಾಮಿನ ಆಗಿ ಹೋಗಿದೆ ಜಗತ್ತಲ್ಲೆಲ್ಲ. ಅಂದರೆ ಒಬ್ಬ ಹುಡುಗನ ಬೆಳೆಸಿದ್ರಿಂದ ಒಬ್ಬ ಮನುಷ್ಯ ಚಿರಂಜೀವಿ ಆಗಿ ಹೋದ. ನಮಗೆ ಅಂಥ ಅವಕಾಶ ಬೇಕಾದಷ್ಟಿದೆ. ಅವನಿಗೊಬ್ಬನೇ ಒಬ್ಬ ವಿದ್ಯಾರ್ಥಿ ಇದ್ದ ಟೆಲಿಮ್ಯಾಕಸ್, ನಮಗೆ ಸಾವಿರಾರು ಜನ ವಿದ್ಯಾರ್ಥಿಗಳು. ಮೆಂಟರಿಂಗ್ ಪ್ರಾಸೆಸ್ ಆಯಿತು. ಅದನ್ನು ಅವ್ರು ಏನು ಮಾಡಿದ್ದಾರೆ ಜಪಾನ್ ದೇಶದಲ್ಲಿ ಅಂದರೆ, ಪ್ರತಿಯೊಂದು ಶಾಲೆಯಲ್ಲಿ, ಪ್ರೈಮರಿ ಸ್ಕೂಲಲ್ಲಿ, ಯಾವುದೇ ಸ್ಕೂಲಲ್ಲಾಗಲಿ, ಪ್ರತಿಯೊಬ್ಬ ಟೀಚರಿಗೆ 10 ಜನ ವಿದ್ಯಾರ್ಥಿಗಳನ್ನು ಕೊಡೋದು. ಅಲ್ಲಿ ಫೀ ಕಲೆಕ್ಷನ್ ಮಾಡೋದಕ್ಕೆ, ನೋಟ್ಬುಕ್ ಸೈನ್ ಮಾಡೋದಕ್ಕಲ್ಲ ಅದು. ಅದೆಲ್ಲ ಮುಗಿದ ಮೇಲೆ ಒಂದು ವ್ಯಕ್ತಿಯಾಗಿ ಚಕ್ರವರ್ತಿಯವರು ಹೇಳಿದ ಹಾಗೆ ಆತ್ಮದ ಸಂವಾದ ಆಗಬೇಕಲ್ಲಿ. ಆ ಮಗುನ ಕೂಡಿಸ್ಕೊಂಡು, ಅಪ್ಪ ಹೇಗಿದ್ದಾರಪ್ಪ ಇವತ್ತು, ಚೆನ್ನಾಗಿದ್ದಾರಾ, ಅಮ್ಮ ಹೇಗಿದ್ದಾರೆ, ಚೆನ್ನಾಗಿದ್ದಾರಾ, ಇನ್ನು ಊರಾಗಿ ಹುಷಾರಿಲ್ಲ ಅಂತಿದ್ದೆ ನೀನು ಅಂತ ಒಂದು ಮಾತು ಕೇಳಿ ನೋಡಿ ನೋಡೋಣ. ನಿಮಗೆ ಯಾವ ಮೇಷ್ಟ್ರ ಪ್ರೀತಿ ಗೊತ್ತಾ ಇವತ್ತು, ಯಾವ ಮೇಷ್ಟ್ರು ನೆನೆಸ್ಕೋತೀರಿ ಗೊತ್ತಾ? ಯಾವ ಮೇಷ್ಟ್ರು ವಿಷಯವನ್ನು ಬಿಟ್ಟು ನಿಮ್ಮನ್ನು ವ್ಯಕ್ತಿಯನ್ನಾಗಿ ಕಂಡ್ರೋ ಅವ್ರ ಮಾತ್ರ ನೆನೆಸ್ಕೊಂಡಿದ್ದೀರಿ ಇವತ್ತು. ಬರೀ ವಿಷಯ ಕಲಿಸಿದಂಥ ಮೇಷ್ಟ್ರು ನೆನಪಿಗೆ ಉಳಿಯಲ್ಲ. ಪುಸ್ತಕದಲ್ಲಿ ಸಿಗುತ್ತೆ ವಿಷಯ ಎಲ್ಲನೂ, ಆದರೆ ವ್ಯಕ್ತಿ ಬರುವಂಥದ್ದು. ಒಂದು ಸಲ ಶಿವರಾಮ್ ಕಾರಂತರನ್ನ ಕೇಳಿದ್ದೆ ನಾನು ಬೆಂಗಳೂರಲ್ಲಿ. ಸರ್, ಇಷ್ಟೊಂದು ಪುಸ್ತಕ ಬರೆದಿದ್ದೀರಿ ಸರ್, ನಿಮ್ಮ ಪುಸ್ತಕ ಓದಿ ಜೀವನ ಚೇಂಜ್ ಮಾಡ್ಕೋತಾರೆ ಜನ ಅಂತ ಅನಿಸುತ್ತಾ ನಿಮಗೆ ಅಂತ. ಹುಚ್ಚ ಇದ್ದೀನಿ ನೀನು ಅಂದರು. ಪುಸ್ತಕ ಓದಿ 2 ಲಕ್ಷದಲ್ಲಿ ಒಬ್ಬ ಏನೋ ಸ್ವಲ್ಪ ಬದಲಾಯಿಸ್ಕೋಬೋದೇನೋ,
ಆದರೆ ಹುಡುಗರಿದಾರರು, ನನ್ನ ಸುತ್ತಮುತ್ತ ಇದ್ದಾರಲ್ಲ ಹುಡುಗರು, ಅವರಲ್ಲಿ 10ರಲ್ಲಿ ಒಬ್ಬ ಬದಲಿ ಆಗ್ತಾನೆ ಅಂದರು. ಅಂದರೆ ವ್ಯಕ್ತಿಯನ್ನು ಕಂಡಾಗ ಮನುಷ್ಯ ಬದಲಾಯಿಸ್ತಾನೆ ಹೊರತಾಗಿ ಅವನ ಮಾತು ಕೇಳಿ ಅಲ್ಲ. ನನ್ನ ವ್ಯಕ್ತಿತ್ವ ಪ್ರಭಾವ ಎಷ್ಟಾಗಬೇಕು, ಮೆಂಟರಿಂಗಲ್ಲಿ ಆಗ್ತದೆ. ಅವ್ರೇನು ಮಾಡ್ತಾರೆ ಅಂದರೆ ಟೀಚರ್ಸು ಆ ಮಗುಗೆ ಹೇಳ್ತಾರೆ, ಆ ತಂದೆ ತಾಯಿನ ಭೇಟಿ ಆಗ್ತಾರೆ, ಒಂದು ಸಲ ಮೆಸ್ಟ್ ಮನೆಗೆ ಹೋಗ್ತಾರೆ, ಆ ಹುಡುಗನ ಮನೆಗೆ ಹೋಗ್ತಾರೆ, ಒಂದು ಸಲ ಮನೆ ವಾತಾವರಣ ಹೇಗೆ ಅಂತ ಗೊತ್ತಾಗಬೇಕು. ನೋಡಿ, ನಿಮ್ಮ ಮಗು ಏನಾದರೂ ವೈಲೆಂಟ್ ಆಗಿದ್ದರೆ, ಹಿಂಸಾಪ್ರಿಯನಾಗಿದ್ದರೆ ಅದು ಘಟನೆ ನಮ್ಗೆ ದಯವಿಟ್ಟು ಫೋನ್ ಮಾಡಿ ತಿಳಿಸಿ. ಅವ್ರನ್ನ ಫೋನ್ ಮಾಡ್ತಾರೆ, ನೋಡಿ ಪಕ್ಕದ ಮನೆ ಗ್ಲಾಸ್ ಹೊಡೆದ ಹುಡುಗ, ಆ ನಾಯಿಗೆ ಭಾಳ ತೊಂದರೆ ಕೊಡ್ತಾನೆ, ಸಣ್ಣ ಮಗು ಹೊಡಿತಾನೆ, ಸಣ್ಣ ಸಣ್ಣ ಘಟನೆ ಆಗಿರುತ್ತೆ ಮನೇಲಿ. ಈ ಟೀಚರ್ ಏನು ಮಾಡ್ತಾರೆ ಅಂದರೆ ಮಗುನ ಕರ್ಕೊಂಡೋಗಿ ಶಾಲೆಯಲ್ಲಿ ಮೂಲೆ ಕೂಡಿಸ್ಕೊಂಡ್ಬಿಟ್ಟು, ಮಗು ಮೊನ್ನೆ ದಿವಸ ಮಧ್ಯಾಹ್ನ ಪಕ್ಕದ ಮನೆ ಗ್ಲಾಸ್ ಹೊಡೆದ್ಯಾ ನೀನು? ಹೌದು ಮಿಸ್, ನಿಮಗೆ ಹೆಂಗೆ ಗೊತ್ತಾಯಿತು? ಮಗು ಕೇಳುತ್ತೆ. ಟೀಚರ್ ಹೇಳ್ತಾರೆ, ನನಗ ಎಲ್ಲ ಗೊತ್ತಾಗುತ್ತೆ, ನಮ್ಮ ಮೆಂಟರ್ ಅಲ್ಲೇನೋ ನಿನಗೆ. ನಮಗೆಲ್ಲ ಟೀಚರ್ಸಿಗೆ ಗೊತ್ತು, ಹುಡುಗರು ತಂದೆ ತಾಯಿಗಿಂತ ಹೆಚ್ಚು ವಿಶ್ವಾಸ ಇಟ್ಟಿರೋದು ನಮ್ಮ ಮೇಲೆ. ಗಮನ ಇಟ್ಟಿಲ್ವಾ ನೀವು? ಪೇರೆಂಟ್ಸ್ ಬಂದು ಹೇಳ್ತಾರೆ, ನನ್ನ ಮಗನಿಗೆ ಬುದ್ಧಿ ಹೇಳಿ ಸರ್, ನನ್ನ ಮಾತೇ ಕೇಳಲ್ಲ ಅವನು. ಎಲ್ಲರಿಗೂ ಆಗಿಲ್ವಾ ಇದು? ಅಂದರೆ ತಂದೆ ತಾಯಿ ಬಂದು ಮೇಷ್ಟ್ರು ಹೇಳ್ತಾರೆ, ಹೇಳಿ ಸರ್ ನನ್ನ ಮಗನಿಗೆ. ಅವ್ರು ಹೇಳೋಕೆ ಆಗದೆ ನಿಮ್ಮ ಕಡೆಯಿಂದ ಹೇಳಿಸ್ತಾರೆ, ಯಾಕೆ ನಿಮ್ಮ ಮೇಲೆ ವಿಶ್ವಾಸ ಇದೆ. ನಾನು ತುಂಬ ಎಲ್ಲರೂ ಅನುಭವಿಸಿದ್ದೆ ಅದನ್ನು. ನನ್ನ ಮಗ ಬೆಂಗಳೂರು ಒಂದು ಶಾಲೆಯಲ್ಲಿ ಓದ್ತಾ ಇದ್ದ, ಅವನು 5ನೇ ಕ್ಲಾಸ್ ಇದ್ದ, ಭಾಳ ವರ್ಷಗಳ ಹಿಂದೆ. ನಾನು ಸೈನ್ಸ್ ಮೇಸ್ಟ್ರ್ ಆದ್ದರಿಂದ ಅವ್ನು ನೋಟ್ಬುಕ್ ನೋಡ್ತಾ ಇದ್ದೆ. ಒಂದು ದಿವಸ ಏನೋ ತಪ್ಪಾಗಿತ್ತಲ್ಲಿ, ಏನು ಸರಿ ಮಾಡ್ಕೊಳ್ಳೋದು ತಪ್ಪಾಗಿದೆ ನೋಡೋ ಇದು ಅಂತ ಹೇಳಿದೆ. ಅವ್ನು ತಿದ್ಕೊಳ್ಳಿಲ್ಲ, ನನ್ನ ಮುಖ ನೋಡಿದ, ಅಪ್ಪ ನಿನಗೆ ಸೈನ್ಸ್ ಬರೋಲ್ಲ ಅಂದ. ನಾನು PhD ಕೊಚ್ಕೊಂಡು ಹೋಯ್ತು, ಸೈನ್ಸ್ ಬರೋಲ್ಲ ನಿನಗೆ ಅಂತ. ಅವನಿಗೇನು ಹೇಳೋ ಪ್ರಯೋಜನ ಇಲ್ಲ ಅಂಥೇಳಿ ಮರುದಿವಸ ಅವ್ರು ಮೇಷ್ಟ್ರಿಗೆ ಹೇಳೋದು ವಾಸಿ ಅಂತ ಹೋದೆ. ಆ ಮೇಷ್ಟ್ರಿಗೆ ಹಾಕ್ಕೊಂಡಿದ್ದೆ, ಆಕೆ ಬಂದರು, ನಾನು ಸ್ಟೂಡೆಂಟ್ ಬೇರೆ ಆಕೆ, ಮೇಷ್ಟ್ರು ಸೈನ್ಸ್ ಮೇಷ್ಟ್ರು. ಆಯ್ತು, ಅಮ್ಮ ನೋಡಮ್ಮ ರೇಖಾ ತಪ್ಪಾಗಿದೆ ನೋಡು, ಬರ್ಸ್ಬಿಟ್ಟಿದೆ ಇದನ್ನು ಅಂದೆ. ಅಯ್ಯೋ ಹೌದಲ್ಲ ಸರ್, ಚೇಂಜ್ ಮಾಡ್ತೀನಿ ಸರ್ ಇವತ್ತು ಅಂದ್ಲು. ಅವತ್ತೇನೋ ಮಾಡಿರಬೇಕು, ಇಡೀ ದಿವಸದಲ್ಲಿ ಚೇಂಜ್ ಮಾಡಿರಬೇಕು. ಸಾಯಂಕಾಲ ಮನೆಗೆ ಗೊತ್ತಂದ ಮಗ ಹೇಳ್ದ, ಅಪ್ಪ ನೌ ಯು ಆರ್ ರೈಟ್, ಈಗ ನೀ ಸರಿ, ಯಾಕಂದರೆ ಮಿಸ್ ಕರೆಕ್ಟ್ ಮಾಡಿದಾರಲ್ಲ. ಶಾಲೆಯಲ್ಲೂ ಮೇಷ್ಟ್ರು ಹೇಳಿ ನಾಳೆ ಎಲ್ಲ ಮಕ್ಕಳು 2 ರೂಪಾಯಿ ತೊಗೊಂಬರ್ಬೇಕು ಅಂತ ಹೇಳಿಬಿಡ್ಲಿ ನೋಡೋಣ, ಯಾವ ತಂದೆ ತಾಯಿ ಬಿಡಿಸ್ತಾರೆ ನೋಡೋಣ ಮಕ್ಕಳ ಕಡೆಯಿಂದ. ಆ ಮಗು ಲಾಗ ಹಾಕಿ ಜಗಳಾಡಿ ಹೊಡೆದಾಡಿ 2 ರೂಪಾಯಿ ಮುಖ್ಯ ಅಲ್ಲ ಅವನಿಗೆ, ಟೀಚರ್ಗಿಲ್ಲ ಅಂತ ಹೇಳೋದು ಹೇಗೆ ಅಲ್ವಾ? ಇದನ್ನು ಹೇಗೆ ಉಪಯೋಗಿಸ್ಕೊಂಡಿದ್ದಾರೆ ನೋಡಿ ಜಪಾನ್ನಲ್ಲಿ ಅವರು. ಆ ಮೇಷ್ಟ್ರು ಹೇಳ್ತಾನೆ ಹುಡುಗರಿಗೆ, ನೀನು ಪಕ್ಕದ ಮನೆ ಗ್ಲಾಸ್ ಹೊಡೆದ್ಯಾ, ನಾಯಿ ಕಲ್ಲು ಹೊಡಿತಂತೆ, ಹಿಂಸೆ ಒಳ್ಳೆಯದಲ್ಲ, ಹಿಂಸೆ ಒಳ್ಳೆಯದಲ್ಲ. ಕಲ್ಪನೆ ಮಾಡ್ಕೊಳ್ಳಿ ಸ್ನೇಹಿತರೆ, 2 ವರ್ಷ 3 ವರ್ಷದ ಮಗುವಿನಿಂದ ಮುಂದೆ 15 ವರ್ಷ ಒಂದೇ ಸಮ ಹಿಂಸೆ ಕೆಟ್ಟದ್ದು, ಹಿಂಸೆ ಕೆಟ್ಟದ್ದು, ಹಿಂಸೆ ಕೆಟ್ಟದ್ದು ಅಂತ ಹೇಳ್ತಾ ಹೋದರೆ ಏನಾಗುತ್ತೆ ಹೇಳಿ ಮಗುಗೆ? 15 ವರ್ಷ. ಎನಿ ಇನ್ಸಿಡೆಂಟ್ ರಿಪೀಟೆಡ್ ಬಿಕಮ್ಸ್ ಎ ಹ್ಯಾಬಿಟ್, ಹ್ಯಾಬಿಟ್ ಕಂಟಿನ್ಯೂಡ್ ಬಿಕಮ್ಸ್ ಅನ್ ಆ್ಯಟಿಟ್ಯೂಡ್ ಅಂತ ಹೇಳ್ತಾರೆ. ಯಾವುದೇ ಒಂದು ಘಟನೆ ಪುನರಾವರ್ತನೆ ಆಗ್ತಿದ್ರೆ ಅಭ್ಯಾಸ ಆಗಿ ಹೋಗ್ತದೆ. ಅಭ್ಯಾಸ ಹಾಗೆ ಬೆಳ್ಕೊಂಬಂದರೆ ಮನೋವೃತ್ತಿ ಆಗಿಬಿಡ್ತದೆ ಅಂತ. 15 ವರ್ಷ 20 ವರ್ಷ ಮಗುಗೆ ಹಿಂಸೆ ಕೆಟ್ಟದ್ದು, ಹಿಂಸೆ ಕೆಟ್ಟದ್ದು ಅಂತ ಹೇಳಿದರೆ ಆ ಹಿಂಸೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಜಪಾನ್ ಬೋಸ್ಟ್ ಆಫ್ ದಿ ಲೋಯೆಸ್ಟ್ ಮರ್ಡರ್ ರೇಟ್ಸ್ ಇನ್ ದ ವರ್ಲ್ಡ್. ಜಗತ್ತಲ್ಲಿ ಅತ್ಯಂತ ಕಮ್ಮಿ ಕೊಲೆ ಆಗ್ತಿರೋದು ಜಪಾನ್ನಲ್ಲಿ ಅಂತ ಹೇಳ್ತಾರೆ. ಹಿಂಸೆ ತುಂಬ ಕಮ್ಮಿ ಇದೆ ಅಲ್ಲಿ. ಯಾಕಾಯ್ತು ಹೇಳಿ? ನಾವು ಟೆಲ್ ಮಿ, ಹೂ ಮೇಡ್ ದ ಕಂಟ್ರಿ ನಾನ್ ವೈಲೆಂಟ್? ಈ ಜಗತ್ತನ್ನು ಅಹಿಂಸಾ ಪ್ರಿಯವಾಗಿ ಮಾಡಿದಂಥವ್ರು ಯಾರು? ಅಧಿಕಾರಿಗಳ, ರಾಜಕಾರಣಿಗಳ? ಯಾರು ಮಾಡಿದ್ದು? ಮೇಷ್ಟ್ರು ಮಾಡಿದ್ದು. ಅದಕ್ಕೆ ಹೇಳೋದು, ನಮಗಿರುವಂಥ ಶಕ್ತಿ ಪ್ರಪಂಚದಲ್ಲಿ ಯಾವುದೇ ವೃತ್ತಿಗಿಲ್ಲ. ಹೇಳಿ ಸ್ವಾಮಿ, ಇನ್ನು ಯಾವ ವೃತ್ತಿಯಲ್ಲಿ 40 ಜನ ಮುಂದೆ ಕೂತ್ಕೊಂಡು ನಾನು ಹೇಳಿದ್ದೆಲ್ಲ ಕೇಳ್ತಾರೆ ಹೇಳಿ? ಯಾವ ವೃತ್ತಿಯಲ್ಲಿ ಸಿಗ್ತದೆ? 40 ಜನ ಮುಂದೆ ಕೂತ್ಕೊಂಡು ನಾನು ಹೇಳಿದ್ದೆಲ್ಲ ಕೇಳಿಸ್ಕೋಬೇಕಲ್ಲ, ಯಾರು ಕೇಳಿಸ್ಕೋತಾರೆ? ನನ್ನ ಕಡೆ ಒಂದು ಜೇಡಿ ಮಣ್ಣಿದೆ ನನ್ನ ಮುಂದೆ, ಅದನ್ನು ಆಕಾರ ಮಾಡೋದು ನನ್ನ ಕೈಯಲ್ಲಿದೆ. ಈ ಶಕ್ತಿ ಬೇರೆ ಯಾವ ದಂಧೆಗೂ ಇಲ್ಲ, ಯಾವ ಉದ್ಯೋಗಕ್ಕೂ ಇಲ್ಲ. ಅದಕ್ಕೆ ರಂಗನಾಥನಂಜಿ ಕೇಳಿದ ಪ್ರಶ್ನೆ ನನಗೆ ಬಹಳ ಮುಖ್ಯ ಆಗೋದು, ಡೂ ಯು ಲವ್ ಯುವರ್ ಪ್ರೊಫೆಷನ್? ನಿಮ್ಮ ವೃತ್ತಿ ಬಗ್ಗೆ ಪ್ರೀತಿ ಇದೆಯಾ ನಿನಗೆ? ಪ್ರೀತಿ ಯಾಕೆ ಅಂದರೆ ಕೆಲಸ ಕೊಡುತ್ತೆ ಅಂತಲ್ಲ, ನನಗೆ ಒಂದು ರಾಷ್ಟ್ರ ನಿರ್ಮಾಣ ಮಾಡುವಂಥ ಶಕ್ತಿ ನನ್ನ ಕಡೆ ಮಾತ್ರ ಇರುವಂಥದ್ದು, ಯಾರ ಕಡೆನೂ ಇಲ್ಲ. ತಂದೆ ತಾಯಿ ಹೇಳಿದ ಮಾತನ್ನು ಕೇಳದಿರುವಂಥ ಹುಡುಗ ನನ್ನ ಮಾತನ್ನು ಕೇಳ್ತಾನೆ. ಅವನಿಗೆ ಹೇಳುವಂಥ ಮಾತನ್ನು ನಾನು ಹೇಳುವಂಥ ಶಕ್ತಿ ನನಗಿದೆ, ನಿರ್ಮಾಣ ಮಾಡುವಂಥ ಶಕ್ತಿ ನನಗಿದೆ. ಆದ್ದರಿಂದ ಐ ಲವ್ ದಿಸ್ ಪ್ರೊಫೆಷನ್. 3ನೇ ಪ್ರಶ್ನೆ ಬಹಳ ಮುಖ್ಯವಾದಂಥದ್ದು. ನನಗಿರೋದು ಇನ್ನು 20 ನಿಮಿಷ ಇದೆ. 12:45 ಅಲ್ವ ಸಮೀಜಿ? 45. 3ನೇ ಪ್ರಶ್ನೆ ಬಹಳ ಮುಖ್ಯವಾದಂಥ ಪ್ರಶ್ನೆ. ಅವ್ರು ಕೇಳಿದ ಪ್ರಶ್ನೆ ಇಂಗ್ಲೀಷಲ್ಲಿ ಹೇಳಿಬಿಟ್ಟು ಕನ್ನಡದಲ್ಲಿ ಹೇಳ್ತೀನಿ, ಅವ್ರ ಮಾತು ಮರೆಯೋಕ್ಕಾಗೋದಿಲ್ಲ ನನಗೆ. 3ನೇ ಪ್ರಶ್ನೆ ಅವ್ರು ಹೇಳಿದ್ದು, ಡು ಯು ಥಿಂಕ್ ಯು ಕ್ಯಾನ್ ಲವ್ ಯುವರ್ ಸ್ಟೂಡೆಂಟ್ಸ್ ಅಟ್ ಲೀಸ್ಟ್ ಆ್ಯಸ್ ಮಚ್ ಆ್ಯಸ್ ಯುವರ್ ಓನ್ ಚಿಲ್ಡ್ರನ್? ನಿಮ್ಮ ವಿದ್ಯಾರ್ಥಿಗಳನ್ನು ನಿನ್ನ ಮಕ್ಕಳಷ್ಟಾದರೂ ಪ್ರೀತಿ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತ. ಅಂದರೆ ಮಕ್ಕಳಿಗಿಂತ ಹೆಚ್ಚು ಪ್ರೀತಿ ಮಾಡಬೇಕು ಅಂತ ಅವ್ರ ಅಪೇಕ್ಷೆ. ನಿನ್ನ ಮಕ್ಕಳಿಗೆ ನೀನು ಏನು ಪ್ರೀತಿ ತೋರಿಸ್ತೀಯಾ ಅಷ್ಟಾದರೂ ಪ್ರೀತಿಯನ್ನು ನಿನ್ನ ವಿದ್ಯಾರ್ಥಿಗಳಿಗೆ ತೋರಿಸೋಕೆ ಸಾಧ್ಯ ಇದೆಯಾ ನಿಮಗೆ ಅಂತ. ಯಾಕಂದರೆ ಸ್ನೇಹಿತರೆ, ಶಿಕ್ಷಕ ಬರೀ ಪಾಠ ಮಾಡೋ ವ್ಯಕ್ತಿ ಅಲ್ಲ, ಮೌಲ್ಯವನ್ನು ಪ್ರತಿಪಾದನೆ ಮಾಡುವಂಥ ವ್ಯಕ್ತಿ.
ಮೌಲ್ಯವನ್ನು ಹಂಚುವಂಥ ವ್ಯಕ್ತಿ, ಮೌಲ್ಯವನ್ನು ನಡೆದು ತೋರಿಸುವಂಥ ವ್ಯಕ್ತಿ. ವ್ಯಾಲ್ಯೂಸ್ ಆರ್ ನಾಟ್ ಟಾಟ್. ಮೌಲ್ಯಗಳನ್ನು ಪಾಠ ಮಾಡಿ ಕಲಿಸೋಕ್ಕಾಗೋದಿಲ್ಲ. ನಾವು ಸಾಮಾನ್ಯವಾಗಿ ಮೌಲ್ಯ ಅಂತಂದ್ರೆ ಏನು ಮಾಡ್ತೀವಿ, ನೀತಿ ಪಾಠ ಶನಿವಾರ ಮಧ್ಯಾಹ್ನ 2:30 ಒಂದು ಕ್ಲಾಸು, ನೀತಿ ಪಾಠದ ಕ್ಲಾಸು. ಅದು ಶನಿವಾರ ಮಧ್ಯಾಹ್ನ ಯಾಕೆ ಇರಬೇಕದು? ಪ್ರತಿಯೊಂದು ಪಾಠದಲ್ಲಿ ಯಾಕೆ ಸೇರ್ಕೋಬಾರ್ದು? ಹಾಗೆ ನೀತಿ ಅನ್ನುವಂಥದ್ದು, ಮೌಲ್ಯ ಅನ್ನುವಂಥದ್ದನ್ನು ಹೇಳಿ ಮಾಡಿಸೋಕ್ಕಾಗೋದಿಲ್ಲ, ಭಾಷಣ ಮಾಡಿ ಕಲಿಸೋಕ್ಕಾಗಲ್ಲ, ನಡೆದು ತೋರಿಸ್ಬೇಕಾಗತ್ತೆ. ಇದನ್ನು ಸಾಕಷ್ಟು ಕಡೆ ಮಾಡಿದ್ದೇನೆ, ಬೋರ್ ಆದರೂ ಅಡ್ಡಿ. ಇನ್ನೊಂದು ಸಲ ಪ್ರಯೋಗ ಮಾಡೋಣ. ಇದನ್ನು ಹೊಸಬ್ರು ಕೆಲವರು ಇರ್ಬೋದು. ಒಂದು ಪ್ರಯೋಗ ಮಾಡೋಣ, ಒಂದು 30 ಸೆಕೆಂಡಲ್ಲಿ ಆಗುವಂಥ ಪ್ರಯೋಗ. ಭಾಗವಹಿಸ್ತಾರೆ ಎಲ್ಲರೂ? ಒಂದು ಸಣ್ಣ ಪ್ರಯೋಗ ಇದೆ, 30 ಸೆಕೆಂಡ್ ಆಗುವಂಥದ್ದು. ದಯವಿಟ್ಟು ಎಲ್ಲರೂ ಭಾಗವಹಿಸಬೇಕು. ದಯವಿಟ್ಟು ನಾನು ಹೇಳಿದ ಹಾಗೆ ಮಾಡಿ. ಅರ್ಥ ಆಯ್ತಲ್ಲ? ದಯವಿಟ್ಟು ನಾನು ಹೇಳಿದ ಹಾಗೆ ಮಾಡಿ. ಎಲ್ಲರೂ ನಿಮ್ಮ ಬಲಗೈ ಮೇಲೆ ಕೆತ್ತಿ. ಪೆನ್ನು ಪೆನ್ಸಿಲು ಕಾಗದ ಏನು ಬೇಡ, ಕೈ ಖಾಲಿ ಇಟ್ಕೊಳ್ಳಿ. ಎಲ್ಲರೂ ಬಲಗೈಯ ಮೇಲೆ ಕೆತ್ತಿ. ಎಲ್ಲ ಬೆರಳುಗಳನ್ನು ಸೇರಿಸಿ ಮುಷ್ಟಿ ಮಾಡಿ. ನಿಧಾನಕ್ಕೆ ಕೈಯನ್ನು ಮುಂದೆ ತಗೊಂಡು ಬನ್ನಿ. ಈಗ ತೋರು ಬೆರಳನ್ನು ಮಾತ್ರ ಚಾಚಿ. ಈ ಚಾಚಿದ ತೋರು ಬೆರಳನ್ನು ತಕ್ಷಣ ಎಡ ಕೆನ್ನೆ ಮೇಲೆ ಇಟ್ಕೊಳ್ಳಿ. ಎಲ್ಲಿ ಇಟ್ಟಿದೆ ನೋಡ್ಕೊಂಬಿಡಿ. ನಾನು ಹೇಳಿದ್ದೇನು ಹೇಳಿ? ಎಡ ಕೆನ್ನೆ ಮೇಲೆ ಇಟ್ಕೊಳ್ಳಿ ಎಂದಿದ್ದೆ. ಕೆನ್ನೆ ಯಾವುದು ಗದ್ದ ಯಾವುದು ನಮಗೆಲ್ಲರಿಗೂ ಗೊತ್ತು. ಆದರೆ ಸಾಕಷ್ಟು ಜನ 90% ಮೇಲೆ ಜನ ಇಲ್ಲೇ ಇಟ್ಕೊಂಡ್ರಿ. ಯಾಕೆ? ನಾನು ಮೊದಲು 2 ಸಲ ಹೇಳ್ಕೊಂಡಿದ್ದೆ ನಿಮಗೆ, ನಾನು ಹೇಳಿದ ಹಾಗೆ ಮಾಡಿ ಅಂತ ಹೇಳಿದ್ದೆ, ನಾನು ಮಾಡಿದ ಹಾಗೆ ಮಾಡಿ ಅಂತ ಹೇಳಿರಲಿಲ್ಲ. ಆದರೆ ನಾವೆಲ್ಲ ಏನು ಮಾಡಿದ್ವಿ ಹೇಳಿ? ನಾನು ಮಾಡಿದ ಹಾಗೆ ಮಾಡಿದ್ರಿ. ಇದೇ ಮೌಲ್ಯ ಸ್ವಾಮಿ, ಇದೇ ಮೌಲ್ಯ. ಮೌಲ್ಯ ಅಂದರೆ ನಾನು ನಡು ತೋರಿಸ್ಬೇಕಾದಂಥದ್ದು. ಜನ ನಾನು ಮಾಡಿದ ಹಾಗೆ ಮಾಡ್ತಾರೆ ವಿನಃ ನಾನು ಹೇಳಿದ ಹಾಗೆ ಮಾಡೋಲ್ಲ. ನಿಮಗೆ ಯಾರು ಮೇಷ್ಟ್ರು ಪ್ರಿಯ ಅಂತ ಪರೀಕ್ಷೆ ಮಾಡಿಕೊಂಡ್ರೆ, ಯಾರು ಮೇಷ್ಟ್ರು ವೈಯಕ್ತಿಕವಾಗಿ ಆದರ್ಶವಾಗಿದ್ದರೋ ಅವರು ನಮಗೆ ಆದರ್ಶ ಆದರು. ಮಕ್ಕಳೇ ನೋಡಿ, ಈ ನಿಯಮ ಪಾಲನೆ ಇದೆಯಲ್ಲ, ಸಮಯ ಪಾಲನೆ ಬಹಳ ಮುಖ್ಯ. ಸಮಯ ಪಾಲನೆ ಬಹಳ ಆದರ್ಶ. ಅದು ಸಮಯ ಪಾಲನೆ ತಪ್ಪಬಾರ್ದು ಅಂತ ಮೇಷ್ಟ್ರು ಪಾಠ ಮಾಡಿ ದಿನಾ ಕ್ಲಾಸಿಗೆ 10 ನಿಮಿಷ ಲೇಟಾಗಿ ಹೋಗ್ತಿದ್ರೆ ಏನಾಗುತ್ತೆ ಹೇಳಿ ಮಕ್ಕಳು? ಸುಮ್ಮನೆ ಮೇಷ್ಟ್ರು ಹೇಳ್ತಾರೆ ಅಷ್ಟೇ, ಮಾಡಲ್ಲ. ಅವ್ರ ತಲೆಯಲ್ಲಿ ಉಳಿಯೋದು ಮೇಷ್ಟ್ರು ಏನು ಮಾಡಿದರೂ ಉಳಿತದೆ ವಿನಃ ಏನು ಹೇಳಿದರೂ ಉಳಿಯೋಲ್ಲ. ಆದ್ದರಿಂದ ಮೌಲ್ಯಗಳನ್ನು ಮಾಡಿಸುವಂಥ ವ್ಯಕ್ತಿ. 3ನೇ ಪ್ರಶ್ನೆ, ಮಕ್ಕಳನ್ನು ನಿಮ್ಮ ಮಕ್ಕಳ ಹಾಗೆ ಪ್ರೀತಿ ಮಾಡೋಕ್ಕೆ ಸಾಧ್ಯ ಇದೆಯಾ? ನಿಮ್ಮ ಮಕ್ಕಳಷ್ಟಾದರೂ ಪ್ರೀತಿ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತ ರಂಗನಾಥಾನಂದಜಿ ಕೇಳಿದರು. ನನಗೆ ಅವಾಗ 21 ವರ್ಷ. ಎಸ್ ಸ್ವಾಮೀಜಿ. ಹಾಂ ಸ್ವಾಮೀಜಿ ಎಂದೆ. ಏನು ಹಾಂ ಸ್ವಾಮೀಜಿ, ಮದುವೆನಾಗಿಲ್ಲ ನಿನಗೇನು ಅಂದರು. ನನಗೆ ತಮಾಷೆ ಭಾಳ ಇಷ್ಟ. ನಾನು ಹೇಳಿದೆ, ಸ್ವಾಮೀಜಿ ನನಗೆ ಮಕ್ಕಳ ಬಗ್ಗೆ ಪ್ರೀತಿ ಮಾಡಬೇಕು ಅಂದರೆ ಮದುವೆ ಆಗಬೇಕು ಅಂತೇನಿಲ್ಲ. ಹೌದಾ ಅಂದರು. ಹೌದು, ಮತ್ತೆ ನೀವು ಮದುವೆ ಆಗಿಲ್ಲ, ಸಂಸಾರ ಬಗ್ಗೆ ಮಾತಾಡಲ್ವಾ ಅಂತ ಕೇಳಿದೆ. ಸುಮ್ಮನೆ ಇವರು ಮಾತಾಡಬೇಡ ಹಾಗೆಲ್ಲ ಅಂತ ಹೇಳಿದರು. ಈ ಪ್ರಶ್ನೆ ಎಷ್ಟು ಅದ್ಭುತವಾದದ್ದು ಅಂತಂದರೆ, ಕ್ಯಾನ್ ಯು ಲವ್ ಯುವರ್ ಸ್ಟೂಡೆಂಟ್ಸ್ ಅಟ್ ಲೀಸ್ಟ್ ಆ್ಯಸ್ ಮಚ್ ಆ್ಯಸ್ ಯುವರ್ ಓನ್ ಚಿಲ್ಡ್ರನ್? ಈ ಮಾತು ಬಂದಾಗ ಅನಿಸುತ್ತೆ, ಎಷ್ಟೋ ಜನ ಟೀಚರ್ ಆ ಥರ ಮಾಡಿದ್ದಾರೆ. ಬಹಳ ದೊಡ್ಡ ಟೀಚರ್ಸ್ ಆಗಿ ಹೋಗಿದ್ದಾರೆ ಜೀವನದಲ್ಲಿ. ತಮ್ಮದಾದದ್ದನ್ನು ಎಲ್ಲ ಹಂಚಿಬಿಟ್ಟು ಹೋಗಿದ್ದಾರೆ, ಎಲ್ಲ ಕೊಟ್ಟುಬಿಟ್ಟು ಹೋಗಿದ್ದಾರೆ. ಶ್ರೀರಾಮಕೃಷ್ಣರು, ನರೇಂದ್ರರು ಸಾಕಲ್ಲ ಒಂದು ಎಕ್ಸಾಂಪಲ್ಲು. ಇವರು ಭಾವ ಸಮಾಧಿಯಲ್ಲಿದ್ದಾಗ ನಿರ್ವಿಕಲ್ಪ ಸಮಾಧಿ ಬೇಕು ಅಂತ ಒದ್ದಾಡ್ತಿದ್ರು ವಿವೇಕಾನಂದರು. ಕೇಳ್ತಾ ಇದ್ರು ಗುರುಗಳಿಗೆ, ಗುರುಗಳು ಕೊಡಲಿಲ್ಲ. ಅನಾರೋಗ್ಯ ಗುರುಗಳ ಮೇಲೆ ಇದ್ದಾರೆ. ಒಂದು ದಿವಸ ವಿವೇಕಾನಂದ ಕೂತ್ಕೊಂಡು ಸಮಾಧಿ ಧ್ಯಾನದಲ್ಲಿ ಕೂತ್ಕೊಂಡಾಗ ನಿರ್ವಿಕಲ್ಪ ಸಮಾಧಿಗೆ ಹೋಗ್ಬಿಟ್ರು. ಸುತ್ತ ಶಿಷ್ಯರಿಗೆಲ್ಲ ಆಶ್ಚರ್ಯ ಆಯಿತು. ಅವ್ರು ಕೂಗ್ತಾ ಇದ್ದಾರಂತೆ ಕೆಳಗಿಳಿದು ಬರಬೇಕಾದ್ರೆ, ನಾನು ದೇಹ ಎಲ್ಲಿ ಅಂತ. ಆಗ ಹುಡುಗರೆಲ್ಲ ಹೋಗಿ ಗುರುಗಳಿಗೆ ಹೇಳಿದ್ರಂತೆ, ನರೇಂದ್ರ ಹೇಗೋ ಕೂಕ್ಕೋತಾ ಇದ್ದಾನೆ, ಏನಾದರೂ ಮಾಡಿ ಅವನಿಗೆ ಅಂತ. ಅವ್ರು ಹೇಳಿದ್ರು, ಅವ್ರಿಗೆ ಗೊತ್ತಾಯ್ತಲ್ಲೇ, ಬಹಳ ಕಾಡಿದಾನೆ ನನಗವನು, ಸ್ವಲ್ಪ ಅನುಭವಿಸ್ಲಿ ಅವನು, ಆಮೇಲೆ ಬರ್ತಾನೆ ಅಂತ. ಕೆಳಗಿಳಿದು ಬಂದಮೇಲೆ ವಿವೇಕಾನಂದರಿಗೆ ಆಗಿಬಿಟ್ಟಿದೆ, ಅನುಭವ ಆಗಿದೆ, ಅವರ್ಚಿನಿ ಅನುಭವ ಆಗಿದೆ. ಹೋಗ್ಬಿಟ್ಟು ಗುರುಗಳ ಹತ್ರ ಹಂಚ್ಕೋಬೇಕು ಅಂತ ಹೋಗಿ ಮುಂದೆ ಕೂತ್ಕೊಂಡ್ರೆ ಗುರುಗಳಿಗೆ ಗೊತ್ತಾಗಿದೆ. ಇಬ್ಬರು ಎದುರ ಬದರ ಕೂತ್ಕೊಂಡು ಇಬ್ಬರು ಕಣ್ಣಲ್ಲೂ ನೀರು. ಆಗ ಶ್ರೀರಾಮಕೃಷ್ಣರು ಅವನ ಹಣೆ ಮೇಲೆ ಕೈ ಇಟ್ಬಿಟ್ಟು ಹಣೆ ಮೂಸ್ಬಿಟ್ಟು ಹೇಳಿದ್ರಂತೆ, ನೋಡು, ಇವತ್ತಿಗೆ ನನ್ನದಾಗಿರೋದನ್ನು ಎಲ್ಲ ನೀನು ಕೊಟ್ಟು ನಾನು ಫಕೀರನಾಗಿಬಿಟ್ಟೆ ನಾನು ಅಂತ. ಇದು ಅದ್ಭುತ ಮಾತು ಅನಿಸುತ್ತೆ ನನಗೆ. ನನ್ನದಾಗಿರೋದನ್ನು ಎಲ್ಲ ಕೊಟ್ಟು ನಾನು ಖಾಲಿ ಆಗಿಬಿಟ್ಟೆ ಅಂತ ಹೇಳೋದಿದೆಯಲ್ಲ ಮೇಷ್ಟ್ರು, ಇದು ಧನ್ಯತೆಯ ಪರಾಕಾಷ್ಠೆ ಅನಿಸುತ್ತೆ. ಅಂಥ ಶಿಷ್ಯನೂ ಧನ್ಯ, ಅಂಥ ಗುರುಗಳು ಧನ್ಯರು. ನನ್ನದಾಗಿರೋದನ್ನು ಎಲ್ಲ ಕೊಡಬೇಕು, ಎಲ್ಲ ಕೊಟ್ಟು ಖಾಲಿ ಆಗೋದಿದೆಯಲ್ಲ, ಇದು ಪ್ರೀತಿ ಅಂತ ತೋರಿಸಿ ಹೆಚ್ಚಿಂದು. ದ್ರೋಣಾಚಾರ್ಯ ಹೇಳ್ತಾರೆ, ಅಶ್ವತ್ಥಾಮ ದ್ರೋಣಾಚಾರ್ಯರ ಮಗ. ಅರ್ಜುನನಿಗೆ ಹೇಳ್ತಾರೆ, ಮಗು ನಿನಗೆ ಧಾರೆ ಕೊಟ್ಟಿದ್ದೇನೋ ನನ್ನ ಶಕ್ತಿಯನ್ನೆಲ್ಲ. ಶಿಷ್ಯ ಅವನು, ನನ್ನ ಶಕ್ತಿಯನ್ನು ಪೂರ್ತಿ ನಿನಗೆ ಧಾರೆ ಕೊಟ್ಟಿದ್ದೇನೆ ಅಂಥೇಳಿ ವ್ಯಾಸರು
ವೇದವ್ಯಾಸರು ಮಹಾಭಾರತದಲ್ಲಿ ಮಾತನ್ನು ಹೇಳ್ತಾರೆ, ಅಶ್ವತ್ಥಾಮ ನನ್ನ ಕಾಮಪುತ್ರ, ಆದರೆ ಅರ್ಜುನ ನೀನು ನನ್ನ ಪ್ರೇಮಪುತ್ರ. ಎಷ್ಟು ವ್ಯತ್ಯಾಸ ಇದೆ ನೋಡಿ ಹೇಳಬೇಕಾದ್ರೆ. ಶಿಷ್ಯನಿಗೆ ಎಲ್ಲವನ್ನೂ ದಾರಿಯಾಗಿ ಕೊಟ್ಟರು. ಒಂದು ಪ್ರಶ್ನೆ ಬರುತ್ತೆ, ದ್ರೋಣಾಚಾರ್ಯ ಐಡಿಯಲ್ ಟೀಚರ್ ಆಗಲಿಲ್ಲ ಅಂತ ಕೆಲವರು ಮಾತಾಡ್ತಾರೆ. ಓದ್ಕೊಳ್ಳೋದಿದ್ರೆ ಮಾತಾಡೋದು ಉಂಟು, ಹಾಗೆಲ್ಲ ಏನು ನೋಡಿ. ಪಾಪ ಏಕಲವ್ಯ ಕಾಡಲ್ಲಿ ಕೂತ್ಕೊಂಡು ತಾನಾಗೆ ಪ್ರಯತ್ನ ಮಾಡ್ತಾ ಇದ್ದ. ಫಸ್ಟ್ ಡಿಸ್ಟೆನ್ಸ್ ಎಜುಕೇಷನ್ ಕೋರ್ಸ್ ಅದು. ಅವ್ನು ಕೂತ್ಕೊಂಡು ಅಲ್ಲಿ ಕೂತ್ಕೊಂಡು ತಾನೇ ಕಲ್ತ. ಇವರು ಹೋದ ತಕ್ಷಣ ಅವ್ನು ನೋಡಿದ್ರು, ಹೆಬ್ಬೆರಳು ಕೊಡು ಅಂದರು. ಅವ್ನು ಬೆರಳು ಕತ್ತರಿಸ್ಕೊಟ್ಬಿಟ್ಟ. ಇದೆಂಥ ಮೇಸ್ಟ್ರಿ ಇವರು. ಅವ್ನು ಹುಡುಗನಿಗೆ ಎನ್ಕರೇಜ್ ಮಾಡಲಿಲ್ಲ. ಅವರು ಅರ್ಜುನ ದೊಡ್ಡವನಾಗಬೇಕು ಅಂತ ಹೇಳಿ ಏಕಲವ್ಯನ ಹಾಳು ಮಾಡಿದರು ಅಂತ ಕೆಲವರು ಮಾತಾಡ್ತೇವೆ. ಗೊತ್ತಿಲ್ಲದೆ ಹೋದರೆ ಮಾತಾಡೋದು ಹಾಗುಂಟು. ನಿಜವಾಗಿ ಅರ್ಥ ಮಾಡಿದರೆ ಗುರುಗಳಿಗೆ ಯಾವ ದಿವ್ಯ ದೃಷ್ಟಿ ಇರ್ತದೆ ಮುಂದೆ ಅಂತಂದರೆ, ಏಕಲವ್ಯನ ಬೆಟ್ಟು ಕಲ್ಕೋಬೇಕಾದ್ರೆ ಏಕಲವ್ಯನ ಹಾಳು ಮಾಡಬೇಕು ಅಂತಲ್ಲ. ಡಿ ವಿ ಜಿ ಭಾಳ ಚೆನ್ನಾಗಿ ಮಾತಾಡೋರು ನಮ್ಮ ಹತ್ರ ಕೂತ್ಕೊಂಡಾಗ. ಹಿಂಗೆ ನಾನೇ ಪ್ರಶ್ನೆ ಕೇಳಿದ್ದಿದ್ದೇನೆ ಅವ್ರು ಕೂತ್ಕೊಂಡು ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ, ತಪ್ಪಲ್ವಾ ದ್ರೋಣಾಚಾರ್ಯ ಮಾಡಿದ್ದು ಅಂತ. ಅವ್ರು ಹೇಳೋದು ಯಾವ ತಪ್ಪೋ, ಏಕಲವ್ಯ ಯಾರು ಅಂತ ದ್ರೋಣಾಚಾರ್ಯ ಚೆನ್ನಾಗಿ ಗೊತ್ತು. ಯಾವಾಗಲೂ ಒಳ್ಳೆ ಆಯುಧ ಒಳ್ಳೆ ಮನುಷ್ಯನ ಕೈಯಲ್ಲಿ ಇರಬೇಕು. ನ್ಯೂಕ್ಲಿಯರ್ ಬಾಂಬು ಒಬ್ಬ ಕೆಟ್ಟ ಮನುಷ್ಯನ ಕೈಯಲ್ಲಿದ್ದರೆ ಏನಾಗುತ್ತೆ ಗೊತ್ತಲ್ಲ ನಿಮಗೆ. RDX ಅನ್ನೋದು ವಿಜ್ಞಾನಿ ಕೈಯಲ್ಲಿದ್ದರೆ ವಿಜ್ಞಾನದ ಉಪಕರಣ ಆಗಿರುತ್ತೆ. ಒಬ್ಬ ಟೆರರಿಸ್ಟ್ ಕೈಯಲ್ಲಿದ್ದರೆ ಅನಾಹುತ ಆಗಿ ಹೋಗುತ್ತೆ. ಹಾಗೆ ಏಕಲವ್ಯನಿಗೆ ಒಳ್ಳೆಯ ಜ್ಞಾನ ಇತ್ತು, ಆದರೆ ಅವನು ಸರಿಯಾಗಿ ಉಪಯೋಗಿಸ್ಕೋತಿರಲಿಲ್ಲ. ತಾವು ಗಮನಿಸಬೇಕಾದ್ದು, ಮುಂದೆ ಮಹಾಭಾರತ ಯುದ್ಧ ಶುರು ಆದಾಗ, ಕುರುಕ್ಷೇತ್ರ ಯುದ್ಧ ಶುರು ಆದಾಗ ಏಕಲವ್ಯ ದುರ್ಯೋಧನನ ಕಡೆ ಬರ್ತಾನೆ. ದುರ್ಯೋಧನ ಪರವಾಗಿ ಯುದ್ಧ ಮಾಡ್ತಾನೆ ಅವನು ಕುರುಕ್ಷೇತ್ರ ಯುದ್ಧದಲ್ಲಿ ಏಕಲವ್ಯ. ಅಕಸ್ಮಾತ್ತಾಗಿ ಅವನ ಅರ್ಜುನನ ಶಕ್ತಿ ಅವನ ಕಡೆ ಇದ್ದಿದ್ರೆ ಏನು ಅನಾಹುತ ಆಗಿರೋದು ಲೆಕ್ಕ ಹಾಕ್ಕೊಳ್ಳಿ. ದ್ರೋಣಾಚಾರ್ಯ ಹೇಳ್ತಾರೆ, ದೊಡ್ಡ ವಿದ್ಯೆ ಯಾವಾಗಲೂ ಒಳ್ಳೆಯ ವ್ಯಕ್ತಿ ಕೈಯಲ್ಲಿ ಇರಬೇಕು. ಇದು ಭಾಳ ಮುಖ್ಯ. ಡಿ ವಿ ಜಿ ಹೇಳದಂಥ ಮಾತು. ಏಕಲವ್ಯ ಮುಖ್ಯ ಅಲ್ಲ ಅವರಿಗೆ. ಏಕಲವ್ಯ ಯಾವ ಶಕ್ತಿ ಇದೆಯೋ, ಶಕ್ತಿ ಒಳ್ಳೆಯದಕ್ಕೆ ಪ್ರಯೋಜನ ಆದರೆ ಅಡ್ಡಿ ಇಲ್ಲ. ಅದು ಕೊನೆಗನ್ನು ದುರ್ಯೋಧನನೇ ಸೇರ್ಕೊಳ್ಳೋನು. ಹಾಗೆ ಗುರುಗಳು ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳಿದಾಗ ನಾನು ಹೇಳಿದೆ ಸ್ವಾಮೀಜಿಗೆ, ನನಗೊಂದು ಅನುಭವ ಆಗಿದೆ ಸ್ವಾಮೀಜಿ, ಆದ್ದರಿಂದ ನಾನು ಅದನ್ನು ಸಾಧಿಸ್ಬೋದು ಅಂತ ಅನಿಸುತ್ತೆ ಅಂತ ಅಂದ್ಕೊಂಡೆ. ಆ ಘಟನೆ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಸಾಕಷ್ಟು ಕಡೆ ಹೇಳಿದ್ದು ಉಂಟು. ಅದು ಹೇಳದೆ ಹೋದರೆ ನನ್ನ ಮಾತು ಅಪೂರ್ಣ ಆಗುತ್ತೆ ಅಂತ ಹೇಳಬೇಕಾಗತ್ತೆ. ನನಗೆ ಆದಂಥ ಒಂದು ಅನುಭವ ಇದು. ಇದು ಸಾಕಷ್ಟು ಕಡೆ ಪಬ್ಲಿಷ್ ಆಗಿದೆ ಕತೆ. ಇದು ನಾನು ಧಾರವಾಡದಲ್ಲಿ ಓದ್ತಾ ಇದ್ದೆ. ನಾನು ಧಾರವಾಡದಲ್ಲಿ ಕೆ ಬೋರ್ಡ್ಸ್ ಹೈಸ್ಕೂಲ್ ಅಂತ ಇದೆ, ಅಲ್ಲಿ ವಿದ್ಯಾರ್ಥಿಯಾಗಿದ್ದೆ ಭಾಳ ವರ್ಷ ಹಿಂದೆ, 40 ವರ್ಷ ಹಿಂದೆ. ನನ್ನ ಅಕ್ಕ MSc ಪರೀಕ್ಷೆಗೆ ಕೂತ್ಕೊಂಡಿದ್ಲು. ನಮ್ಮ ತಂದೆ ಸರ್ಕಾರಿ ನೌಕರದಾರ, ಪ್ರಾಮಾಣಿಕ ನೌಕರರಾದ್ದರಿಂದ ಮೇಲೆ ಮೇಲೆ ಟ್ರಾನ್ಸ್ಫರ್ ಆಗೋದು. ಹಾಗೆ ಕೊನೆಗೆ ಅವರು ದಕ್ಷಿಣ ಭಾಗ ಕೋಲಾರದಲ್ಲಿ ಅವರಿದ್ದರು. ಹಿಂಗೆ ಓದ್ತಾ ಇದ್ದರೆ ಮಕ್ಕಳಿಗೆ ಅಭ್ಯಾಸ ಸರಿಯಾಗಲ್ಲ ಅಂಥೇಳಿ ನನ್ನ ತಂದೆ ಒಂದು ಬೇರೆ ಮನೆ ಮಾಡಿ ನಾನು ನನ್ನ ಅಕ್ಕ ಮಾಳಮಡ್ಡಿಯಲ್ಲಿ ಇರ್ತಾಯಿದ್ವಿ. ತಂದೆಯಲ್ಲಿ ಕೋಲಾರದಲ್ಲಿ. ನಾನು SSLC ಪರೀಕ್ಷೆ ಮುಗೀತು. ನಮ್ಮ ಅಕ್ಕನ MSc ಪರೀಕ್ಷೆ ಮುಗಿಲಿ ಅಂತ ಕಾಯ್ಕೊಂಡು ಮುಗಿದ ಮೇಲೆ ಇಬ್ಬರು ತಂದೆ ತಾಯಿ ಕಡೆ ಇರೋಣ ಅಂತ ಹೋದ್ವಿ. ಸೂಟಿ ಆದಾಗೊಮ್ಮೆ ಹೋಗ್ಬೇಕಲ್ಲ ಅಷ್ಟೇ ನಾವು. ತಂದೆಗೆ ಭಾಳ ಖುಷಿ ಆಯಿತು, ಮಕ್ಕಳು ಬಂದಿದ್ದಾರೆ ಅಂಥೇಳಿ ಅವ್ರಿಗೊಂದು ಸಮಯ ಮಾಡೋಣ ಅಂತ ಒಂದು 10-7-8 ದಿವಸ ಒಂದು ಪ್ರವಾಸ ಅರೇಂಜ್ ಮಾಡಿದರು. ತಿರುಪತಿ, ಕಾಳಹಸ್ತಿ ಎಲ್ಲ ಹೋಗಿ ಬರೋದಕ್ಕೆ ಒಂದು ಪ್ರಯಾಣ ಮಾಡಿದರು. ಹೋಗ್ಬಿಟ್ಟು ರಾತ್ರಿ ಬಂದು ಮಲ್ಕೊಂಡ್ವಿ. ಬೆಳಗ್ಗೆ ನಮ್ಮ ತಂದೆ ಎದ್ದು ಪೇಪರ್ ಓದ್ತಾಯಿದ್ರು. ಕೆಲವು ಗಂಡಸರಿಗೆ ಇದೊಂದು ಕೆಟ್ಟ ಉಂಟು. ಊರಿಗೆ ಹೋದರೆ ಬಂದ ತಕ್ಷಣ ತಾವು ಊರಲ್ಲಿ ಇಲ್ಲದೇ ಇದ್ದಾಗ ಬಂದಿರೋಂಥ ಎಲ್ಲ ದಿವಸ ಪೇಪರ್ ಓದಬೇಕು. ಪೇಪರ್ ಓದಿ ಅಯ್ಯೋ ನಾ ಪೇಪರ್ ಓದಿ ಹೋದ್ರೆ ಜಗತ್ತು ಹೆಂಗೆ ಮುಂದೆ ಹೋಯ್ತು ಅಂತ ಆಶ್ಚರ್ಯ ಆಗ್ತದೆ ಅವ್ರಿಗೆ. ಹಂಗೆ ನಮ್ಮ ತಂದೆ ಓದ್ತಾಯಿದ್ರು ಎಲ್ಲ ಪೇಪರು. ತಕ್ಷಣ ಅವ್ರ ಕಣ್ಣಿಗೆ ಬಿತ್ತು, ಅರೇ ರಿಸಲ್ಟ್ ಬಂದುಬಿಟ್ಟಿದೆ SSLCದು, 5 ದಿವಸ ಆಗೋಯ್ತು ರಿಸಲ್ಟ್ ಬಂದು. ನಾನಿನ್ನೂ ಮಲ್ಕೊಂಡಿದ್ದೆ. ನನ್ನ ಅಕ್ಕನ ಕೇಳಿದರು, ಏನು ಇವ್ನ ನಂಬರು ಅಂತ. ನನಗಿಂತ ಹೆಚ್ಚು ಆಕೆ ಗೊತ್ತು. ಆಕೆ ನಂಬರ್ ಹೇಳಿದ್ದು. ತಾವು ಗಮನಿಸಬೇಕಾದ್ದು, ಆಗಿನ ಕಾಲದಲ್ಲಿ SSLC ಪಾಸ್ ಆದವರು ನಂಬರು ಪೇಪರಲ್ಲಿ ಬರೋದು. ನಂಬರ್ ಕಮ್ಮಿ ಇರ್ತಿತ್ತಲ್ಲ, ನಂಬರೇ ಬರ್ತಿತ್ತು. ತಕ್ಷಣ ಪೇಪರ್ ಹಾಸಿ ಕಲ್ಪನೆ ಮಾಡ್ಕೋಬೋದು ನೀವು. ಮೊಳಕಾಲೂರಿ ಆ ಲಾಟ್ರಿ ನಂಬರ್ ನೋಡ್ತಾರಲ್ಲ, ಹಾಗೆ ನೋಡ್ಬೇಕು ಅದನ್ನು. ನಮ್ಮ ತಂದೆ ಎಲ್ಲ ನೋಡ್ತಾ ಇದ್ದ. ಅಕ್ಕ ಮೊದಲು ರ್ಯಾಂಕ್ ಲಿಸ್ಟ್ ನೋಡಿದ್ಲು, ರ್ಯಾಂಕಲ್ಲಿ ಬಂದೇ ಬರುತ್ತೆ ಒಂದು ಅಂತ. ರ್ಯಾಂಕಲ್ಲಿ ಹೆಸರಿಲ್ಲ. ಅಯ್ಯೋ ಇವ್ನು ಹಾಳು ಮಾಡ್ಕೊಂಡ, ರ್ಯಾಂಕ್ ಹೋಯ್ತೀವಿ ಒಂದು ಅಂದ್ಕೊಂಡು ಫಸ್ಟ್ ಕ್ಲಾಸಲ್ಲಿ ನೋಡಿದ್ಲು. ಫಸ್ಟ್ ಕ್ಲಾಸಲ್ಲೂ ನಂಬರ್ ಇಲ್ಲ. ಅಯ್ಯೋ ಕರ್ಮ, ಫಸ್ಟ್ ಕ್ಲಾಸು ಇಲ್ಲ. ಸೆಕೆಂಡ್ ಕ್ಲಾಸ್ ಆದರೂ ಆಗಿದ್ದಾನೆ ಇಲ್ಲ ನೋಡೋಣ. ಸೆಕೆಂಡ್ ಕ್ಲಾಸಲ್ಲಿ ನೋಡಿದ್ರು ಅಲ್ಲೂ ಇಲ್ಲ. ಪಾಸ್ ಆದರೂ ಆಗಿದ್ದಾನೆ ಇಲ್ಲ ಇವನು ಅಂತ ಆತಂಕದಿಂದ ಪಾಸ್ ಕ್ಲಾಸಲ್ಲಿ ನೋಡಿದ್ರು ಅಲ್ಲೂ ಹೆಸರಿಲ್ಲ. SSLCಯಲ್ಲಿ ಫೇಲ್ ಆಗಿದ್ದೆ ನಾನು. ನಮ್ಮ ಅಕ್ಕ ನಮ್ಮ ತಾಯಿ ಹತ್ರು. ನಮ್ಮ ತಂದೆಗೆ ಬಲು ಕೋಪ. ಇಡಿಯೇಟ್, SSLC ಪಾಸ್ ಆಗಲ್ಲ ಇವನು, ಮುಂದೇನು ಮಾಡ್ತಾನೆ, ದನ ಕಾಯ್ತಾನೆ ಇವನು ಅಷ್ಟೇ ಅಂತೆಲ್ಲ ಬೈದರು. ಒಂದು ಅರ್ಧ ಗಂಟೆ ಆದಮೇಲೆ ಅರ್ಥ ಆಯ್ತು ಅವರಿಗೆ ನಾನು ಒಬ್ಬನೇ ಮಗ ಅಂತ. ನಮ್ಮ ತಂದೆ ನಮ್ಮ ತಾಯಿಗೆ ಹೇಳಿದರು, ಬೈಬೇಡ ಅವನು ಎದ್ದ ತಕ್ಷಣ, ಏನಾರು ಮಾಡ್ಕೊಂಡು ನನ್ನ ಜೀವಕ್ಕೆ ಎಲ್ಲಾದರೂ, ಭಾಳ ಸೆನ್ಸಿಟಿವ್ ಹುಡುಗ ಅವನು, ಏನನ್ಬೇಡ. ನಾನೇನಂತೀನಿ ರೀ, ನೀವು ಅನ್ಬೇಡ್ರಿ ಅಂತ ಆಕೆ. ಇಬ್ಬರು ಒಪ್ಪಂದ ಮಾಡಿಕೊಂಡ್ರು. ನಾನು ಎದ್ದಾಗ ನಮ್ಮ ತಂದೆ ತಾಯಿ ತುಂಬ ಒಳ್ಳೆಯವರಾಗಿದ್ದರು ನನಗೆ. ತಂದೆ ತಾಯಿ ತುಂಬ ಒಳ್ಳೆತನ ತೋರಿಸಿದ ಹೆದರಿಕೆ ಆಗಿಬಿಡುತ್ತೆ. ಬೈತಾ ಇದ್ದರೆ ಚೆನ್ನಾಗಿರುತ್ತೆ ಅದು.
ಆಮೇಲೆ ನನ್ನ ಅಕ್ಕ ನಾನು ತಪ್ಪಿಸಿ ಓಡಾಡ್ತಾ ಇದ್ಲು. ಏನೂ ಆಗಿದೆ ಅಂತ ಗೊತ್ತಾಯ್ತು ನನಗೆ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಅಕ್ಕನ ಕೇಳಿದ, ಅಕ್ಕ ಏನಾಗಿದೆ? ಕಣ್ಣೆಲ್ಲ ಕೆಂಪಾಗಿತ್ತು ಆಕಿದು. ಆಕೆ ತಡ್ಕೊಳ್ಳೋಕ್ಕಾಗಲಿಲ್ಲ, ನನ್ನ ತಾಯಿಗಿಂತ ಹೆಚ್ಚಾಗಿ ಆಕೆ ತಡ್ಕೊಳ್ಳೋಕ್ಕಾಗಲಿಲ್ಲ. ನನ್ನ ಗಟ್ಟಿ ಅಪ್ಕೊಂಡು ಅಳೋಕೆ ಶುರು ಮಾಡಿದ್ಲು. ಏನೋ SLC ಫೇಲ್ ಆಗಿಬಿಟ್ಟಿದೆಯಲ್ಲ ನೀನು, ಯಾವ ಸಬ್ಜೆಕ್ಟಲ್ಲಿ ಫೇಲ್ ಆದದ್ದು ಅಂತ ಕೇಳಿದ್ಲು. ನನಗೆ ಗೊತ್ತೇ ಇಲ್ಲ, ಈಗ ಹೇಳ್ತೀಯ ರಿಸಲ್ಟ್ ಫೇಲ್ ಆಗಿದೆ ಅಂಥೇಳಿ. ಯಾವ ಸಬ್ಜೆಕ್ಟ್ ನನಗೆ ಗೊತ್ತಿಲ್ಲ. ನಾನು ಅಳೋಕೆ ಶುರು ಮಾಡಿದೆ. ಪೇಪರ್ ತೆಗೆದು ನೋಡಿದೆ, ನಂಬರ್ ಇರಲಿಲ್ಲ. ₹2 ತೊಗೊಂಡು ಹೊರಗಡೆ ಹೋಗಿ ಇನ್ನೊಂದು ಪೇಪರ್ ತೊಗೊಂಡು, ಇಂಗ್ಲೀಷ್ ಪೇಪರು, ಹೇಳೋಕ್ಕೆ ಬರಲ್ಲ ಅದ್ರಲ್ಲಿ ಕರೆಕ್ಟ್ ಇರುತ್ತೇನೋ ಅಂತ, ಅದು ನೋಡಿದೆ, ಅದರಲ್ಲೂ ಇಲ್ಲ. ದುಃಖ ಆಯಿತು, ಅಳೋಕೆ ಶುರು ಮಾಡಿದ್ದೀನಿ. ಏನು ಮಾಡೋದಪ್ಪ, ಫೇಲ್ ಆಗ್ತೀನಿ ಅಂದ್ಕೊಂಡಿರಲಿಲ್ಲ. ಮುಂದೆ ಪ್ರಯತ್ನ ಮಾಡಬೇಕಲ್ಲ ಏನಾದರೂ. ಆಗಿನ ಕಾಲದಲ್ಲಿ ಟೆಲಿಫೋನ್ ಅಂದರೆ ಭಗವಂತನ ಆಶೀರ್ವಾದ ಇದ್ದ ಹಾಗೆ, ಬರ್ತದೆ, ಯಾವಾಗ ಬರ್ತದೆ ಅಂತ ಗ್ಯಾರಂಟಿ ಇಲ್ಲ. ಫೋನೇ ಸಿಗಲಿಲ್ಲ, 2-3 ದಿವಸ ಪ್ರಯತ್ನ ಮಾಡಿದ್ರೆ ಫೋನ್ ಸಿಗಲಿಲ್ಲ. ನಮ್ಮ ತಂದೆ ಆದರೂ ಫೋನ್ ಮಾಡ್ತಾ ಕೂತ್ಕೊಂಡ್ರೆ ಆಗಲ್ಲಪ್ಪ, ಧಾರವಾಡಕ್ಕೆ ಹೋಗೋ ನಡಿ ಅಂದರು. ನಾನು ನಮ್ಮ ತಂದೆ ಧಾರವಾಡಕ್ಕೆ ಬಂದ್ವಿ, ಹೈಸ್ಕೂಲಿಗೆ ಹೋದ್ವಿ. ಕಲ್ಪನೆ ಮಾಡ್ಕೊಳ್ಳಿ, ನಾನು SLCಯಲ್ಲಿ ಫೇಲ್ ಆದ ವಿದ್ಯಾರ್ಥಿ ಹೆಡ್ ಮಾಸ್ಟರ್ ನೋಡೋಕೆ ಹೋಗ್ತಾ ಇದ್ದೀನಿ. ಏನು ಹೇಗೆ ಹೋಗ್ತಿರ್ಬೇಕು ಹೇಳಿ? ನೆಪೋಲಿಯನ್ ಬೋನಪಾರ್ಟ್ ಹೋದಂಗೆ ಹೋಗ್ತೀನಾ? ನಮ್ಮ ತಂದೆ ಹಿಂದೆ ಅಡಕ್ಕೊಂಡು, ಭಗವಂತ ಯಾರಿಗೂ ಕಾಣಿಸೋದು ಬೇಡಪ್ಪ ನಾನು ಅಂದ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿ ಹೆಡ್ ಮಾಸ್ಟರ್ ರೂಮಿಗೆ ಹೋಗಬೇಕಾದ್ರೆ ಟೀಚರ್ಸ್ ರೂಮ್ ಪಕ್ಕದಲ್ಲೇ ಹೋಗಬೇಕು. ಮತ್ತು ಬೇಡ್ಕೊಂಡೆ, ಭಗವಂತ ನಮ್ಮ ಟೀಚರ್ಸ್ ಯಾರೂ ಇರೋದು ಬೇಡಪ್ಪ ಸ್ಟಾಫ್ ರೂಮಲ್ಲಿ, ಇದ್ದರೂ ಅವ್ರು ನಾನು ನೋಡಬಾರ್ದು ಅಂಥೇಳಿ ಹಿಂಗೆ ತಲೆ ತಕ್ಷಣ ಹೋಗ್ತಾ ಇದ್ದೀನಿ. ಕಳ್ಗಂಡ್ಲೆ ನೋಡಿದರೆ ನನ್ನ ಮ್ಯಾಥಮೆಟಿಕ್ಸ್ ಟೀಚರ್ ಕೂತ್ಕೊಂಡಿದ್ರು. ದುರ್ದೇಕ್ ಅವರು ನಾನು ನೋಡಿಬಿಟ್ರು. ಹೇ ಕರ್ಜಿಗೆ ಬಾಯ್ಲೆ ಅಂತ ಕರೆದು ನಾನು ಹೋಗ್ಬೇಕಲ್ಲ. ತಲೆ ತೆಗೆಸ್ಕೊಂಡು ಆ ಬಲಿ ಪಶು ನಿಂತ್ಕೊಂಡೆ ಅವ್ರ ಮುಂದೆ ಹೋಗಿ. ಚೆನ್ನಾಗಿ ಬೈದರು. ನಾಚಿಕೆ ಬರಲ್ಲ ನಿನಗೆ? ಹಾಂ, ಇಡೀ ವರ್ಷ ಕಲಿಸಿದ್ದೀನಿ ಮ್ಯಾಥಮೆಟಿಕ್ಸ್, ನೀನು ಗಣಿತ ಕಲಿಸಿದ್ದೀನಿ, 35 ಮಾರ್ಕ್ ತೊಗೊಳಕ್ಕೆ ಯೋಗ್ಯತೆ ಇಲ್ಲ ನಿನಗೆ. ಇಡೀ ವರ್ಷ ಕಲಿಸಿದ್ದೀನಿ, 13 ಮಾರ್ಕ್ ತೊಗೊಂಡಿದ್ದೆ. 13 ಹೋಗೋ, ಇನ್ನೊಂದು ಪರೀಕ್ಷೆ ಕೂತ್ಕೋ, ಸೆಪ್ಟೆಂಬರ್ ಎಕ್ಸಾಮಿನೇಷನ್ ಕೂತ್ಕೋ, ಹೋಗೋ, ದರಿದ್ರ ಮುಖ ತೋರಿಸ್ಬೇಡ ನನಗೆ ಅಂತೆಲ್ಲ ಬೈದರು. ಮೊದಲೇ ಮುಖಭಂಗ ಆಗಿ ಹೋಗಿದ್ದೆ ನನಗೆ. ಮೇಷ್ಟ್ರಿಂಗ್ ಬೈದಾಗ ಅಯ್ಯೋ ಭೂಮಿ ಬಾಯಿ ಬಿಡಬಾರ್ದ ಅನಿಸ್ಬಿಡ್ತು. ಹತ್ಕೊಂಡು ಹೊರಗೆ ಬಂದೆ. ಆಗಿನ ಕಾಲದ ಮೇಷ್ಟ್ರು ಯಾರಿಗೂ ಹೆದರ್ತಿರ್ಲಿಲ್ಲ. ನಮ್ಮ ತಂದೆನೊಳಗೆ ಕರೆದ್ರು, ಅವ್ರಿಗೂ ಬೈದರು ಚೆನ್ನಾಗಿ. ಏನು ರೀ ಬುದ್ಧಿ ಇಲ್ಲ ನಿಮಗೆ? ಹಾಂ, ರಿಸಲ್ಟ್ ಬಂದಾಗ ಮನೆಗೆ ಇರೋದು ಬೇಡ, ಕೀಲಿ ಹಾಕ್ಕೊಂಡು ಹೋಗಿದ್ದೀರಿ ಊರಿಗೆ. ರಿಸಲ್ಟ್ ಬಂದಾಗ ಮನೇಲಿ ಇರಬೇಡ. ನೋಡಿ ಹುಡುಗ ಫೇಲ್ ಆಗಿದ್ದಾನೆ, ಇವನು ಫೇಲ್ ಆಗೋನಲ್ಲ, ನನಗೆ ಗೊತ್ತು. ಅವ್ನು ಮಾರ್ಕ್ಸ್ ಕಾರ್ಡ್ ಬಂದಿದೆ, ಕನ್ಸಾಲಿಡೇಟ್ ಮಾರ್ಕ್ಸ್ ಕಾರ್ಡ್ ಬರುತ್ತೆ ಸ್ಕೂಲ್ಗೆ, ಎಲ್ಲ ವಿಷಯ ಇರುವಂಥದ್ದು. ತೋರಿಸಿದ್ದು ನಮ್ಮ ತಂದೆಗೆ, ನೋಡಿ ಇವನಿಗೆ ತೀರಾ ಕಮ್ಮಿ ಮಾರ್ಕ್ಸ್ ಬಂದದ್ದು ಸೋಷಿಯಲ್ ಸ್ಟಡೀಸಲ್ಲಿ 92 ಬಂದಿದೆ. ಫೇಲ್ ಆಗೋದಲ್ಲ ಅವನು, ಮ್ಯಾಥಮೆಟಿಕ್ಸ್ ಫೇಲ್ ಆಗೋಲ್ಲ ಅವನು. ಆದರೆ ಏನೋ ಗೊತ್ತಿಲ್ಲ ಏನಾಗಿದೆಯೋ, 13 ಮಾರ್ಕ್ ಬಂದಿದೆ ಅವನಿಗೆ, ಎಲ್ಲೋ ತಪ್ಪಾಗಿದೆ. ರೀಟೋಟ್ಲಿಂಗ್ ಈಗೂ ಇದೆ ಸರ್, ಅದು ರೀಟೋಟ್ಲಿಂಗು ಹಾಂ ಇತ್ತು ಆವಾಗ. ರೀಟೋಟ್ಲಿಂಗ್ 5 ದಿವಸ ಟೈಮ್ ಕೊಡ್ತಾಯಿದ್ರು. ರಿಸಲ್ಟ್ ಬಂದಮೇಲೆ 5 ದಿವಸದೊಳಗೆ ಅಪ್ಲೈ ಮಾಡ್ಕೋಬೇಕು. ₹5 ಫೀಸು ರೀಟೋಟ್ಲಿಂಗಿಗೆ. ನಾನು ಮೇಸ್ಟ್ ಹೇಳಿದರು, ರೀಟೋಟ್ಲಿಂಗ್ ಅಪ್ಲೈ ಮಾಡಿ ನೀವೆಲ್ಲಿದ್ದೀರಿ? ಮನೇಲಿ ಎಲ್ಲ ಕೀಲಿ ಹಾಕ್ಕೊಂಡು ಹೋಗಿದ್ದೀರಿ, ಜವಾಬ್ದಾರಿ ಇಲ್ಲ ನಿಮಗೆ ಅಂದ್ಬಿಟ್ಟು. ನೋಡಿ ನಿಮ್ಮ ಮನೆಗೆ 3 ದಿವಸ ಹೋಗಿದ್ದೀನಿ ಸತತವಾಗಿ, ನಾನು ಮನೆ ಕೀಲಿ ಹಾಕ್ಕೊಂಡು ಹೋಗಿದ್ದೀರಿ. ದಯವಿಟ್ಟು ಕಲ್ಪನೆ ಮಾಡ್ಕೋಬೇಕು ಸ್ನೇಹಿತರೆ ಹೇಳ್ತಿರೋದನ್ನು. ನಾನು ಮೇಷ್ಟ್ರು ದಿನ ಮನೆಗೆ ಹೋಗಿದ್ದಾರೆ, ಮಧ್ಯಾಹ್ನ ನೋಡ್ಕೊಳ್ಳಿ, ಮನೆ ಕೀಲಿ ಹಾಕಿದೆ, ಬೇಜಾರಾಗಿ ಹೋಗಿದ್ದೆ ಅವರಿಗೆ ಅಂದ್ಬಿಟ್ಟು. ಏನು ಚಿಂತೆ ಮಾಡಬೇಡಿ, ನಾನೇ ಪಾಲಕ ಅಂತ ಅಪ್ಲಿಕೇಶನ್ ಸೈನ್ ಮಾಡಿ ₹5 ಕಟ್ಟಿ ಕಳಿಸಿದ್ದೀನಿ ಬೋರ್ಡಿಗೆ ಅಂತ ಹೇಳಿದರು. ಸ್ವಾಮಿ ಆ ಕಾಲದಲ್ಲಿ ₹5 ಟೀಚರಿಗೆ ಭಾಳ ದೊಡ್ಡ ಅಮೌಂಟು ಸ್ವಾಮಿ. ₹5 ಕಟ್ಟಿ ಕಳಿಸಿದ್ದಾರೆ. ನಮ್ಮ ತಂದೆ ಹೇಳಿದರು, ಚೆನ್ನಾಗಿ ನೋಡ್ಕೊಳ್ಳಿ ಇವನ್ನ, ಏನಾರು ಮಾಡ್ಕೊಂಡು ನನ್ನ ಜೀವಕ್ಕೆ ಭಾಳ ಸೆನ್ಸಿಟಿವ್ ಹುಡುಗ ಅವನು ಅಂತ ಹೇಳಿದರು. ನನಗೆ ಆ ದಿವಸ ಕೂಡ ನೆನಪಿದೆ, ಸ್ಪಷ್ಟವಾಗಿ ನೆನಪಿದೆ. 21 ಮೇ 21ನೇ ತಾರೀಕು ಮೇ ಮಧ್ಯಾಹ್ನ 2:30 ಆಗಿದೆ. ಮನೇಲಿ ಕೂತ್ಕೊಂಡಿದ್ದೀನಿ, ರಣರಣ ಬಿಸಿಲು, ರಸ್ತೆ ಕಾದು ಹಂಚಾಗಿದೆ. ನಾನು ಫೇಲ್ ಆದ ಹುಡುಗ, ಹೊರಗೆ ಹೋಗಲ್ಲ, ಯಾರ ಹತ್ರ ಮನೆ ಕೂತ್ಕೊಂಡಿದ್ದೀನಿ. ನಾನು ಮೇಷ್ಟ್ ಬರೋದು ಕಾಣಿಸ್ತು. ನೀವು ಕಲ್ಪನೆ ಮಾಡ್ಕೊಳ್ಳಿ, ಆಗಿನ ಕಾಲದ ಮೇಷ್ಟ್ ಡ್ರೆಸ್ಸು, ಧೋತ್ರ, ಬಿಳಿ ಶರ್ಟು, ಕರಿ ಕೋಟು, ಕರಿ ಟೊಪ್ಪಿಗೆ, ದಪ್ಪ ಕನ್ನಡಕ. ಮೇಷ್ಟ್ ಒಂದು ಕೈಯಲ್ಲಿ ಧೋತ್ರ ಚುಂಗ್ ಹಿಡ್ಕೊಂಡಿದ್ದಾರೆ, ಅಂಚು ಹಿಡ್ಕೊಂಡಿದ್ದಾರೆ, ಇನ್ನೊಂದು ಕೈಯಲ್ಲಿ ಚಪ್ಪಲಿ ಹಿಡ್ಕೊಂಡಿದ್ದಾರೆ. ಒಂದು ಕಾಣಲ್ಲಿ ಕುಣ್ಕೊಂಡು ಬರ್ತಾ ಇದ್ದಾರೆ, ಬೆವರು ಸುರಿತಾ ಇದೆ. ನಾನು ಏನು ಮೇಷ್ಟ್ರು ಬರಿಗಾಲಲ್ಲಿ ಹೋಗ್ತಾ ಇದ್ದಾರೆ, ರಸ್ತೆ ಕಾದು ಹಂಚಾದಂಗೆ ಆಗಿದೆ, ಹೆಂಗೆ ಹೋಗ್ತಾರಪ್ಪ ಇವರು? ಯಾಕೆ ಅಂದರೆ ನನ್ನ ಪ್ರೀತಿ ಮೇಷ್ಟ್ರಿಗೆ ಡಯಾಬಿಟಿಸ್, ಬಲಗಾಲ ಹೆಬ್ಬರಳಿಗೆ ಏನೋ ಪೆಟ್ಟು ಮಾಡ್ಕೊಂಡಿದ್ದಾರೆ, ದಪ್ಪ ಊದ್ಕೊಂಡಿದೆ, ಚಪ್ಪಲಿ ಉಂಗುಷ್ಟದಲ್ಲಿ ಕಾಲು ಹೋಗ್ತಾ ಇಲ್ಲ, ಬೇಗ ನಡಿಬೇಕು ಅಂತ ಆಸೆ, ಚಪ್ಪಲಿ ಅಡ್ಡ ಬರ್ತಾ ಇದೆ, ಬೇಡ ಚಪ್ಪಲಿ ಉಸಾಬ್ರಿ ಅಂತ ಕೈಯಲ್ಲಿ ಹಿಡ್ಕೊಂಡು ಬರಿಗಾಲಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ ರಸ್ತೆ, ಕುದಿಯೋ ರಸ್ತೆ ಮೇಲೆ. ಎಲ್ಲಿ ಹೋಗ್ತಿದ್ದಾರೆ ನನ್ನ ಮೇಷ್ಟ್ರು ಅಂತ ಅಂದ್ಕೊಂಡೆ. ತಕ್ಷಣ ತೀರ್ಕೊಂಡು ನಮ್ಮ ಮನೆ ಕಡೆ ಬಂದರು. ಮನೇಲಿ ನಾನು ಒಬ್ಬನೇ ಇದ್ದದ್ದು. ಮನೆ ಹೊಸ್ತಲು ಹೊರಗೆ ಚಪ್ಪಲಿ ಒಗೆದು ಒಳಗಡೆ ಬಂದರು. ನಿಮ್ಮ ಪ್ರೀತಿ ಮೇಷ್ಟ್ರು ಮಧ್ಯಾಹ್ನ ಹಾಗೆ ಮನೆಗೆ ಬಂದರೆ ಏನಾಗತ್ತೆ ಹೇಳಿ? ಏನೂ ತೋಚಲ್ಲ, ನಿಂತ್ಕೊಂಡ್ಬಿಟ್ಟೆ. ಅವ್ರು ಬಂದು ಗಟ್ಟಿಯಾಗಿ ಅಪ್ಕೊಂಡು ಬಿಕ್ಕಿ ಅಳೋಕೆ ಶುರು ಮಾಡಿಬಿಟ್ರು. ಗಟ್ಟಿಯಾಗಿ ಅಪ್ಕೊಂಡು ಅಳೋಕೆ ಶುರು ಮಾಡಿಬಿಟ್ರು. ಅವ್ರು ಎಷ್ಟು ಹತ್ರು ಅಂದರೆ ನನಗೆ ಯಾಕೆ ಅಳ್ತಾರೆ ಅಂತ ಗೊತ್ತಿಲ್ಲ. ನಾನು ನನ್ನ ಮೇಷ್ಟ್ರಿಗೇನೋ ತೊಂದರೆ ಆಗಿರಬೇಕು, ನಾನು ಅಳೋಕೆ ಶುರು ಮಾಡಿದೆ. ನಾನು ಈ ಘಟನೆ 100 ಸಲ ಹೇಳಿರ್ಬೇಕು ಸ್ನೇಹಿತರೆ. ಪ್ರತಿ ಸಲ ಹೇಳಿದಾಗಲೂ ನನ್ನ ಘಟನೆ ನಿನ್ನೆ ಆದಂಗೆ ಅನಿಸುತ್ತೆ ನನಗೆ. ಅಪ್ಕೊಂಡು ಅಳೋಕೆ ಶುರು ಮಾಡಿದರು. 2-3 ನಿಮಿಷ ಅಳೋದಾದ್ಮೇಲೆ ನಾನು ಹೊರಗಡೆ ತಳ್ಳಿ
ಕೋಟಿನ ಒಳಗಡೆ ಕೈ ಹಾಕಿ ಒಂದು ಪೇಪರ್ ತೆಗೆದು ನೋಡೋ ಟೆಲಿಗ್ರಾಮ್ ಬಂದಿದೆ SSLC ಬೋರ್ಡಿಂದ. ಟೆಲಿಗ್ರಾಮಲ್ಲಿ ಬರೆದಿತ್ತು, ರಿಸಲ್ಟ್ ಈಸ್ ಚೇಂಜ್ ಫ್ರಮ್ ಫೇಲ್ ಟು 8th ರ್ಯಾಂಕ್, ಸೆಂಡ್ ಕ್ಯುಮುಲೇಟಿವ್ ಕಾರ್ಡ್ ಫಾರ್ ಕರೆಕ್ಷನ್. ನನಗೆ 8ನೇ ರ್ಯಾಂಕ್ ಬಂದಿತ್ತು ಸ್ಟೇಟಿಗೆ, ಟೆಲಿಗ್ರಾಮ್ ಬಂದಿದೆ. ನಾನು ಅತ್ಯಂತ ಪ್ರಾಮಾಣಿಕವಾಗಿ ಹೇಳ್ತೇನೆ, ಇವತ್ತು ನನಗೆ ರ್ಯಾಂಕ್ ಬಂತು ಅಂತ ಸಂತೋಷ ಆಗಿರಲಿಲ್ಲ. ಆವಾಗ ಮೇಷ್ಟ್ರು ಮನೆಗೆ ಬಂದು ಅಪ್ಕೊಂಡು ಹತ್ರಲ್ಲ, ತುಂಬ ಸಂತೋಷ ಕೊಟ್ಟಿತ್ತು. ಸ್ನೇಹಿತರೆ, ಕಣ್ಣೀರು ಸುಮ್ಮನೆ ಬರಲ್ಲ ರೀ ಯಾವತ್ತೂ. ಅಂತಃಕರಣ ಕಲ್ಕೋವರೆಗೂ ಕಣ್ಣಲ್ಲಿ ನೀರು ಬರೋಲ್ಲ. ನಾನು ಮೇಷ್ಟ್ರು ಯಾಕೆ ದೊಡ್ಡವರಾದರು ಅಂದರೆ, ಹೇಳ್ತೀನಲ್ಲ, ಆ 5 ನಿಮಿಷದಲ್ಲಿ ಅಪ್ಕೊಂಡು ಹತ್ರಲ್ಲ, 5 ನಿಮಿಷದಲ್ಲಿ ಮೇಷ್ಟ್ರು ನನಗೆ ಒಂದು ಫಿಲಾಸಫಿ ಕಲಿಸ್ಬಿಟ್ರು. ಮೇಷ್ಟ್ರು ಅಂದರೆ ಹೇಗೆ ಇರಬೇಕು ಅಂತ ಕಲಿಸ್ಬಿಟ್ರು. He taught me how a teacher should be. Message was very clear. If you can't love your students, you have no business to be in teaching. ಮಕ್ಕಳ ಬಗ್ಗೆ ಪ್ರೀತಿ ಇಲ್ಲ ಅಂದರೆ ಮೇಷ್ಟ್ರು ಆಗಿರೋದು ಅರ್ಥ ಇಲ್ಲ ಅಂತ ಕಲಿಸ್ಬಿಟ್ರು. ಮನೆಗೆ ಬಂದು ಹತ್ಕೊಂಡು ಹತ್ರಲ್ಲ ನನ್ನ ಮೇಷ್ಟ್ರು. ಯಾಕೆ ಎತ್ತರಕ್ಕೆ ಹೋಗ್ತಾರೆ ಅಂದರೆ, ಅವ್ರ ಮಗ ವಸಂತ ಅನ್ನೋ ಹುಡುಗ, ನನ್ನ ಕ್ಲಾಸ್ಮೇಟ್, ಅವನು ಫೇಲ್ ಆಗಿದ್ದಾನೆ ಗಣಿತಲ್ಲಿ, ಸೈನ್ಸಲ್ಲಿ 2ರಲ್ಲಿ ಫೇಲ್ ಆಗಿದ್ದಾನೆ. ಎದೆ ಮೇಲೆ ಕೈ ಇಟ್ಕೊಂಡು ಪರೀಕ್ಷೆ ಮಾಡ್ಕೊಳ್ಳೋಣ, ನಮ್ಮ ಹೃದಯ ಪರೀಕ್ಷೆ ಮಾಡ್ಕೊಳ್ಳೋಣ. ನನ್ನ ಮಗನೇ ಫೇಲ್ ಆದಾಗ ಬೇರೆ ಹುಡುಗರ ಬಗ್ಗೆ ಚಿಂತೆ ಮಾಡೋಕ್ಕೆ ಅವಕಾಶ ಇದೆಯಾ? ಇರ್ಬೋದೇನೋ ಸ್ಟಾಫ್ ರೂಮಲ್ಲಿ, ಅಲ್ರಿ ಖರ್ಚಿಗೆ ಫೇಲ್ ಆಗೋ ಹುಡುಗ ಅಲ್ಲಲ್ಲ, ಯಾಕೆ ಫೇಲ್ ಆದ ಅವನು ಅನ್ಬೋದಾಗಿತ್ತು ಅಷ್ಟೇ. ಯಾರೂ ಜವಾಬ್ದಾರಿ ಇಡ್ತಿರ್ಲಿಲ್ಲ ಅವ್ರನ್ನ. ನನ್ನ ಮೇಷ್ಟ್ರು 3 ದಿವಸ ಮನೆಗೆ ಹೋಗಿದ್ದಾರೆ. ಅವ್ರ ಜವಾಬ್ದಾರಿ ಏನದು? ಅವ್ರ ಜವಾಬ್ದಾರಿ ಅಲ್ಲ ಅದು. ಆದರೂ 3 ದಿವಸ ಮನೆಗೆ ಹೋಗಿ ಬೇಜಾರು ಮಾಡ್ಕೊಂಡಿದ್ದಾರೆ. ಇವ್ರು ಮನೆ ಕೀಲಿ ಹಾಕೊಂಡು ಜವಾಬ್ದಾರಿ ಇಲ್ಲ ಇವರಿಗೆ ಅಂಥೇಳಿ. ಅಷ್ಟಕ್ಕೆ ಬಿಡ್ಬೋದಾಗಿತ್ತು, ಯಾರೋ ಅವ್ರ ಜವಾಬ್ದಾರಿ ಹಿಡಿತಿರಲಿಲ್ಲ. ಆದರೆ ಮೇಷ್ಟ್ರು ₹5 ಸ್ವಂತ ದುಡ್ಡು ಖರ್ಚು ಮಾಡಿ ಕಳಿಸಿದ್ರಲ್ಲ ಟೆಲಿಗ್ರಾಮು. ಅದಕ್ಕಿಂತ ಹೆಚ್ಚಾಗಿ ಟೆಲಿಗ್ರಾಮ್ ಸ್ಕೂಲಿಗೆ ಬಂದಾಗ ಒಂದು ಚೀಟಿ ಕಳಿಸ್ಬೋದಾಗಿತ್ತು ನನ್ನ ಮನೆಗೆ. ರಿಸಲ್ಟ್ ಬಂದಿದೆ, ಬೇಗ ಬಂದುಬಿಡು ಅಂಥೇಳಿ ಓಡ್ಕೊಂಡು ಹೋಗ್ತಿದ್ದೆ ನಾನು. ನನ್ನ ಕರಿಯರ್ ತಾನೇ ಸಿಕ್ಕಾಕೊಂಡಿದ್ದೆ, ಆವಾಗ ಓಡಿ ಹೋಗ್ತಿದ್ದೆ. ಆದರೆ ನನ್ನ ಮೇಷ್ಟ್ರಿಗೆ ಎಷ್ಟು ಖುಷಿ ಆಯಿತು ಅಂದರೆ, ತನ್ನ ಮನೆಯಲ್ಲಿ ಆಗಿರುವಂಥ ತನ್ನ ಮಗನ ಫೇಲ್ಯೂರ್ ಇದೆಯಲ್ಲ, ಸೋಲ್ ಇದೆಯಲ್ಲ, ಅದನ್ನು ಹಿಂದಿಕ್ಕಿ ಮನೆಗೆ ಬಿಸಿಲಲ್ಲಿ ಬರಿಗಾಲಲ್ಲಿ ಓಡಿ ಬಂದು ಅಪ್ಕೊಂಡು ಹತ್ರಲ್ಲ ಮೇಷ್ಟ್ರು. ಇನ್ ದೋಸ್ 5 minutes ಆಫ್ ಹಗ್ಗಿಂಗ್ ಆ್ಯಂಡ್ ಕ್ರೈಯಿಂಗ್, ಮೈ ಟೀಚರ್ ಡೆಮಾನ್ಸ್ಟ್ರೇಟೆಡ್ ಟು ಮೀ ವಾಟ್ ಈಸ್ ಟೀಚರ್ಹುಡ್. ಶಿಕ್ಷಕತ್ವ ಅಂದರೆ ಏನು ಅನ್ನೋದನ್ನು ಕಲಿಸ್ಬಿಟ್ರು ನನ್ನ ಮೇಷ್ಟ್ರು. ಮಕ್ಕಳನ್ನು ಪ್ರೀತಿ ಮಾಡದೆ ಹೋದರೆ ಮೇಷ್ಟ್ರಿಗೆ ಇರಬೇಡ ಕಣಯ್ಯ, ಅನ್ಯಾಯ ಮಾಡ್ತೀಯ ನೀನು ಅನ್ನೋಂಗೆ ಹೇಳ್ಬಿಟ್ರು. ಇತ್ತೀಚೆಗೆ ಒಂದು ಯೂನಿವರ್ಸಿಟಿಯಲ್ಲಿ ಆದಂಥ ಘಟನೆ ಹೇಳೋಣ, ಮಾತು ಮುಗಿಸ್ತೇನೆ. 2 ನಿಮಿಷ ಇದೆ ನನಗೆ. ಒಂದು ಯೂನಿವರ್ಸಿಟಿಯಲ್ಲಿ ನಾನು ಲೆಕ್ಚರ್ ಮಾಡ್ತಾಯಿದ್ದೆ. ಮಾಡಿದಾಗ ಆ ಪ್ರೊಫೆಸರ್ ನಿಂತ್ಕೊಂಡ್ರು, ಸಾರ್ ನೀವೆಲ್ಲ ಹೇಳ್ತಿರೋದು ಹಳೆ ಕಾಲದ ಮಾತು ಸರ್, ಈಗೆಲ್ಲ ಆಗೋಲ್ಲ ಸರ್. ಹುಡುಗರಿಗೆ ಟೀಚರ್ ಬಗ್ಗೆ ಮರ್ಯಾದೆನೇ ಇಲ್ಲ ಸರ್, ರೆಸ್ಪೆಕ್ಟೇ ಇಲ್ಲ ಅಂದರು. ನಾನು ಸಾಮಾನ್ಯವಾಗಿ ಎಂದೂ ಹೊರಟು ಮಾತಾಡೋಕ್ಕೆ ಬರೋಲ್ಲ ನನಗೆ. ತಕ್ಷಣ ಕೇಳಿದೆ, ರೆಸ್ಪೆಕ್ಟ್ ಯಾಕೆ ಇರಬೇಕು ನಿಮಗೆ ಅಂದೆ. ಏನು ಸರ್ ರೆಸ್ಪೆಕ್ಟ್ ಕೊಡಬಾರ್ದಾ ಹುಡುಗರು ನಮಗೆ ಅಂದರು. ನಾವು ಕೊಡಬಾರ್ದು ಅಂತೇಳಿ ಹೇಳಿಲ್ಲ, ನಿಮಗೆ ಯಾಕೆ ಬೇಕು ಹೇಳಿ ಎಂದೆ. ಏನು ಸರ್ ಹಿಂಗಂದರೆ, ಟೀಚರ್ ರೆಸ್ಪೆಕ್ಟ್ ಕೊಡೋದು ಬೇಡ ಹುಡುಗರು ಅಂದರು. ನಾನು ಬಿಡಿ, UGC ಸ್ಕೇಲ್ ಬರುತ್ತಾ ನಿಮಗೆ? ಯೂನಿವರ್ಸಿಟಿ ಆದರೆ UGC ಸ್ಕೇಲ್ ಕೇಳಿದೆ. ಇಲ್ಲ ಸ್ಟೇಟ್ಸ್ ಬೋರ್ಡ್ ಅಂತ ಕೇಳ್ತಿದ್ದೆ ನಾನು. UGC ಸ್ಕೇಲ್ ಬರುತ್ತಾ ನಿಮಗೆ ಅಂತ. ಹೌದು ಬರುತ್ತೆ, ಯೂನಿವರ್ಸಿಟಿ ಸ್ಕೇಲ್ ಬರುತ್ತೆ ನನಗೆ ಅಂದರು. ಮತ್ತು ರೆಸ್ಪೆಕ್ಟ್ ಆಗಬೇಕು ಅಂತ ಕೇಳಿದೆ. ಅವ್ರು ಅರ್ಥ ಆಗಲಿಲ್ಲ. ಅಲ್ಲ ಸರ್, ಸ್ಕೇಲು ಪಾಠ ಮಾಡಿದ ಮತ್ತು ರೆಸ್ಪೆಕ್ಟ್ ಕೊಡಬೇಡ ಹುಡುಗರು ಅಂದರು. ನಾನು ಇಲ್ಲಪ್ಪ ಕೊಡಬಾರ್ದು ಅಂತ ಹೇಳ್ತಾ ಇಲ್ಲ, UGC ಸ್ಕೇಲ್ ಬರ್ತೀವಿ, ರೆಸ್ಪೆಕ್ಟು ಯಾಕೆ ಬೇಕು ನಿಮಗೆ ಅಂತ ಕೇಳಿದೆ. ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದೆ. ಒಂದು ಸಿಲೆಬಸ್ಸು ಅಂತ ಕೊಟ್ಟಿದ್ದಾರೆ ಯೂನಿವರ್ಸಿಟಿಯವರು ನಿಮಗೆ, ಗೌರ್ಮೆಂಟ್ದು ಒಂದು ಸಿಲೆಬಸ್ ಒಂದು ಕೊಟ್ಟಿದ್ದಾರೆ. ಸಿಲೆಬಸ್ ಪಾಠ ಮಾಡಿದ್ದಕ್ಕೆ UGC ಸ್ಕೇಲ್ಸ್ ಇದೆಯಪ್ಪ ನಿಮಗೆ. ಸಿಲೆಬಸ್ ಪಾಠ ಮಾಡಿದ್ದು UGC ಸ್ಕೇಲ್ಸ್ ಇದೆ. ಸಿಲೆಬಸ್ಗಿಂತ ಹೆಚ್ಚಿಂದ ಏನಾದರೂ ಮಾಡಿದ್ದೀರಾ? ಸಿಲೆಬಸ್ ಮಾಡಿದಕ್ಕೆ ಸಂಬಳ ಬಂತು. ಸಿಲೆಬಸ್ ದಾಟಿ ಇನ್ನೇನಾದರೂ ಮಾಡಿದ್ದೀರಾ? ಮಾಡಿದ ರೆಸ್ಪೆಕ್ಟ್ ಆಟೋಮ್ಯಾಟಿಕ್ಲಿ ಬರುತ್ತೆ. ಸಿಲೆಬಸ್ ಪಾಠ ಮಾಡಿದರೆ ಸಂಬಳ. ಸಿಲೆಬಸ್ಗಿಂತ ಹೆಚ್ಚಾದದ ಅಂತಃಕರಣ, ಆ ಪ್ರೀತಿ, ಆ ದಯೆ, ಅನುಕಂಪೆ ಮಕ್ಕಳಿಗೆ ತೋರಿಸಿದ್ರೆ ರಿಸ್ಪೆಕ್ಟ್ ನಾವು ಪ್ರಶ್ನೆ ಕೇಳೋಕ್ಕೆ ಬರೋದೇ ಇಲ್ಲ. ರಿಸ್ಪೆಕ್ಟ್ ಈಸ್ ನಾಟ್ ಆಸ್ಕ್ಡ್ ಫಾರ್, ಇಟ್ ಈಸ್ ಕಮಾಂಡೆಡ್. ಇವತ್ತಿಗಾದ್ರೆ ನಾನು ಮೇಷ್ಟ್ರು ಕಂಡ್ರೆ ಕಾಲು ಮುಟ್ಟು ನಮಸ್ಕಾರ ಮಾಡಬೇಕು ಅನಿಸುತ್ತೆ. ಇನ್ನು ಕೆಲವು ನೋಡಿದರೆ ಅಯ್ಯೋ ಬಂದಪ್ಪ ಇವನು ಬೇಡ, ಹೋಗೋದು ಬೇಡ ಅಂತ ಈ ಕಡೆ ಹೋಗ್ತೀವಿ. ಯಾಕೆ ಹೇಳಿ? ಇಬ್ಬರು ಸಿಲೆಬಸ್ಸೇ ಕಲಿಸಿದವರು. ಒಬ್ಬರು ಸಿಲೆಬಸ್ ದಾಟಿ ವ್ಯಕ್ತಿತ್ವ ನನ್ನ ಮೇಲೆ ಛಾಪು ಮೂಡಿಸಿದ್ರು, ಇನ್ನೊಬ್ಬರು ಬರೀ ಸಿಲೆಬಸ್ ಮಾಡಿ ಹೋದರು. ಆದ್ದರಿಂದ ಸ್ನೇಹಿತರೆ, ವ್ಯಕ್ತಿತ್ವ ದೃಷ್ಟಿ, ಧ್ಯೇಯ ದೃಷ್ಟಿ ಒಂದೇ ಒಂದು ದೃಷ್ಟಿ. ನಮ್ಮ ಶಿಕ್ಷಣ ವಿದ್ಯಾರ್ಥಿ ಮುಖವಾಗಿರಬೇಕು ಅನ್ನುವಂಥದ್ದು. ಕೊನೆ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಮಕ್ಕಳಿಗೆ ಹ್ಯಾಗೆ ಕಲಿಸ್ಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ನಾನು ಬರೆದಿದ್ದೇನೆ ಎಲ್ಲೋ ಒಂದು ಕಡೆ. ಮಕ್ಕಳಿಗೆ ಸೃಜನಶೀಲವಾಗಿ ಕಲಿಸ್ಬೇಕಾದ್ರೆ ಹೇಗಿರಬೇಕು ಕಣ್ಮುಂದೆ ಚಿತ್ರ ಇದ್ದರೆ ಸಾಕು. 3 ಭಾಗ ಇದೆ. ತಾಯಿ ಮಗುಗೆ ನಡಿಗೆಯನ್ನು ಹೇಗೆ ಕಲಿಸ್ಕೊಡ್ತಾಳೋ ಹಾಗೆ ನಾವು ಪಾಠ ಮಾಡಬೇಕು ಅಂತ ವಿವೇಕಾನಂದರು ಅದ್ಭುತವಾಗಿ ಹೇಳ್ತಾರೆ. ಶಿಕ್ಷಕ ಕಲಿಸೋದಕ್ಕೆ ಸಾಧ್ಯ ಇಲ್ಲ. ಯು ಕೆನಾಟ್ ಟೀಚ್ ಎ ಚೈಲ್ಡ್. ಮಗು ಕಲಿಸೋಕೆ ಸಾಧ್ಯ ಇಲ್ಲ. ಮಗುವನ್ನು ಕಲಿಸೋದು ಅಂದರೆ ಒಂದು ಸಸಿ ಬೆಳೆಸಿದ ಹಾಗೆ, ಒಂದು ಸಣ್ಣ ಮರ ಬೆಳೆಸಿದ ಹಾಗೆ. ಒಂದು ಸಣ್ಣ ಗಿಡ ಹಾಕಿ ನೆಲದಲ್ಲಿ ಹಾಕಿ ಉದ್ದ ಆಯ್ತಲ್ಲ, ಜನ ಎಳೆದು ನೋಡೋಕ್ಕಾಗತ್ತಾ? ಏನು ಮಾಡ್ಬೋದು ಹೇಳಿ? ನಾವೇನು ಮಾಡ್ತೀವಿ? ಗಿಡ ಹಾಕಿದವರು ಸುತ್ತಲಿನ ಮಣ್ಣನ್ನು ಸಡ್ಲ್ ಮಾಡ್ತೇವೆ,
ಸ್ವಲ್ಪ ನೀರು ಹಾಕ್ತೇವೆ, ಸ್ವಲ್ಪ ಗೊಬ್ಬರ ಹಾಕಿ ಬಿಸಿಲು ಬೀಳೋಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಗಿಡ ತನ್ನಿಂದಾಗಿ ತಾನೇ ಬೆಳೀತದೆ. ವಿವೇಕಾನಂದ ಹೇಳುವಂಥ ಮಾತು. ಟೀಚರ್ ಏನು ಮಾಡ್ಬೋದು, ನಾನು ಅವನ ವ್ಯಕ್ತಿತ್ವ ನಿರ್ಮಾಣಕ್ಕೆ ಏನು ಬೇಕೋ ಅದೆಲ್ಲ ವ್ಯವಸ್ಥೆ ಮಾಡಿ, ಬೆಳೆಯೋದಕ್ಕೆ ಏನು ಬೇಕೋ ಸತ್ವ ಆ ಜೀವದಲ್ಲಿ ಇದೆ, ಒಳಗೆ ಇದೆ, ಅದು ಆ ಪರಿಪೂರ್ಣತೆ ಒಳಗೆ ಇದೆ, ಅದನ್ನು ಬೆಳೆಸುವಂಥ ಶಕ್ತಿ ಆಗಬೇಕು. ಇಲ್ಲಿ ಮಗುಗೆ ನಡಿಗೆ ಕಲಿಸೋದಿದೆಯಲ್ಲ, ದಯವಿಟ್ಟು ಕಣ್ಮುಂದೆ ಕಲ್ಪನೆ ಮಾಡ್ಕೊಂಬಿಡಿ ಸ್ನೇಹಿತರೆ. ಇದರಂಥ ಅದ್ಭುತ ಕಲ್ಪನೆ ನನಗೆ ಸಿಕ್ಕಿಲ್ಲ ಇದುವರೆಗೂ. 11 ತಿಂಗಳ ಮಗು ನಡೆಯೋಕ್ಕೆ ಶುರು ಮಾಡುತ್ತೆ, ಗಮನಿಸಬೇಕು. ನಿಂತ್ಕೊಂಡಿದೆ, ತಾಯಿ ಏನು ಮಾಡ್ತಾಳೆ ಅಂದರೆ ಕೈ ಹಿಡ್ಕೊಂಡಿದ್ದಾಳೆ. ತಾಯಿ ಬಗ್ತಾಳೆ. ಯಾವ ಹೈಟಿಗೆ ಬಗ್ತಾಳೆ? ತನಗೆ ಅನುಕೂಲ ಆಗೋ ಹೈಟ್ ಅಲ್ಲ, ಮಗುಗೆ ಅನುಕೂಲ ಆಗೋ ಹೈಟಿಗೆ. ನಿಂತ್ಕೊಂಡು ಸರಸರ ಹೋಗಲ್ಲ. ಆಕೆ ಬಗ್ಗೋದು ಮಗುಗೆ ಯಾವ ಹೈಟಿಗೆ ಅನುಕೂಲ ಆಗುತ್ತೋ ಆ ಎತ್ತರಕ್ಕೆ ತಾಯಿ ಬಗ್ಗುತ್ತಾಳೆ. ಎರಡನೇದು ಕೈ ಹಿಡ್ಕೊಂಡಿರ್ತಾಳೆ. ಕೈ ಹೆಂಗೆ ಹಿಡ್ಕೊತಾಳೆ? ತುಂಬ ಬಿಗಿಯಾಗಿ ಹಿಡಿತಾಳ? ಇಲ್ಲ, ಮಗುಗೆ ನೋವಾಗುತ್ತೆ. ತುಂಬ ಸರಿಲ್ಬಿಟ್ರೆ ಕೈ ಬಿದ್ದುಬಿಡುತ್ತೆ. ಅದನ್ನು ಹದವಾಗಿ ಹಿಡಿತಾಳೆ. ಅಂದರೆ ಎಷ್ಟು ಬೇಕೋ ಅಷ್ಟೇ ಪ್ರೆಷರ್ ಹಾಕಿ, ಹೆಚ್ಚು ಪ್ರೆಷರ್ ಆಗದ ಹಾಗೆ, ಕೈ ಬೀಳದ ಹಾಗೆ ಹಿಡ್ಕೊಂಡಿರ್ತಾಳೆ. ಮೂರನೇದ್ದು, ಯಾವ ವೇಗದಲ್ಲಿ ತಾಯಿ ನಡೀತಾಳೆ? ಸರಸ ನಡ್ಕೊಂಡು ಹೋಗ್ತಾಳ? ನಡ್ಕೊಂಡು ಎಳ್ಕೊಂಡು ಹೋಗೋದಾಗುತ್ತೆ ಮಗುನ, ತಾಯಿ ಮಾಡಲ್ಲ. ಕೆಲಸ ಮಗು ಜೋರಾಗಿ ಓಡುತ್ತೆ, ಆಗ ತಾನು ಓಡ್ತಾಳೆ. ಅಂದರೆ ಮಗುವಿನ ವೇಗಕ್ಕೆ ಅನುಗುಣವಾಗಿ ತನ್ನ ವೇಗವನ್ನು ಬದಲಾಯಿಸ್ಕೊತಾಳೆ. 3 ಹಂತ ಇದೆ ಸ್ನೇಹಿತರೆ ಇದರೊಳಗೆ. ಒಂದು ತಾಯಿಯ ಬಾಗುವಿಕೆ, ಎರಡನೇದು ಕೈಯನ್ನು ಹಿಡಿಯುವಂಥ ರೀತಿ, ಮೂರನೇದು ಮಗುವಿನಂತೆ ನಡೆಯುವಂಥ ವೇಗ. 3. ಇದನ್ನು ಶಿಕ್ಷಣಕ್ಕೆ ಹೋಲಿಸೋಣ. ನೀವು MSc ಮಾಡಿರ್ಬೋದು, PhD ಮಾಡ್ಬೋದು, ಅಥವಾ ದೊಡ್ಡ ದೊಡ್ಡ ಪುಸ್ತಕ ಓದಿರಬಹುದು. ಅದೆಲ್ಲ ಏನೂ ಪ್ರಯೋಜನ ಇಲ್ಲ ಮಗುವಿನ ಹಂತಕ್ಕೆ ನೀವು ಬರದೇ ಹೋದರೆ. ಮಗುವಿನ ಮಟ್ಟಕ್ಕೆ ನೀವು ಬರದೇ ಹೋದರೆ ನಿಮ್ಮ ಕಲಿಕೆಗೆ ಅರ್ಥ ಇಲ್ಲ. ಅದಕ್ಕೆ ಹೇಳ್ತಾರೆ ಕಮ್ಯುನಿಕೇಷನ್ ಈಸ್ ಟು ಬಿ ಅಂಡರ್ಸ್ಟುಡ್. ನಾನು ಮಾತಾಡೋದು ಅದಕ್ಕೆ ನಿಮ್ಗೆ ಅರ್ಥ ಆಗಬೇಕು. ನಮ್ಮ ಕಾಲೇಜಲ್ಲಿ ಇಬ್ಬರು ಪ್ರೊಫೆಸರ್ ಇದ್ದರು. ಒಬ್ಬರು ಇಂಗ್ಲೆಂಡಲ್ಲಿ PhD ಮಾಡ್ಕೊಂಡು ಬಂದವರು, ಇನ್ನೊಬ್ಬರು ಅಲ್ಲೇ MSc MA ಮಾಡ್ಕೊಂಡು ಹುಡುಗ, ಇಂಗ್ಲೀಷ್ ಹುಡುಗ. ನಾನು ಹುಡುಗರಿಗೆ ಕೇಳ್ತಾ ಇದ್ದೆ, ಇಂಗ್ಲೀಷ್ ಪಾಠ ಹೇಗಾಗ್ತಾ ಇದೆ ಪ್ರಿನ್ಸಿಪಾಲ್ ಅಂತ ಕೇಳ್ತಾ ಇದ್ದೆ. ಹೋಗಿ ಹುಡುಗರು ಹೇಳಿದರು, ಸಾರ್ ಮೇಡಮ್ ಇಂಗ್ಲೀಷ್ ಏನು ಚೆನ್ನಾಗಿದೆ ಸರ್, ಅಯ್ಯೋ ಅದ್ಭುತ ಸರ್, ಕೇಳ್ತಾ ಇದ್ರೆ ಕೇಳೋಣ ಅನಿಸುತ್ತೆ ಸರ್, ಆದರೆ ಅರ್ಥ ಆಗಲ್ಲ ಸರ್, ಭಾರಿ ಇಂಗ್ಲೀಷು ಅರ್ಥನೇ ಆಗಲ್ಲ. ಇವರು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಸರ್. ಕೊನೆ ಯಾರು ಸಕ್ಸಸ್ಫುಲ್ ಆದರು? ಎರಡನೇದವನು. ನಿಮಗೆ ಎಷ್ಟು ವಿಷಯ ಗೊತ್ತಿದೆ ಅನ್ನೋದು ಮುಖ್ಯ ಅಲ್ಲ, ನೀವು ಎಷ್ಟರ ಮಟ್ಟಿಗೆ ಮಗುವಿನ ಮಟ್ಟಕ್ಕೆ ಬರ್ತೀರಿ ಅನ್ನೋದು ಮುಖ್ಯ. ಬೆಂಡ್ ಡೌನ್ ಟು ದ ಲೆವೆಲ್, ಕಂಟೆಂಟ್, ವಿಷಯದ ಕಂಟೆಂಟು. ಎರಡನೇದು ಕೈ ಹಿಡ್ಕೊಳ್ಳೋದಿದೆಯಲ್ಲ, ಇದನ್ನು ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಅಂತ ಕರಿತೇನೆ ನಾನು. ಕೆಲವು ಕ್ಲಾಸ್ ನೋಡಬೇಕು, ಮೇಷ್ಟ್ರು ಮಿನಿ ಹಿಟ್ಲರು, ತಲೆ ಅಗಲಾಡ್ಕೊಬಿಡಲ್ಲ. ಡೋಂಟ್ ಟರ್ನ್ ದಿಸ್ ಸೈಡ್, ಡೋಂಟ್ ಟರ್ನ್ ದ್ಯಾಟ್ ಸೈಡ್, ಹಿಂಗೆ ಕೂತಿರ್ಬೇಕು ಸೋಲ್ಜರ್ ಕೂತ್ಕೊಂಡಂಗೆ. ಇನ್ನು ಕೆಲವು ಕ್ಲಾಸು ಸಿಟಿ ಮಾರ್ಕೆಟು, ಅಂತ ಗಲಾಟೆ, ಪಕ್ಕದ ರೂಮಿಗೆ ಕ್ಲಾಸ್ ತೊಗೊಳಕ್ಕಾಗಲ್ಲ. ಎರಡೂ ಪ್ರಯೋಜನ ಇಲ್ಲ. ಕ್ಲಾಸ್ ಹೇಗಿರಬೇಕು ಅಂದರೆ ತುಂಬ ರಿಜಿಡ್ ಆಗಿ ಕಲಿಕೆ ಆಗದ ಹಾಗೂ ಇರಬಾರ್ದು, ತುಂಬ ಸರಳವಾಗಿ ಅರ್ಥ ಆಗದೆ ಹಾಗೂ ಇರಬಾರ್ದು. ಎರಡನೇದು ಕೈ ಹಿಡ್ಕೊಳ್ಳೋದಿದೆಯಲ್ಲ, ಕ್ಲಾಸನ್ನು ಹದವಾಗಿ ಮಕ್ಕಳನ್ನ ಮಿಶ್ರಣ ಮಾಡ್ಕೊಂಡು ಹೇಳುವಂಥದ್ದು. ಮೂರನೇದ್ದು ಭಾಳ ಮುಖ್ಯವಾಗಿರೋದು, ಯಾವ ವೇಗದಲ್ಲಿ ಹೋಗಬೇಕು, ಇದನ್ನು ಪಾಠ ಮಾಡುವಂಥ ವೇಗ. ಕೆಲವ್ರು ಏನು ಮಾಡ್ತಾರೆ, ಸಿಲೆಬಸ್ಸು ನಮ್ಗೆ ಇಷ್ಟ ಆಗಿರುವಂಥ ಲೆಸನ್ ಬಂತೋ ಮುಖ ಅರಳಿಬಿಡುತ್ತೆ. ವಿಸ್ತಾರವಾಗಿ ಹೇಳಿ 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 ಹೇಳೋದು, ಮುಂದಿನ ಚಾಪ್ಟರ್ ಇಂಟ್ರೆಸ್ಟಿಂಗ್ ಇಲ್ಲ, ಅಂತ ಹೋಗ್ಬಿಡೋದು. ಅದು ನಾನು ಮೇಸ್ಟ್ ಹೇಳ್ತಾ ಇದ್ರು, ಹೇಗಿದೆ ಅಂತಂದರೆ ಬಸ್ಸಲ್ಲಿ ನಿಂತ್ಕೊಂಡಿದ್ದೀರಿ, ಅದು ಸ್ಟ್ಯಾಂಡಿಂಗ್ ಸೀಟ್ ಅಂತ ಕರೀತಾರೆ, ಯಾಕೋ ಗೊತ್ತಿಲ್ಲ, ಅದನ್ನು ಸೀಟೇ ಅಲ್ಲ ಅದು, ಆ್ಯಕ್ಚುಲಿ ಸ್ಟ್ಯಾಂಡಿಂಗ್ ಅಷ್ಟೇ. ನಿಂತ್ಕೊಂಡಿದ್ದೀರಿ ಬಸ್ಸಲ್ಲಿ, ಆ ಡ್ರೈವರು ಜೋರು ಎಕ್ಸಲೇಟರ್ ಹೊಡ್ತಾನೆ, ಬ್ರೇಕ್ ಹಾಕ್ತಾನೆ, ಜೋರ ಹೋಗ್ತಾನೆ, ಬ್ರೇಕ್ ಹಾಕ್ತಾನೆ. ಹೇಗಿರುತ್ತೆ ಪ್ರವಾಸ? ಮನೆ ಮುಟ್ಟೋತ್ತಿಗೆ ಬೆನ್ನು ಬಂದಿರುತ್ತೆ. ಮಕ್ಕಳಿಗೂ ಆಗೋದು ಅದೇನೆ, ಸರಿಯಾದ ವೇಗದಲ್ಲಿ ಆಗದೆ ಹೋದರೆ. ಈ ಮೂರನ್ನು ಗಮನ ಇಟ್ಕೊಳ್ಳೋದು. ಅಂದರೆ ಮುಖ್ಯವಾಗಿ ಏನು ಬೇಕಾಯಿತು ಅಂದರೆ, ನಾನು ಕಲಿಸುವಂಥ ರೀತಿ, ಕಲಿಸುವಂಥ ವಿಷಯ, ಕಲಿಸುವಂಥ ಜ್ಞಾನ ಮಕ್ಕಳ ಮಟ್ಟಕ್ಕೆ ಬರದೇ ಹೋದರೆ ಸಕ್ಸಸ್ಫುಲ್ ಆಗೋದಿಲ್ಲ. ಆ ದೃಷ್ಟಿ ಇದೆಯಲ್ಲ, ನಾನು ಕಲಿಸುವಂಥದ್ದು ಮಕ್ಕಳಿಗೆ ಅರ್ಥ ಆಗಬೇಕು ಅನ್ನೋಂಥದ್ದು. ಅದಕ್ಕೆ ಹೇಳ್ತಾರೆ ಸ್ಟೂಡೆಂಟ್ಸ್ ನೆವರ್ ಫೇಲ್, ಇಟ್ ಈಸ್ ಓನ್ಲಿ ದ ಟೀಚರ್ ಹೂ ಫೇಲ್ಸ್ ಅಂತ. ಭಾಳ ಅದ್ಭುತವಾದಂಥ ಮಾತು. ಮಾರ್ಕ್ ಟ್ವೇನ್ ಹೇಳ್ತಾನೆ, ಸ್ಟೂಡೆಂಟ್ಸ್ ನೆವರ್ ಫೇಲ್, ಎ ಟೀಚರ್ ಫೇಲ್ಸ್. ನಿಮ್ಮ ಸ್ಕೂಟ್ರ್ ಸ್ಟಾರ್ಟ್ ಆಗಲ್ಲ ಬೆಳಗ್ಗೆ ಒಂದು ವಾರ, ತೊಗೊಂಡಾಗ ಏನು ಮಾಡ್ತೀರಿ, ಮೆಕ್ಯಾನಿಕಿಗೆ ತೋರಿಸ್ತೀರಿ. ಅವನ ಹತ್ರ ಒಂದು ದಿವಸ ಬಿಟ್ಬಿಡಿ ಸರ್, ಥರೋ ಚೆಕ್ ಮಾಡ್ತೀನಿ ಅಂತಾನೆ. ಮರು ದಿವಸ ಹೋದ್ರೆ ಹೇಳ್ತಾನೆ, ಏನು ಸ್ಕೂಟ್ರ್ ತಂದ್ರಿ ಸರ್, ಸ್ಟಾರ್ಟೇ ಆಗಲ್ಲ ಇದು ಅಂದರೆ ಅವನು, ಅಯ್ಯೋ ಸ್ಟಾರ್ಟ್ ಆಗಲ್ಲ ಅಂತ ತಂದಿದ್ದಾನಪ್ಪ, ಸ್ಟಾರ್ಟ್ ಆಗ್ತಿರ್ ತೊಗೊಂಡಾಗ ಬರ್ತಿದ್ದೆ ಇಲ್ಲ ನಾನು ಅಲ್ವಾ, ನಿನಗೆ ರಿಪೇರ್ ಮಾಡೋಕ್ಕೆ ಬರಲಿಲ್ಲ ಅಂತ. ಹೀ ಫೇಲ್ಡ್, ಮೆಕ್ಯಾನಿಕ್ ಫೇಲ್ಡ್, ಸ್ಕೂಟರ್ ಡಿಡ್ ನಾಟ್ ಫೇಲ್. ಹಾಗೆ ಮಗು ಕ್ಲಾಸಲ್ಲಿ ಕೂತ ತಕ್ಷಣ ದ ಚೈಲ್ಡ್ ಡಿಕ್ಲೇರ್ಸ್, ಮಗು ಹೇಳ್ಬಿಡುತ್ತೆ ನನಗೆ ಗೊತ್ತಿಲ್ಲ ಸರ್. ಗೊತ್ತಿದ್ರೆ ಕ್ಲಾಸಲ್ಲಿ ಹಾಕಿರ್ತಿದ್ದ ಅವನು. ಮಗು ಕ್ಲಾಸಲ್ಲಿ ಕೂತ ತಕ್ಷಣ ಅವ್ನು ಪ್ರಮಾಣ ಮಾಡಿಬಿಡ್ತಾನೆ, ನನಗೆ ಗೊತ್ತಿಲ್ಲ ಸರ್ ನೀವು ಪಾಠ ಮಾಡಿ ಅಂತ. ನಾವು 1 ವರ್ಷ ಪಾಠ ಮಾಡಿ ಹೇಳ್ತೀವಿ, ಅಯ್ಯೋ ಅರ್ಥನೇ ಆಗಲ್ಲ, ದಡ್ಡ ಹುಡುಗ ಅರ್ಥ ಆಗಲ್ಲ ಇವನಿಗೆ ಅಂದರೆ 1 ವರ್ಷ ಪಾಠ ಮಾಡಿ ಅವ್ನಿಗೆ ಅರ್ಥ ಮಾಡೋಕೆ ಆಗಲಿಲ್ಲ ನಮ್ಮ ಕೈಯಲ್ಲಿ ಅಂತ. ಅದಕ್ಕೆ ಹೇಳ್ತಾರೆ ಸ್ಟೂಡೆಂಟ್ ನೆವರ್ ಫೇಲ್ಸ್, ಎ ಟೀಚರ್ ಫೇಲ್ಸ್. ನಮ್ಮ ದೃಷ್ಟಿ ಧ್ಯೇಯ ಏನಪ್ಪ ಅಂದರೆ, ನನ್ನ ಕೈಯಲ್ಲಿ ಭಗವಂತ ಯಾವುದೋ ಒಂದು ವಸ್ತುವನ್ನು ಕೊಟ್ಟಿದ್ದಾನೆ, ಅದನ್ನು ಸರ್ವಶಕ್ತಿಯನ್ನು ಬೆಳೆಸೋಕೆ ಆಗತ್ತಾ ನೋಡಬೇಕು. ನಾನು ಒಬ್ಬ ರಾಷ್ಟ್ರಪತಿಯನ್ನು ಮಾಡೋಕ್ಕಾದರೆ, ಒಬ್ಬ ಪ್ರಧಾನಮಂತ್ರಿಯನ್ನು ಮಾಡೋಕ್ಕಾದರೆ, ಒಬ್ಬ ರಾಷ್ಟ್ರ ನಿರ್ಮಾಣ ಮಾಡುವಂಥ ವಿವೇಕಾನಂದರಾಗು. ಈ ವಿವೇಕಾನಂದ ಎಲ್ಲಿದ್ದು ಬರ್ತಾರೆ ರೀ?
ಆಕಾಶದಿಂದ ಬರ್ತಾರೆ. ದೇ ಕಮ್ ಫ್ರಮ್ ಅವರ್ ಓನ್ ಕ್ಲಾಸ್ ರೂಮ್ಸ್. ಯು ಹ್ಯಾವ್ ಎ ಚಾನ್ಸ್ ಆಫ್ ಮೇಕಿಂಗ್ ಎ ವಿವೇಕಾನಂದ, ಯು ಹ್ಯಾವ್ ಎ ಚಾನ್ಸ್ ಆಫ್ ಮೇಕಿಂಗ್ ಎ ಗಾಂಧಿ, ಯು ಹ್ಯಾವ್ ಎ ಚಾನ್ಸ್ ಆಫ್ ಮೇಕಿಂಗ್ ಎ ಗ್ರೇಟ್ ಸ್ಕಾಲರ್. ಆ ಅವಕಾಶ ನಮಗಿದೆ. ಮಾಡಿದರೆ ನಮ್ಮ ಜನ್ಮ ಸಾರ್ಥಕ, ಮಾಡದೆ ಹೋದರೆ ನಮ್ಮ ಜನ್ಮ ನಿಷ್ಪ್ರಯೋಜಕ ಆಗ್ತದೆ. ಶಿಕ್ಷಕರ ಬೆಲೆ ಬಹಳ ದೊಡ್ಡದು, ಅಳೆಯೋಕ್ಕಾಗೋದಿಲ್ಲ. ಅದರ ಬೆಲೆ ಅರಿತು ನಮ್ಮ ಬಾಳ ಅರಳಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮಸ್ಕಾರ.